ಎಲ್ರಿಗೂ ಸ್ವೀಟ್ ಶುಭೋದಯ. ನಾನು ಈ ವಿಡಿಯೋಲ್ಲಿ ನಿಮ್ಮ ಜೊತೆ ನನಗಾಗಿರೋ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಬ್ಯೂಟಿಫುಲ್ ಅನ್ನೋದಕ್ಕಿಂತ ಒಂದು ಡಿವೈನ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಂತ ಇದ್ದೀನಿ. ನೀವು ನನ್ನ ಮುಂಚಿನ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ನಾನು ರೀಸೆಂಟಾಗಿ ಅರುಣಾಚಲಂ ಅಂದರೆ ತಿರುವಣ್ಣಾಮಲೈನ ಅಣ್ಣಾಮಲೈ ಟೆಂಪಲ್ಗೆ ವಿಸಿಟ್ ಮಾಡಿದ್ದೆ. ಇದರ ಒಂದು ಕಂಪ್ಲೀಟ್ ಜರ್ನಿ ಇದೆ. ಇದಕ್ಕೆ ನಾನು ಹೇಗೆ ಇಂಟ್ರಡ್ಯೂಸ್ ಆದೆ, ನನಗಲ್ಲಿ ಹೋಗೋಕ್ಕೆ ಹೇಗೆ ಚಾನ್ಸ್ ಕೊಟ್ಟ ಶಿವಪ್ಪ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ನನ್ನ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು. ಇತ್ತೀಚೆಗೆ ನಾವೆಲ್ಲರೂ ನೋಡ್ತಿರೋ ಥರ ಸೋಷಿಯಲ್ ಮೀಡಿಯಾಯಿಂದ ಈ ಟೆಂಪಲ್ ನಮಗೆ ತುಂಬ ಫೆಮಿಲಿಯರ್ ಆಗ್ತಿದೆ, ವೈರಲ್ ಆಗ್ತಿದೆ, ತುಂಬ ಜನ ವಿಸಿಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆ್ಯಂಡ್ ಇಲ್ಲಿದು ಇನ್ನೊಂದು ಆಶ್ಚರ್ಯಕರ ವಿಷಯ ಏನು ಅಂದರೆ, ಇಲ್ಲಿ ಹೋಗೋ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನನ್ನ ಲೈಫಿಗೆ ಪ್ರಕಾರ ನನಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು, ಏನೆಲ್ಲ ಆಯಿತು, ಜೊತೆಗೆ ಒಂದು ಮ್ಯಾಜಿಕ್ ಕೂಡ ನಡೀತು. ಸೊ ಅದನ್ನು ನಾನು ಕೊನೆಯಲ್ಲಿ ನಿಮಗೆ ತಿಳಿಸ್ತೀನಿ, ಯಾಕಂದರೆ ಆ ಮ್ಯಾಜಿಕ್ ನಡೆದಿದ್ದು ಅಲ್ಲಿಂದ ಬಂದ ಮೇಲೆ. ಸೊ ಅದು ಏನೆಲ್ಲ ಆಯಿತು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಇನ್ ಡೀಟೇಲಾಗಿ ಶೇರ್ ಮಾಡ್ತೀನಿ. ಸೊ ಅದು ಒಂದು ಬ್ಯೂಟಿಫುಲ್ ಎನರ್ಜಿ ಇರೋ ಪ್ಲೇಸ್ ಅಂತಲೇ ನಾನು ಹೇಳ್ಬೋದು, ವೈಬ್ರೇಷನಲ್ ಎನರ್ಜಿ ಪ್ಲೇಸ್ ಅಂತ. ಇದ್ರ ಬಗ್ಗೆ ಹೇಳೋದಕ್ಕೂ ಮುಂಚೆ ನನ್ನ ಲೈಫ್ ಪ್ರೀವಿಯಸ್ಸಾಗಿ ಹೆಂಗೆ ನಡೀತಿತ್ತು ಅದ್ರ ಬ್ಯಾಕ್ ಸ್ಟೋರಿನ ಸ್ವಲ್ಪ ನಿಮಗೆ ಇಂಟ್ರಡ್ಯೂಸ್ ಮಾಡಲೇಬೇಕಾಗುತ್ತೆ. ಸೊ ನಮ್ಮ ಲೈಫ್ ಬೇಸ್ ಮೇಲೇ ಅಲ್ವಾ ಅವರವರಿಗೆ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಅದನ್ನು ಹೇಳಿ ನಿಮಗೆ ಕಂಟಿನ್ಯೂಟಿ ಕೊಟ್ರೇ ಆ ಫೀಲ್ ಗೊತ್ತಾಗುತ್ತೆ. ಸೊ ನಾನು ರಿಸರ್ಚ್ ಮಾಡಿರೋ ರೀತಿ ಅಥವಾ ತಿಳ್ಕೊಂಡಿರೋ ರೀತಿಯಲ್ಲಿ ಈ ಟೆಂಪಲ್ ಬಗ್ಗೆ ಒಂದು ಬೇಸಿಕ್ ಐಡಿಯಾ ಏನೇನೆಲ್ಲ ಇದೆ ಅಂದರೆ, ಅಲ್ಲಿರೋದು ಒಂದು ಅಗ್ನಿ ತತ್ವ, ಅಂದರೆ ಶಿವನ ಒಂದು ಅಗ್ನಿ ರೂಪದ ಅಂಶ ಅಲ್ಲಿ ಇದೆ ಅನ್ನೋ ಒಂದು ಪ್ರತೀತಿ ಇದೆ. ಜೊತೆಗೆ ಅಲ್ಲಿಗೆ ಹೋಗಬೇಕು ಅಂತ ಇದ್ದರೆ, ಆ ಪ್ಲೇಸ್ಗೆ ನಾವು ಕಾಲಿಡಬೇಕು ಅಂತ ಇದ್ದರೂ ಫಸ್ಟ್ ಆ ಶಿವ ನಮಗೆ ಅಪ್ರೂವ್ ಮಾಡಬೇಕು, ಆ ಶಿವನ ಪರ್ಮಿಷನ್ ಬೇಕು. ಆವಾಗಲೇ ನಾವು ಅಂದ್ಕೊಂಡಾಗ ಹೋಗೋಕ್ಕಾಗಲ್ಲ, ಆ ಶಿವನೇ ಕರ್ಸ್ಕೊಬೇಕು ಅನ್ನೋ ಒಂದು ವಿಷಯ ಕೂಡ ಇದೆ. ಆ್ಯಂಡ್ ಅಲ್ಲಿ ಗಿರಿ ಪ್ರದಕ್ಷಿಣೆ ಅನ್ನೋದು ತುಂಬ ಫೇಮಸ್. ಸೊ 14 ಕಿಲೋಮೀಟರ್ ಒಂದು ಬೆಟ್ಟ, ಆ ಬೆಟ್ಟನೇ ಅಲ್ಲಿ ಅಗ್ನಿ ರೂಪದಲ್ಲಿ ಶಿವ ಇರೋದು ಅಂತ ನಂಬ್ತಾರೆ. ಸೊ ಆ ಬೆಟ್ಟನ ನಾವು 14 ಕಿಲೋಮೀಟರ್ ಪ್ರದಕ್ಷಿಣೆ ಮಾಡಬೇಕು, ಅದೇ ಶಿವ ಅಂತ ತಿಳ್ಕೊಂಡು ನಾವು ಪ್ರದಕ್ಷಿಣೆ ಮಾಡಬೇಕು. ಅದನ್ನು ಯಾವುದಾದ್ರೂ ಜೀವನದಲ್ಲಿ ಒಂದು ವಿಷ್ನ ಇಟ್ಕೊಂಡು ಆ ಪ್ರದಕ್ಷಿಣೆನ ನಾವು ಕಂಪ್ಲೀಟ್ ಮಾಡಿದ್ರೆ ಆ ವಿಶ್ ನಿಜವಾಗ್ಲೂ ನೆರವೇರುತ್ತೆ ಅನ್ನೋ ನಂಬಿಕೆನೂ ಇದೆ. ಸೊ ಇದನ್ನು ನಾನು ಫಾಲೋ ಅಪ್ ಮಾಡಿದ್ದೀನಿ. ಇದನ್ನೆಲ್ಲ ಹೇಳೋಕ್ಕೂ ಮುಂಚೆ, ಈ ಟೆಂಪಲ್ ಬಗ್ಗೆ ಹೇಳೋಕ್ಕೂ ಮುಂಚೆ ಸ್ವಲ್ಪ ನನ್ನ ಲೈಫಲ್ಲಿ ಆ್ಯಕ್ಚುಲಾಗಿ ಏನಾಗಿತ್ತು, ಒಂದು ಮೇಜರ್ ಇನ್ಸಿಡೆಂಟ್, ಯಾವ ಕಾರಣಗಳ ನಂತರ ನಾನು ಸ್ಪಿರಿಚುವಾಲಿಟಿ ಅಥವಾ ಒಂದು ಮೆಡಿಟೇಷನ್, ಒಂದು ಅವೇರ್ನೆಸ್ ಕಡೆ ಬಂದೆ ಅನ್ನೋದನ್ನು ನಿಮಗೆ ಲೈಟಾಗಿ ತಿಳಿಸ್ಕೊಡ್ತೀನಿ. ಎಸ್, ಚಿಕ್ಕ ವಯಸ್ಸಿಂದನೂ ನನಗೆ ಶಿವ ಅಂದರೆ ತುಂಬ ಇಷ್ಟ. ಅಂದರೆ ಆ ಒಂದು ಎಲ್ರಿಗೂ ಒಂದೊಂದು ದೇವ್ರ ಜೊತೆ ಒಂದು ಪರ್ಸ್ನಲ್ ಕನೆಕ್ಟ್ ಅಂತ ಇರುತ್ತಲ್ಲ, ಅದು ನನಗೆ ನನ್ನ ಶಿವನ ಜೊತೆ. ನನಗೆ ಯಾವಾಗಲೂ ನಾನು ತುಂಬ ಇಷ್ಟಪಡೋದು ನನ್ನ ಶಿವನ್ನೇ. ಸೊ ಅದು ಹಾಗೆ ಕಂಟಿನ್ಯೂ ಆಗ್ತಿತ್ತು. ನಾನು ಒಂದು ಟೈಮಲ್ಲಿ ಒಂದು ದಾರಿ ಸಿಗುತ್ತೆ, ಒಂದು ಏನೋ ಸಿಗುತ್ತೆ, ಅದನ್ನು ನಾನು ಹೆಂಗೆ ನಂಬಿರ್ತೀನಿ ಅಂದರೆ, ಇದು ನನಗೆ ಶಿವನೇ ಕೊಟ್ಟಿರೋದು. ನಾನು ಅದು ಸಿಗೋ ಒಂದು ಮಂತ್ ಹಿಂದೆ ನಾನು ಹೇಳಿರ್ತೀನಿ, ನಾನು ಪರ್ಸ್ನಲಾಗಿ ಮಾತಾಡ್ಕೊಳ್ಳೋದು ಅದೆಲ್ಲ ಇದೆ ನನಗೆ ಕನೆಕ್ಷನ್ ಶಿವನ ಜೊತೆ. ಸೊ ನೆಕ್ಸ್ಟ್ ಈ ವಿಚಾರದಲ್ಲಿ ನೀನೇನಾದರೂ ಕೊಡಬೇಕು ಅಥವಾ ಏನಾದರೂ ಬ್ಲೆಸ್ ಮಾಡಬೇಕು ಅಂತ ಇದ್ದರೆ ಅದು ನಿನ್ನ ಇಚ್ಛೆಯಂತೆ ಆಗಬೇಕು, ನೀನು ಕೊಟ್ಟಿದ್ದೆ ಅಂತ ನನಗೆ ಅನ್ನಿಸ್ಬೇಕು. ಆವಾಗಷ್ಟೇ ನಾನು ಅದರಲ್ಲಿ ಕಂಟಿನ್ಯೂ ಆಗ್ತೀನಿ ಅನ್ನೋ ರೀತಿಲಿ ನಾನು ಕನ್ವೆ ಮಾಡ್ಕೊಂಡಿದ್ದೆ. ಸೊ ಅದಾಗಿ ನನಗೆ ಸಿಕ್ಕಿದ ಮೇಲೆ ಅದನ್ನು ನಾನು ಅಷ್ಟೇ ಪ್ರೀತಿಯಿಂದ, ಅಂದರೆ ಓಕೆ ಶಿವ ಕೊಟ್ಟಿರೋದು ಅಂತ ನಂಬಿದ್ದೆ. ಪ್ರತಿ ಸಲ ನಾನು ಗಿವ್ ಅಪ್ ಮಾಡಬೇಕು ಅಂದ್ಕೊಂಡಾಗಲೂ ಶಿವ ನಂಗೆ ಸೈನ್ ಕೊಡ್ತಿದ್ರು, ಇಲ್ಲ ಇದು ನಿಂದೆ ಮಗು, ನೀನು ಗಿವ್ ಅಪ್ ಮಾಡಬೇಡ, ಇಟ್ಸ್ ಯುವರ್ಸ್ ಅನ್ನೋ ರೀತಿ. ಸೊ ಅದು ಹಂಗೆ ಕಂಟಿನ್ಯೂ ಆಗಿತ್ತು, ಹಿಂಗೆ ಲೈಫ್ ನಡೀತಿತ್ತು. 2025 ಈ ವರ್ಷ ಫೆಬ್ಬಲ್ಲಿ Feb 6th
ಮರೆಯೋಕ್ಕಾಗದೇ ಇರೋ ದಿನ, ಎಷ್ಟು ಡೇಟ್ ಕೂಡ ಚೆನ್ನಾಗಿ ನೆನಪಿದೆ. ಒಂದು ಮೇಜರ್ ಇನ್ಸಿಡೆಂಟ್ ಆಗುತ್ತೆ. ನನ್ನ ಲೈಫ್ಗೆ ಫಿಸಿಕಲಿ ನನಗೇನೋ ಆಗಿದೆ ಅಂತ ಏನೂ ಇಲ್ಲ, ಬಟ್ ಮೆಂಟಲಿ ಐ ಆಮ್ ಡನ್. ಆ ರೀತಿ ಒಂದು ಸೆಟ್ ಆಫ್ ಪೀಪಲ್ ಎಲ್ಲರಿಂದ ನಾನು ಒಂದಷ್ಟು ಬ್ಲೇಮ್ಗೆ ಒಳಗಾಗ್ತೀನಿ. ಆ ಥರ ಒಂದು ಸಿಚುವೇಶನ್ನ ಅಥವಾ ಆ ರೀತಿ ಒಂದು ಮೆಸ್ನ ಫೇಸ್ ಮಾಡಿದ್ದು ಗೊತ್ತೇ ಇಲ್ಲ. ಯಾಕಂದರೆ ಆ ರೀತಿ ಬ್ಲೇಮ್ಸ್ನ ನಾನು ತಗೊಂಡಿದ್ದೇ ಇಲ್ಲ ನನ್ನ ಲೈಫಲ್ಲಿ. ಯಾರಿಂದನೂ ಆ ಥರ ಬೆರಳು ಮಾಡಿಸ್ಕೊಂಡಿದ್ದು ಇಲ್ಲ. ಅದು ಕಳ್ಕೊಳ್ಳೋದ್ರ ಜೊತೆ ನೋವು, ಕಳ್ಕೊಳ್ಳೋದ್ರ ಜೊತೆ ನೋವು, ಅದ್ರ ಜೊತೆಗೆ ಬ್ಲೇಮ್ಸು. ಆ ಟೈಮಲ್ಲಿ ನಾನು ಅಂದ್ಕೊಂಡೆ ಡನ್, ಮುಗೀತು ಅಂತ. ಅದು ಹೆಂಗಂದರೆ ಏನು ಮಾಡಬೇಕು ಇನ್ನು ಗೊತ್ತಾಗ್ತಿದೆ, ಇನ್ನೇನು ಮಾಡೋಕ್ಕಾಗಲ್ಲ, ಅಥವಾ ಇಲ್ಲ ಅದು ಹಂಗಲ್ಲ ಅಂತ ಹೇಳಿ ಯಾರಿಗೂ ಎಕ್ಸ್ಪ್ಲೈನ್ ಮಾಡಿ ನಾನು ಪ್ರೂವ್ ಮಾಡೋಕ್ಕೆ ಈ ಸಮಯದಲ್ಲಿ ಆಗಲ್ಲ ಅಂತ ಗೊತ್ತಾಗ್ತಿದೆ. ಆ ಟೈಮಲ್ಲಿ ನಿಜವಾಗ್ಲೂ ನಾನು ರಿವೆಂಜ್ ಅಥವಾ ಹಠ, ಸಿಟ್ಟು, ಕೋಪ, ಇದು ಏನೇನು ನೆಗೆಟಿವ್ ಇದೆ ಎಲ್ಲದನ್ನು ತೊಗೊಂಡ್ಬಿಟ್ಟಿದ್ದೆ. ಯಾಕಂದರೆ ನಾನೇನು ಮಾಡಿಲ್ಲ, ನಂದೇನು ಪಾತ್ರ ಇಲ್ಲ, ಹೆಂಗೆ ನನಗೆ ಇವೆಲ್ಲ ಹೇಳ್ತೀರಾ ಅನ್ನೋ ಒಂದು ಕಿಚ್ಚು ರಕ್ತ ಕುದೀತಾ ಇತ್ತು. ಸೊ ರಿವೆಂಜ್ ಮೂಡಲ್ಲಿ ನಾನು ಇದ್ದೆ. ಅದೆಲ್ಲ ತಪ್ಪು, ಅದೆಲ್ಲ ಇವಾಗ ನಂಗೆ ಅರ್ಥ ಆಗ್ತಿದೆ. ಬಟ್ ಸ್ಟಿಲ್ ಆ ಟೈಮಲ್ಲಿ ನನಗಿಷ್ಟು ಅವೇರ್ನೆಸ್ ಇರಲಿಲ್ಲ, ಅಥವಾ ಒಂದು ಏನಕ್ಕೆ ಈ ಥರ ಲೈಫಲ್ಲಿ ಇನ್ಸಿಡೆಂಟ್ಸ್ ಬರುತ್ತೆ, ನಾವೇಗೆ ರೆಸ್ಪಾಂಡ್ ಮಾಡಬೇಕು, ಎಲ್ಲನೂ ಯಾಕೆ ಒಪ್ಕೋಬೇಕು, ಇದ್ರ ಬಗ್ಗೆ ನನಗೇನು ನಾಲೆಡ್ಜ್ ಇರಲಿಲ್ಲ. ಒಂದು ರೀತಿಲಿ ಇವತ್ತು ನಾನು ಈ ಪರಿಸ್ಥಿತಿಗೆ, ಒಳ್ಳೆ ಪರಿಸ್ಥಿತಿಗೆ ಬರೋಕ್ಕೆ ಅದು ಕಾರಣ ಅಂತ ಹೇಳ್ಬೋದು. ಅಂದರೆ ಇಷ್ಟು ಅವೇರ್ನೆಸ್ ನಾನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ಕಂಪ್ಲೀಟ್ ಒಬ್ಬಳೇ ಫೇಸ್ ಮಾಡಿದ್ದೀನಿ. ಜೊತೆಗೆ ಯಾರ ಒಂದು ಸಪೋರ್ಟು ಇಲ್ಲ. ಅದು ನನ್ನದೇ ಒಂದು ಪೇಯ್ನ್ ಆಗಿತ್ತು, ನನ್ನ ಒಂದು ಪರ್ಸ್ನಲ್ ಪೇಯ್ನ್. ಇವತ್ತು ನಾನು ನಿಮಗೆ ಡೀಟೇಲಾಗಿ ಹೇಳೋಕ್ಕಾಗಲ್ಲ, ನಿಮ್ಗೆ ಎಷ್ಟು ಮಟ್ಟಕ್ಕೆ ಅದು ಅರ್ಥ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಆ ಟೈಮಲ್ಲಿ ಸಾಯಬೇಕು, ಸತ್ತೋಗ್ತೀನಿ, ನೆಕ್ಸ್ಟ್ ಸ್ಟೆಪ್ ಅದೇ ಅನ್ನೋ ಥರನೂ ನಾನು ಆಲೋಚನೆ ಮಾಡಿದ್ದೀನಿ, ಪ್ರಯತ್ನ ಮಾಡೋಕ್ಕೆ ಹೋಗಿ ನಿಂತಿದ್ದೀನಿ. ಆಗ ನನ್ನ ತಂದೆ, ನಮ್ಮಪ್ಪ ನನಗೆ ಒಂದು ಬೆಸ್ಟ್ ಸಪೋರ್ಟಿವ್ ಸಿಸ್ಟಮ್. ಇದನ್ನು ನಾನು ಹೇಳ್ತೀನಿ. ಯಾವ ತಂದೆ, ಈಗ ನಾವು ಸುಮ್ಮನೆ ನಮ್ಮ ಪೇರೆಂಟ್ಸ್ನ ಬ್ಲೇಮ್ ಮಾಡಿಬಿಡ್ತೀವಿ. ಬೇರೆ ಮಕ್ಳಿಗೆ ಲೈಫ್ ನೋಡಿನೋ ಇನ್ನೊಂದು ನೋಡಿನೋ, ನೀವು ನಮ್ಗೆ ಅದನ್ನು ಕೊಡಿಸಿಲ್ಲ, ನೀವು ನಮ್ಗೆ ಇದನ್ನು ಓದಿಸಿಲ್ಲ, ನೀವು ಅದನ್ನು ಮಾಡೋಕ್ಕೆ ಬಿಟ್ಟಿಲ್ಲ, ನೀವು ಇದನ್ನು ಕೊಟ್ಟಿಲ್ಲ ಅಂತ. ಬಟ್ ನಮ್ಮ ಜನ್ರೇಷನ್, ನಮ್ಮ ಪೇರೆಂಟ್ಸ್ ಜನ್ರೇಷನ್ ಏನಿದೆ, ಅವರೆಲ್ಲ ಹೆಂಗಂದರೆ ಅವ್ರಿಗಿರೋ ಲೈಫಲ್ಲಿ ಅವರ ಬೇಸಿಕ್ ಆಸೆಗಳನ್ನು ಮರೆತು ಸ್ಯಾಕ್ರಿಫೈಸ್ ಮಾಡಿ ತಮ್ಮ ಮಕ್ಕಳಿಗೆ ಅವ್ರ ಕೈಯಲ್ಲಾಗಿತ್ತು, ಅವ್ರ ಮಟ್ಟಕ್ಕೆ ಅದು ಬೆಸ್ಟ್, ಆ ಲೈಫ್ನ ಕೊಡೋಕ್ಕೆ ಟ್ರೈ ಮಾಡೇ ಇರ್ತಾರೆ. ಅದಕ್ಕೆ ನಾವೆಲ್ಲರೂ ತುಂಬ ಕೃತಜ್ಞತಾ ಮನೋಭಾವ ತೋರಿಸ್ಲೇಬೇಕು. ಬಟ್ ಎಲ್ಲ ಪೇರೆಂಟ್ಸು ಮಾಡ್ತಾರೆ. ಬಟ್ ಎಮೋಷ್ನಲ್ ಸಪೋರ್ಟ್ ಅಂದರೆ ಎಲ್ಲ ಏಜಲ್ಲೂ ಒಂದೊಂದು ರೀತಿಯ ಎಮೋಷ್ನಲ್ ಸಪೋರ್ಟ್ ಬೇಕಿರುತ್ತೆ. ಎಲ್ಲ ಟೈಮಲ್ಲೂ ಎಲ್ಲ ಪೇರೆಂಟ್ಸು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಬಟ್ ನಮ್ಮಪ್ಪ ನನ್ನನ್ನು ಆ ಟೈಮ್ನ, ನನ್ನ ಆ ವರ್ಸ್ಟ್ ಟೈಮ್ನ ಈಸಿಯಾಗಿ ರಿಸೀವ್ ಮಾಡಿ ನನಗೆ ತುಂಬ ಎಮೋಷ್ನಲ್ ಸಪೋರ್ಟ್ ಕೊಟ್ಟರು. ಆ ಟೈಮಲ್ಲಿ ನಮ್ಮ ಅಪ್ಪನ ಪಾತ್ರ ನನ್ನ ಲೈಫಿಗೆ ತುಂಬ ನೀಡಿತ್ತು. ಅದು ನನಗೆ ತುಂಬ ಯೂಸ್ ಆಯಿತು. ಯಾರಿಂದನೂ ಏನೂ ಆಗಲ್ಲ, ಸಿಚುವೇಶನಿಂದ ಎಲ್ಲ ಆಗುತ್ತೆ. ಆ ಟೈಮ್ಗೆ ಅದು ಅರ್ಥ ಆಗಲ್ಲ, ನಾವೆಲ್ಲರೂ ಬ್ಲೇಮ್ ಮಾಡ್ತೀವಿ. ಸೊ ಆ ಟೈಮ್ನ ನಾನು ನಿಜವಾಗ್ಲೂ ಈಗ ನೆನೆಸ್ಕೊಂಡ್ರು ಕೈಕಾಲು ನಡ್ಗತ್ತೆ. ನಾನು ಹೆಂಗೆ ಫೇಸ್ ಮಾಡಿದೆ, ಹೆಂಗೆ ದಾಟಿದೆ ನಂಗೆ ಗೊತ್ತಿಲ್ಲ. ಆ ಟೈಮಿಗೆ ಅಪ್ಪ ಸಪೋರ್ಟ್ ಮಾಡಿದ್ರು, ಎಲ್ಲ ಶೇರ್ ಮಾಡಿಕೊಂಡೆ. ಅವ್ರ ಮಗಳೇನಂತ ಗೊತ್ತಲ್ಲ. ಆ್ಯಂಡ್ ಆ ನಂತರ ಅಲ್ಲಿಂದ ಶುರುವಾಯಿತು, ಒಬ್ಬರಾದ್ಮೇಲೆ ಒಬ್ಬರು. ಓಕೆ, ನನ್ನ ಲೈಫಲ್ಲಿ ಈಗ ಯಾರೋ ಇವ್ರು ಇದ್ದಾರೆ ಗುರು ಅಂದ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ದೇವ್ರು ಟಕ್ ಅಂತ ಒಂದು ಏಟು ಕೊಡುವ.
ಇಲ್ಲ ಯಾರೂ ಇಲ್ಲ ನೀನೊಬ್ಬಳೆ ಅಂತ. ನೆಕ್ಸ್ಟ್ ಅವರಿಂದ ಮತ್ತೆ ಅರ್ಟ್ ಆಗೋದು, ಮತ್ತು ಇನ್ಯಾವುದೋ ಒಂದು ಫ್ರೆಂಡ್ ಇದು ಒಳ್ಳೆ ಫ್ರೆಂಡ್ ಇದೆ ಅಂತ ಅಂದ್ಕೊಂಡು ಹೋಗೋಣ ಅನ್ನೋಷ್ಟರಲ್ಲಿ ಅಲ್ಲಿ ಒಂದು ಏಟು. ಮತ್ತೆ ನನಗೆ ಏನಿದು ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟ, ಏನು ಮಾಡ್ತಿದ್ಯೋ ದೇವ್ರೆ, ಏನಾಗಬೇಕು ನಾನು? ಡೆಸ್ಪರೇಟಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದೆ, ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ನಮ್ಮಪ್ಪ ಲೈಕ್ ಥೆರಪಿ ಮಾಡಿಸ್ಕೋ ಅಟ್ಲೀಸ್ಟ್, ಅದನ್ನು ಹೋಗೋಣವಾ ಅಂತಲೂ ಹೇಳಿರೋದಿದೆ. ಆ ಲೆವೆಲ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದೆಲ್ಲ ಆಯಿತು, ಓಕೆ ಅಂಥೇಳಿ ಸಪೋರ್ಟ್ ಮಾಡಿರೋ ಫ್ರೆಂಡ್ಸು ಇದ್ದಾರೆ. ಅವರು ನನ್ನ ಲೈಫಲ್ಲಿ ಈ ಟೈಮಲ್ಲಿ ಈ ರೀತಿ ಸಪೋರ್ಟ್ ಕೊಟ್ಟಿದ್ದು ಅದು ತುಂಬ ಬೆಸ್ಟ್. ಲೈಫ್ ಲಾಂಗ್ ಮರೆಯಲ್ಲ ಅಂತ ಒಂದಷ್ಟು ಇನ್ಸಿಡೆಂಟ್ನ, ಒಂದಷ್ಟು ಮೆಮರೀಸ್ನ ಇಟ್ಕೋತೀವಲ್ಲ, ಅದರಲ್ಲಿ ಈ ಪೋರ್ಷನ್ ನನಗೆ ತುಂಬ, ಈ ಪೋರ್ಷನಲ್ಲಿದ್ದ ಆ ವ್ಯಕ್ತಿಗಳು, ಆ ಪರ್ಸನ್ಸ್ ನನಗೆ ತುಂಬ ಮುಖ್ಯ. ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ, ಅವ್ರಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಸೊ ಆ ಥರ ಎಲ್ಲ ಆ ಥರ ಲೋ ಆಗಿರೋರಿಗೆ ಒಂದೊಂದು ಟೈಮಲ್ಲಿ ಆ ಥರ ಪರ್ಸನ್ ಸಿಕ್ಕಲ್ಲ. ಆ ಲೋ ಅಲ್ಲಿ ಒಂಚೂರು ಹಿಂಗೆ ಮೇಲೆತ್ತೋರು ಸಿಗದೇ ಇರೋ ಟೈಮಲ್ಲಿ ಕೆಲವು ಕೆಟ್ಟ ನಿರ್ಧಾರಗಳು ತಗೋತಾರೆ. ಅದು ತುಂಬ ತಪ್ಪು ನಿಜವಾಗ್ಲೂ. ನಾನು ಹಿಂಗೆ ಮಾಡಿದ್ದೀನಂತ ಅಂದ್ಕೊಳಕ್ಕೆ ಹೋಗಬೇಡಿ. ಬಟ್ ಇವತ್ತು ನನಗೆಲ್ಲ ಗೊತ್ತು, ಎಷ್ಟು ತಪ್ಪು ನೆಗೆಟಿವ್ ಆಲೋಚನೆ ಮಾಡಿದ್ದೀನಿ, ನೆಗೆಟಿವ್ ಸೈಡ್ ಥಿಂಕ್ ಮಾಡಿದ್ದೀನಿ, ಎಲ್ರಿಗೂ ರಿವೆಂಜ್ ಮೋಡ್ ಥಿಂಕ್ ಮಾಡಿದ್ದೀನಿ. ಎಲ್ಲ ಎಷ್ಟು ತಪ್ಪು, ಯಾರೂ ಏನೂ ತಪ್ಪು ಮಾಡಿಲ್ಲ. ಹಂಗೆ ನೋಡಿದ್ರೆ ನಾನು ಏನೂ ಮಾಡಿಲ್ಲ. ನನಗೆ ಹರ್ಟ್ ಮಾಡಿದ್ರು ಅಂದ್ಕೊಳ್ಳೋರು ಯಾರೂ ನನಗೆ ಹರ್ಟ್ ಮಾಡಿಲ್ಲ. ಅವರ ಒಂದು ಸಿಚುವೇಶನ್ಗಳೇನಿತ್ತು, ಅವ್ರದ್ದು ಯಾವ ರೀತಿ ಪರಿಸ್ಥಿತಿಗಳಿತ್ತು, ಅದನ್ನೆಲ್ಲ ನಾನು ಯಾಕೆ ಒಪ್ಕೊಳ್ಳಿಲ್ಲ, ನಾನು ನಂದೇ ಎಷ್ಟು ಯಾಕೆ ನೋಡ್ಕೋತೀನಿ ಅಂತೆಲ್ಲ ನಂತರ ಯೋಚನೆ ಆಗುತ್ತೆ. ನಿಜವಾಗ್ಲೂ ನಾನು ಒಂದು ಹೇಳೋದಿದ್ರೆ, ಯಾವುದೇ ಒಂದು ಕಷ್ಟ ಬಂದಾಗಲೋ, ಯಾವ್ದಾದ್ರು ಒಂದು ಪ್ರಾಬ್ಲಮ್ ಬಂದಾಗಲೋ, ಇನ್ಯಾವುದೋ ಪರ್ಸನ್ ಜೊತೆ ಪ್ರಾಬ್ಲಮ್ ಬಂದಾಗಲೋ, ಪೇಷನ್ಸ್ ಅಷ್ಟೇ. ಆ ಟೈಮ್ ಕೊಟ್ಟರೆ ಫುಲ್ ಕ್ಲಾರಿಟಿ ಕೊಡ್ತಾನೆ ದೇವರು. ನಾವು ಮಾಡೋ ತಪ್ಪು ಟೈಮ್ ಕೊಡೋಕ್ಕೆ ಹೋಗಲ್ಲ, ಆ ಸ್ಪೇಸ್ ಕೊಡೋಕ್ಕೆ ಹೋಗಲ್ಲ. ನಮಗೆ ನಾವೇ ಸ್ಪೇಸ್ ಕೊಟ್ಕೊಬೇಕಿರುತ್ತೆ ಎಷ್ಟೊಂದು ಸಲ. ನಮಗೆ ಆ ಬ್ರೇಕ್ ಬೇಕಿರುತ್ತೆ ಎಷ್ಟೊಂದು ಸಲ. ಅದನ್ನು ಮಾಡೋಕ್ಕೆ ಹೋಗಲ್ಲ. ನೀರು ತಿಳಿಯಾದಾಗಲೇ ಕ್ಲಿಯರಾಗಿ ಕಾಣಿಸೋದು. ನಾವು ಮತ್ತೆ ಕೆದಕಿ ಏನಿದೆ ನೋಡ್ಬೇಕು ಹೆಂಗೆ ಕಾಣೋದು ನೋಡ್ಬೇಕಂದ್ರೆ ಅದು ಕದಲ್ತಾನೆ ಇರುತ್ತೆ, ನಮಗೇನೂ ಕಾಣಲ್ಲ. ಇದನ್ನು ಬೇರೆಯವ್ರು ನನಗೆ ಹೇಳುವಾಗ ಮೋಟಿವೇಶನ್ ಹೇಳೋಕ್ಕಷ್ಟೇ ಚಂದ, ಇದೆಲ್ಲ ಫಾಲೋ ಮಾಡೋಕ್ಕಾಗುತ್ತಾ, ಆ ಟೈಮಿಗೆ ಹೆಂಗಿರುತ್ತೆ ನಮ್ಗಷ್ಟೇ ಗೊತ್ತು ಅನ್ನೋ ಸಿಚುವೇಶನಲ್ಲಿ ನಾನು ಇದ್ದೆ. ಇದ್ರ ಬಗ್ಗೆ ಎಕ್ಸ್ಟ್ರೀಮ್ ರಿಸರ್ಚ್ ಮಾಡಿ ನನ್ನ ಲೈಫಿಗೆ ಅದೇ ಸ್ವಂತ ಎಕ್ಸ್ಪೀರಿಯನ್ಸ್ ಆದಮೇಲೆ ನನಗೆ ಗೊತ್ತಾಗ್ತಿದೆ. ಸೊ ಎಲ್ರಿಗೂ ಒಂದೊಂದು ಪಾಯಿಂಟ್ ಅಂತ ಬರುತ್ತೆ ಈ ರೀತಿ ಲೈಫಲ್ಲಿ. ಸೊ ಅದೆಲ್ಲ ಆಯಿತು. ಆ ಟೈಮಲ್ಲಿ ಶಿವರಾತ್ರಿನೂ ಬಂದಿತ್ತು. ಸೊ ನಾನು ಶಿವನಿಗೆ ಡೆಸ್ಪರೇಟಾಗಿ ಕೇಳ್ತಿದ್ದೆ. ಸೊ ಅವತ್ತು ಉಪವಾಸ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದೆ, ಫೈನ್. ನಾನು ಆ ಒಂದು ಲೋ ಅಲ್ಲೂ ನನಗೆ ನಂಬಿಕೆ ಕಳ್ಕೊಳಕ್ಕೆ ಆಗ್ತಿರ್ಲಿಲ್ಲ. ನಾನೇನು ಬಿಲೀವ್ ಮಾಡ್ತೀನಂದರೆ, ನಂಬಿಕೆ ಅಂದ್ರೇ ದೇವರು, ಇನ್ನೇನೂ ಇಲ್ಲ ಬೇರೆ. ಸೊ ನೀನು ಯಾವ ಫಾರ್ಮಲ್ಲಿ ನಂಬ್ತೀಯ ಆ ಫಾರ್ಮಲ್ಲಿ ದೇವ್ರು ನಿಂಗೆ ಕಾಣಿಸ್ಕೋತಾನೆ. ದೇವರು ಅಂದ್ರೇನು, ಒಂದು ಹೈಯರ್ ಫಾರ್ಮ್ ಆಫ್ ಎನರ್ಜಿ. ಅದಕ್ಕೆ ಯಾವ ಶೇಪು ಇಲ್ಲ, ಇನ್ನೊಂದಿಲ್ಲ, ಏನೂ ಇಲ್ಲ ಬೇಸಿಕ್ಲಿ. ಬಟ್ ನಾನು ಶಿವ ಇರೋ ರೀತಿಯಲ್ಲಿ ಶೇಪ್ ಕೊಟ್ಟೋದಕ್ಕೆ ಆ ಫಾರ್ಮ್ನ ನಾನು ತುಂಬ ಪ್ರೀತಿ ಮಾಡ್ತೀನಿ, ನಾನು ತುಂಬ ಇಷ್ಟಪಡ್ತೀನಿ. ಅದು ನನಗೆ ಅದೇ ರೀತಿ ಕನೆಕ್ಟ್ ಆಗುತ್ತೆ, ಆ ರೀತಿಲೇ ಕಾಣಿಸ್ಕೊಳ್ಳುತ್ತೆ ದೇವರು ಅಷ್ಟೇ. ಹಾಗೆ ಎಲ್ಲರೂ ಅವ್ರವ್ರದ್ದೇ ರೀತಿಯಾದಂಥ ಫಾರ್ಮಲ್ಲಿ ನೋಡ್ತಾರೆ. ಸೊ ಕೆಲವೊಂದು ಜನ ನಾವು ದೇವರೇ ನಂಬಲ್ಲ, ಪೂಜೆ ಮಾಡಿದ್ರೆ ನೀವು ದೊಡ್ಡ ಸ್ಪಿರಿಚುವಲ್ಲ, ಪೂಜೆ ಮಾಡಿದ್ರೆ ನೀವು ತುಂಬ ಒಳ್ಳೆಯವರಾ, ನಾವೇನು ನಂಬೋದೇ ಇಲ್ಲ, ಒಳ್ಳೆಯವರಾಗಿರಬೇಕು, ನಾವು ಅಧರ್ಮ ಏನು ಮಾಡದೆ ಸತ್ಯವಂತರಾಗಿರೋದು ಅದು ನಿಜವಾಗ್ಲೂ ದೇವರು ಮುಖ್ಯ ಅಂತ ಹೇಳ್ತಾರೆ. ಅದೇ ದೇವರಲ್ವಾ. ಪಾಸಿಟಿವ್ ಅಂದ್ರೆ ದೇವರು, ಒಂದು ಪಾಸಿಟಿವ್ ಹೈಯರ್ ಎನರ್ಜಿನ ದೇವ್ರಂತ ನಾವು ಕರ್ಕೋತೀವಿ. ಅವ್ರು ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಲೈಫಲ್ಲಿ ಫಾಲೋ ಅಪ್ ಮಾಡ್ತಿದ್ದಾರೆ. ಹಂಗೆ ನೋಡಿದ್ರೆ ಅವರ ತುಂಬ ನಮಗಿನ್ನ ಸ್ಪಿರಿಚುವಲ್ ಪರ್ಸನ್. ಹಾಗೆ ಅವ್ರವ್ರ ರೀತಿ ಅಷ್ಟೇ. ಸೊ ನನ್ನ ರೀತಿ ಇದು. ಹಾಗಾಗಿ ಡೆಸ್ಪರೇಟಾಗಿ ಕೇಳಿದಾಗ ದೇವರು ರೆಸ್ಪಾಂಡ್ ಮಾಡಲ್ಲ. ಲೈಫ್ಗೆ ಪಾಠ ಕಲಿಸಿನೇ ನಿಂಗೆ ಗೊತ್ತಾಗಬೇಕು ಅಂತ ಇದ್ದಾಗ ಅವರು ಸೈಲೆಂಟಾಗಿರ್ತಾರೆ.
ನಾನು ಫುಲ್ ಔಟ್ ಆಗಿ, ಇಲ್ಲ ದೇವ್ರೆ ನಂಗೆ ಉತ್ತರ ಕೊಡು, ನಂಗೆ ಯಾಕೆ ಹಿಂಗೆ ಮಾಡಿದೆ, ನಂಗೆ ಆನ್ಸರ್ ಬೇಕು ಅಂತ ತುಂಬ ಡೆಸ್ಪರೇಟಾಗಿ ಕೇಳಿದ್ದೀನಿ, ಹತ್ತಿದ್ದೀನಿ, ಕಿರ್ಚಾಡಿದ್ದೀನಿ, ದಿನ ಕಾಲ್ ಮಾಡಿಬಿಟ್ಟು ಅಂತ ನನ್ನ ಫ್ರಸ್ಟ್ರೇಷನ್ನ ಆಚೆ ಹಾಕಿ 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 ಹತ್ತಿದ್ದೀನಿ. ನಂಗೆ ಆನ್ಸರ್ ಸಿಗ್ತಾನೇ ಇರಲಿಲ್ಲ. ಜೊತೆಗೆ ನಂಬಿಕೆನೂ ಕಳ್ಕೊಳ್ಳಿಲ್ಲ ದೇವ್ರ ಮೇಲೆ. ಆ ನಂಬಿಕೆನ ಹಾಗೆ ಕ್ಯಾರಿ ಮಾಡಿದೆ. ದೇವರು ಒಂದನ್ನು ಕೊಡೋಕ್ಕೆ ಮುಂಚೆ ನಿನ್ನನ್ನು ರೆಡಿ ಮಾಡ್ತಾನೆ. ಅದಕ್ಕೆ ಆ ಟೈಮಲ್ಲಿ ತುಂಬ ಟೆಸ್ಟ್ ಮಾಡ್ತಾನೆ, ಪರೀಕ್ಷೆ ಮಾಡ್ತಾನೆ. ಓ ನೀನು ಡಿಸರ್ವಿಂಗ್ ಇದೆಯಾ, ನೀನು ಅದನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿಯಲ್ಲಿ ಇವಾಗ ಇದೆಯಾ, ಅದನ್ನು ಬೇಕಂತ ಏನೋ ಕೇಳ್ಬಿಟ್ಟಮ್ಮ, ನಿನ್ನ ಕೈಲಿ ಈಗಲೇ ಅದನ್ನು ನಿಂಗೆ ಕೊಟ್ಟರೆ ನಿಂಗೆ ಹ್ಯಾಂಡಲ್ ಮಾಡೋಕ್ಕಾಗತ್ತಾ ಅಂತ ಟೆಸ್ಟ್ ಮಾಡ್ತಾನೆ. ನಮಗೆ ಡಿಫಿಕಲ್ಟ್ ಟೈಮ್ ಕೊಟ್ಟು ಪ್ರಿಪೇರ್ ಮಾಡ್ತಾನೆ. ಅದನ್ನೆಲ್ಲ ಏನು ಅನ್ಕೋತೀವಿ, ಫಸ್ಟ್ ಆಗೋದು ಅದೇ ಸ್ಟೆಪ್ಪು. ಸೊ ಏನು ಅನ್ಕೋತೀವಿ, ಕೇಳಿದ ತಕ್ಷಣ ಏನಿದು ಉಲ್ಟಾ ಆಗ್ತಿದ್ದಲ್ಲ, ಅದೇ ವಿಷಯದಿಂದ ನೋವಾಗ್ತಿದೆ ಅಲ್ಲ, ಏನು ಹಿಂಗೆ ಅಂತ ನಂಬಿಕೆ ಇಡೋದನ್ನೇ ಗಿವ್ ಅಪ್ ಮಾಡಿಬಿಡ್ತೀವಿ. ಏನು ಬಿಡು ಗುರು ಅಂತ ಸ್ಟಾಪ್ ಮಾಡಿಬಿಡ್ತೀವಿ. ಅದೇ ತುಂಬ ತಪ್ಪು. ಆ ಫೇಸ್ನ ನೀವು ಯಾರಾದರೂ ದಾಟಿದ್ರೆ ನೋಡಿ, ಅಲ್ಲಿ ದೇವ್ರು ಕನೆಕ್ಟ್ ಆಗ್ತಾನೆ. ನಿಮ್ಗೇನು ಬೇಕು, ಜೊತೆಗೆ ನೀವು ಕೇಳಿಲ್ದೇ ಇರೋದೂ ನಿಮಗೆ ಫ್ಲೋ ಹಿಂಗೆ ಬರುತ್ತೆ ಲೈಫಲ್ಲಿ. ಮ್ಯಾಜಿಕ್ ಥರ ಆಗುತ್ತೆ ಲೈಫು. ಅದೊಂದು ನಂಬಿಕೆ ಇಡಬೇಕು. ಆ ನಂಬಿಕೆನ ಕಳ್ಕೊಳ್ದೆ ಆ ಟೈಮ್ನ ಪಾಸ್ ಮಾಡಬೇಕು. ಸೊ ನಂಗೆ ಗೊತ್ತಿಲ್ಲ, ಸದ್ಯಕ್ಕೆ ನಾನು ಆ ನಂಬಿಕೆನ ಕಳ್ಕೊಳ್ದೆ ಆ ಟೈಮ್ ಪಾಸ್ ಮಾಡಿದೆ. ಆಮೇಲೆ ಅರ್ಥ ಆಯಿತು, ಯಾರು ಏನೂ ಬ್ಲೇಮ್ಸ್ ಏನೂ ಇಲ್ಲ, ಅದೆಲ್ಲ ಸಿಚುವೇಶನಿಂದ ಎಲ್ಲರೂ ಅವ್ರವ್ರ ಲೈಫಲ್ಲಿ ಆಗಿರೋ ಒಂದು ಕಟ್ಕೊಂಡಿರೋ ಕಷ್ಟಗಳ ಸಿಚುವೇಶನ್ಗಳಿಂದ ಎಲ್ಲರೂ ರಿಯಾಕ್ಟ್ ಮಾಡಿದ್ದಾರೆ ಅಂತ ನಾನೆಲ್ರಿಗೂ ಫರ್ಗಿವ್ ಮಾಡಿದ್ದೀನಿ. ನಾನೆಲ್ಲರಿಗೂ ಕ್ಷಮೆ ಕೇಳ್ಕೊಂಡಿದ್ದೀನಿ ಮನಸ್ಸಿಂದ. ಆ್ಯಂಡ್ ಆ ನೋವನ್ನ ಮರೆತು ನಾನೇನೋ ಈ ಈ ಯಾವುದಾದ್ರೂ ಒಂದು ವಿಷಯದಿಂದ, ಒಂದು ಸಂಬಂಧದಿಂದ ಮೂವ್ ಅಂತೆಲ್ಲ ಇರುತ್ತೆ ಅಂತೆಲ್ಲ ನೋಡ್ತೀವಲ್ವ, ಅದೆಲ್ಲ ಸುಳ್ಳು. ಮೂವ್ ಅನ್ನೋದೆಲ್ಲ ಸುಳ್ಳು. ಆ ಕಷ್ಟ ಜೊತೆ, ಆ ನೋವಿನ ಜೊತೆನೂ ನಾವು ಹೆಂಗೆ ಬದುಕೋದು, ಚೆನ್ನಾಗಿ ಬದುಕೋದು ಬೇರೆ ವಿಚಾರಗಳ ಜೊತೆ ಅನ್ನೋದನ್ನು ಕಲಿತೀವಿ ಟೈಮ್ ಟು ಟೈಮ್. ಅದೇ ಸತ್ಯ. ಸೊ ನಾನು ಕಲಿತಿದ್ದೀನಿ. ನೋವಂಗೆ ಇದೆ. ನಾನು ಅದ್ರ ಬಗ್ಗೆ ಅದನ್ನು ನೋವು ಅಂತ ನೋಡ್ತಿಲ್ಲ. ಪರ್ಸ್ಪೆಕ್ಟಿವ್ ಎಲ್ಲನೂ ಚೇಂಜ್ ಮಾಡ್ಕೊಂಡಿದ್ದೀನಿ. ಈಗಲೂ ನನ್ನ ಜೊತೆ ಅದೆಲ್ಲ ಇದ್ದೇ ಇರುತ್ತೆ. ನನ್ನ ಕೊನೆ ಉಸಿರಿರೋವರೆಗೂ ಇರುತ್ತೆ. ಅದೆಲ್ಲ ಹಾಗೆ ಸತ್ಯ. ಸೊ ಅಲ್ಲಿಂದ ಆಯಿತು. ಒಂದಾದ್ಮೇಲೆ ಒಂದು ನೋವು, ಒಂದಾದ್ಮೇಲೆ ಒಂದು ಏಟು ಎಲ್ಲ ಅನುಭವಿಸ್ದೆ. ಸೊ ಹೊರಗಡೆಯಿಂದ ನನ್ನ ಲೈಫ್ ನೋಡಿರೋರಿಗೆ ಅದೆಲ್ಲ ಗೊತ್ತಿರಲ್ಲ. ಆ್ಯಂಡ್ ಇಲ್ಲಿ ತುಂಬ ಹತ್ರದಲ್ಲಿ ಕೆಲವೊಂದು ಫ್ರೆಂಡ್ಸ್ ನೋಡಿದ್ದಾರೆ. ಅವ್ರಿಗೆ ನನ್ನ ಅದಷ್ಟು ಲೋ ಪಾಯಿಂಟ್ ಗೊತ್ತು. ಆ ಟೈಮಲ್ಲಿ ಅವರಿಂದ ನನಗೆ ಒಂದು ಪುಟ್ಟು ಚಿಕ್ಕ ವಿಚಾರನೂ ಪುಷ್ ಸಿಕ್ಕಿದೆ. ಅವ್ರಿಗೆ ನಾನು ಯಾವ ಜನ್ಮದಲ್ಲಿ ಏನು ಒಳ್ಳೇದು ಮಾಡಿದ್ನೋ, ಏನು ಕೊಟ್ಟಿದ್ನೋ ನಂಗೆ ಗೊತ್ತಿಲ್ಲ. ನನಗೆ ಈ ಟೈಮಲ್ಲಿ ನನ್ನ ಜೊತೆ ಆದರು. ಅದೆಲ್ಲ ನನಗೆ ತುಂಬ ನೀಡಿತ್ತು ಆ ಟೈಮಿಗೆ. ಸೊ ಅದೆಲ್ಲ ಮುಗಿದು ಆ ಶಿವರಾತ್ರಿ ಟೈಮಲ್ಲಿ, ಇನ್ನೊಂದು ಟೈಮಲ್ಲಿ ತುಂಬ ಡೆಸ್ಪರೇಟಾಗಿ ಕೇಳಿದ್ದೀನಿ. ನನಗೆ ಒಂದು ಸೈನ್ ಮೂಲಕನೂ ಶಿವನಿಂದ ಒಂದು ಆನ್ಸರು ನನಗೆ ಬರಲಿಲ್ಲ. ಇಲ್ಲ ಇದು ನೀನು ತಪ್ಪು ಮಾಡಿದ್ದು, ಇಲ್ಲ ಇದು ಸರಿ ನೀನು ಮಾಡಿದ್ದು, ಇಲ್ಲ ಇದು ಮಾಡು ನೆಕ್ಸ್ಟ್, ಇಲ್ಲ ನಾನು ಇದ್ದೀನಿ, ಇಲ್ಲ ಇದೆಲ್ಲ ಸರಿ ಹೋಗುತ್ತೆ. ಯಾವ ರೀತಿಲೂ ನಂಗೊಂದು ಸೈನ್ ಬರಲಿಲ್ಲ. ಅದು ಇನ್ನೂ ಫ್ರಸ್ಟ್ರೇಟ್ ಆಗ್ತಿದ್ದೆ. ಎಲ್ಲ ಆಗಿ ಎಲ್ಲರದು ಲೈಫ್ ಸರೌಂಡಿಂಗಲ್ಲಿ ಬೇರೆ, ಜೊತೆಲಿರೋ ಫ್ರೆಂಡ್ಸ್ ಇನ್ನೊಬ್ರದ್ದು ಎಲ್ಲರದು ಒಂದೊಂದು ರೀತಿಲಿ ಒಂದೊಂದು ಸ್ಟೆಪ್ಪಲ್ಲಿ ಲೈಫ್ ಚೇಂಜ್ ಆಗ್ತಿದೆ. ಎಲ್ಲರೂ ಏನೇನೋ ಒಂದು ಮಾಡ್ತಿದ್ದಾರೆ, ಇನ್ನೇನೋ ಮಾಡಿ ಸೆಟ್ಲ್ ಆಗ್ತಿದ್ದಾರೆ, ಏನೋ ಆಗ್ತಿದೆ. ಒಬ್ಬೊಬ್ಬರು ಮದುವೆ ಆಗ್ತಿದ್ದಾರೆ, ಜಾಬ್ ಮಾಡ್ತಿದ್ದಾರೆ, ಏನೆಲ್ಲ ಮಾಡ್ಕೊಂಡಿದ್ದಾರೆ. ನನ್ನ ಕೈಯಲ್ಲಿ ಏನಕ್ಕೇನೂ ಆಗ್ತಾಯಿಲ್ಲ, ನಾನು ಇದರಲ್ಲೇ ಸ್ಟಕ್ ಆಗಿದ್ದೀನಿ, ಇದರಿಂದ ಆಚೆ ಬರೋಕ್ಕಾಗ್ತಿಲ್ಲ ಅಂತ 2 months, ಇಲ್ಲ ಅಂತ ಹೇಳಲ್ಲ, 2 months ಆ ರಿವೆಂಜ್ ಮೂಡಲ್ಲಿ ನಾನು ಸಫರ್ ಆದೆ. ನನ್ನ ಕೈಲಿ ಫರ್ಗಿವ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಎಲ್ರಿಗೂ. ಆಮೇಲೆ ಈ ಸೋಲ್, ಈ ಸೈಕಿಕ್ ಇದನ್ನೆಲ್ಲ ನಾನು ಫಾಲೋ ಮಾಡೋದು ನಾನೇನು ನಿಜವಾಗ್ಲೂ ನನ್ನ ಲೈಫಿಗೆ ಯೂಸ್ ಆಗಿದೆ. ಸೊ ಅದರಿಂದೆಲ್ಲ ನನ್ನ ಲೈಫ್ ಪರ್ಪಸ್ಗೆ ನನಗೆ ಉತ್ತರ ಸಿಗ್ತಾ ಹೋಗಿದೆ. ಸೊ ನನ್ನ ಪರ್ಪಸ್ ಮೇಲೆ ನಾನು ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ನಂಗೆ ಗೊತ್ತಾಯಿತು, ಇಲ್ಲ
ಯಾರ್ದು ಏನೂ ತಪ್ಪಿರಲ್ಲ, ಎಲ್ಲನೂ ಸಿಚುವೇಶನ್. ಸೊ ಎಲ್ಲರಿಗೂ ಫರ್ಗಿವ್ ಮಾಡಿ. ಈಗ ಆ ಪೀಪಲ್ ಮೇಲೆ ನಂಗೆ ತುಂಬ ಲವ್ ಇದೆ, ಎಲ್ಲರ ಮೇಲೂ, ಅದರಲ್ಲಿ ನಾನು ಯಾವುದೇ ಮಾತಿಲ್ಲ. ಆ್ಯಂಡ್ ನಾನು ಲವ್ನೇ ಕೊಡ್ತೀನಿ ಇವಾಗಲೂ. ಎಲ್ರಿಗೂ ನನ್ನ ಕಡೆಯಿಂದ ಕೊಡೋಕ್ಕಾಗೋದು ಲವ್, ಆ ಒಂದು ಪ್ರೀತಿ ನಾನು ಕೊಡ್ತೀನಿ. ನಾನು ಕ್ಷಮೆ ಕೇಳ್ತೀನಿ, ಅವರು ನನ್ನ ಕ್ಷಮಿಸ್ಬೇಕು, ನಾನು ನನಗಾಗಿರೋ ನೋವಿಗೆ ಫರ್ಗಿವ್ ಮಾಡ್ಕೋತೀನಿ, ಅಷ್ಟೇ. ಸೊ ಅದಾದಮೇಲೆ 2 months ಪೇಯ್ನ್ ಆಯಿತು, ಎಲ್ಲ ಆಯಿತು. ಒಂದೊಂದೇ ಸ್ಮಾಲ್ ಚೇಂಜಸ್ ಲೈಫಲ್ಲಿ ಬರೋಕ್ಕೆ ಶುರುವಾಯಿತು. ಏನೋ ಒಂದು ಶುರು ಮಾಡಿದೆ, ಎಲ್ಲ ನಿಲ್ಲಿಸ್ಬಿಟ್ಟಿದ್ದೆ. ಏನೋ ಒಂದು ಶುರು ಮಾಡೋದು, ಇನ್ನೇನೋ ಮಾಡೋದು, ಮಾಡ್ತಾ ಒಂದು ನೀರು ತೆಳುವಾಗ್ತಾ ಬಂತು, ತಣ್ಣಗಾಗ್ತಾ ಹೋಯಿತು. ಆ ವಿಷಯನೇ ಸರಿ ಹೋಗಿದೆ ಅನ್ನೋದು ಸುಳ್ಳು. ಲೈಫ್ ಸರಿ ಹೋಗಿದೆ, ಬಟ್ ಅದು ಸರಿ ಹೋಗುತ್ತೆ, ಬಿಲೀವ್ ಅಷ್ಟೇ ಅಲ್ವಾ. 1% ಡೌಟ್ ಕೂಡ ನಿಮಗೆ ಯಾರಿಗೂ ಇರಬಾರ್ದು. ಎಲ್ಲ ವಿಷಯನೂ ಸರಿ ಹೋಗುತ್ತೆ. ಆ ನಂಬಿಕೆಯಲ್ಲೇ ನಾನಿವತ್ತು ಇಷ್ಟು ಖುಷಿಯಾಗಿ ಇದ್ದೀನಿ, ಜೀವನ ನಡೆಸ್ತಾ ಹೋಗ್ತಿದ್ದೀನಿ ಅಷ್ಟೆ. ಎಲ್ಲರೂ ಸರಿ ಹೋಗ್ತಾರೆ, ಎಲ್ಲರೂ ಸರಿ ಹೋಗುತ್ತೆ. ಬಿ ಪಾಸಿಟಿವ್ ಆಗಿರೋಣ, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋಣ ಅಷ್ಟೆ. ಅದೆಲ್ಲ ಆಯಿತು. ಒಂದು 2 months ಆದಮೇಲೆ ಫೆಬ್, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಮೇಯಲ್ಲಿ ಲೈಕ್ ಈ ಟೆಂಪಲ್ ಬಗ್ಗೆ ಫಸ್ಟ್ ಟೈಮ್ ನಾನು ಒಂದು ರೀಲಲ್ಲಿ ನೋಡಿದೆ. ಒಂದು ರೀಲ್ಸ್ ಒಬ್ಬರು ವ್ಯಕ್ತಿ ಮಾಡಿದರು, ಅದ್ರ ಬಗ್ಗೆ ತುಂಬ ಇಂಟೆನ್ಸಿವ್ ಆಗಿ ಹೇಳಿದರು. ಇಲ್ಲಿಗೆ ಹೋಗಿ ಬನ್ನಿ, ನೀವು ಚಾನ್ಸ್ ಮಿಸ್ ಮಾಡ್ಕೊಬೇಡಿ, ಈ ಥರ ಒಂದು ಟೆಂಪಲ್ ಇದೆ ಅಂತೇಳಿ. ನಾನು ಮನಸ್ಸಲ್ಲಿ ನನಗೆಲ್ಲ ಎಲ್ಲೋ ಹೋಗೋಕ್ಕಾಗುತ್ತೆ, ನಾವು ಒಂದು ಫ್ರೆಂಡ್ಸ್ ಗ್ರೂಪೇ ಪ್ಲ್ಯಾನ್ ಮಾಡಬೇಕು, ಅಲ್ಲೆಲ್ಲೋ ಯಾವುದೋ ಟೆಂಪಲ್, ನಾನೆಲ್ಲಿ ಹೋಗ್ತೀನಿ. ಫಸ್ಟ್ ಟೈಮ್ ನಾನು ಕೇಳ್ಪಟ್ಟಿದ್ದು ಈ ಟೆಂಪಲ್ ಬಗ್ಗೆ, ನನಗೆ ಇಂಟ್ರೊಡ್ಯೂಸ್ ಆಗಿದ್ದು ಇದೇ ರೀತಿ ಒಂದು ರೀಲ್ ಮೂಲಕನೇ. ಆ ರೀಲ್ ನೋಡಿ ಹಂಗೆ ಅಂದ್ಕೊಂಡು ಸುಮ್ಮನೆ ಆದೆ. ಆ ವೈಬ್ ಆಯಿತು, ನನಗೆ ಖುಷಿ ಆಯಿತು. ಮೊದಲೇ ನನಗೆ ಟೆಂಪಲ್ಸ್, ದೇವರು ಎಲ್ಲ ಹೋಗೋದಂದರೆ ತುಂಬ ಇಷ್ಟ. ಆ ಟೈಮಿಗೆ ಫೀಲ್ ಆಯಿತು, ಓ ಈ ಥರ ಎಲ್ಲ ಮಾಡೋದಿದೆಯಾ, ಗಿರಿ ಪ್ರದಕ್ಷಿಣೆ ಅಂತೆಲ್ಲ, ಓ ವಿಷೆಲ್ಲ ಈಡೇರುತ್ತಾ, ನನಗೂ ಹೋಗ್ಬೇಕಲ್ಲ ಅಂತ ಫೀಲ್ ಆಯಿತು ಮನಸ್ಸಲ್ಲೇ. ಓ ಅದೆಲ್ಲಿರುತ್ತೋ, ನಾನು ಎಕ್ಸ್ಪ್ಲೋರ್ ಹೋಗೋಕ್ಕಾಗುತ್ತಾ, ಲೀವ್ ಇಟ್ ಅಂತೇಳಿ ಸುಮ್ಮನಾದೆ. ನೆಕ್ಸ್ಟ್ ಒಂದು ವೀಕ್ 10 days ಆದಮೇಲೆ ಹೊಸ್ದಾಗಿ ನನಗೊಬ್ಬರು ಫ್ರೆಂಡ್ ಆಗಿರ್ತಾರೆ, ಒಂದು ಹುಡುಗಿ. ಅವರು ನನ್ನ ಹಳೆ ಫ್ರೆಂಡ್ಸ್ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತೀವಿ. ಅವಳು ಹೇಳ್ತಾಳೆ ಲೈಕ್, ಈ ಥರ ಹೋಗ್ಬೇಕಂತಿದ್ದೆ ಕಣೆ, ಆ ಟೆಂಪಲ್ಗೆ ಹೋಗಬೇಕು ಅಂತ ಆ ಟಾಪಿಕ್ ಬರುತ್ತೆ, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾರೆ. ನಾನು ಬರ್ತೀನಿ, ಹೋಗೋಣ, ನನಗೂ ಹೋಗ್ಬೇಕನ್ನಿಸ್ತು ಅವತ್ತು, ಆ ಥರ ಒಂದು ವಿಡಿಯೋ ನೋಡಿದ್ದೆ, ಲೆಟ್ಸ್ ಗೋ, ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡೋಣ ಅಂತ. ಆಗಲೂ ನಂಬಿಕೆ ಇಲ್ಲ ಇದು ಪ್ಲ್ಯಾನ್ ಆಗಿ ಅದು ಏನು ರಿಯಾಲಿಟಿಗೆ ಬಂದು ನಡೆಯುತ್ತಾ ನೋಡೋಣ ಬಿಡು ಅಂತ. ಬಟ್ ಅದು ಪ್ಲ್ಯಾನ್ ಆಯಿತು. ನನ್ನ ಫ್ರೆಂಡ್ಸ್ ತುಂಬ ಒಂದು 9 members ಫ್ರೆಂಡ್ಸ್, ಅಂದರೆ ಮ್ಯೂಚುವಲ್ ಫ್ರೆಂಡ್ಸ್ ಎಲ್ಲರೂ ಜೊತೆಗೆ ಒಂದು ಗ್ರೂಪ್ ಹೋಗೋ ಥರ ಆಯಿತು. ಸೊ ಎಲ್ಲ ಬುಕ್ಕಿಂಗ್ಸ್ ಆಯಿತು, ಬಸ್ ಬುಕ್ಕಿಂಗ್ಸ್. ಸೊ ಹೋಗ್ತೀವಂತ ಕನ್ಫರ್ಮ್ ಆಯಿತು. ಜೊತೆಗೆ ನಿಮಗೆ ಗೊತ್ತು, ನಾನೊಂದು ಬ್ಲಾಗಲ್ಲಿ ಹೇಳಿದ್ದೀನಿ, ನಾನೊಂದು ಡೈಲಿ ಬ್ಲಾಗಲ್ಲಿ ನನ್ನ ಮೆಡಿಟೇಷನ್ ಜರ್ನಿ ಕೂಡ ಶುರುವಾಗಿದೆ, ನನ್ನ ಸೈಕಿಕ್ ಜರ್ನಿ ಕೂಡ ಶುರುವಾಗಿದೆ, ನಾನು ಅದ್ರ ಮೇಲೆಲ್ಲ ವರ್ಕ್ ಮಾಡ್ತಿದ್ದೀನಿ ಅಂತ. ಅದೆಲ್ಲ ಆಗಿದ್ದು ನನ್ನ ಹೈಯೆಸ್ಟ್ ಗುಡ್ಗೆನೆ. ಸೊ ನನಗೆ ಇಮೇಜಸ್ ಕಾಣಿಸುತ್ತೆ ಅಂತ ನಾನು ಮೆನ್ಷನ್ ಮಾಡಿದ್ದೆ. ಸೊ ನಾನು ಪಾಸ್ಟ್ ಲೈಫ್ ಇಮೇಜಸ್ನ ಆ್ಯಕ್ಸಸ್ ಮಾಡಿದ್ದೀನಿ, ಆಮೇಲೆ ಫ್ಯೂಚರ್ದು ಮಾಡಿದ್ದೀನಿ. ಕೆಲವೊಬ್ಬರಿಗೆ ಪ್ರಿಡಿಕ್ಷನ್ನು ಹೇಳಿದ್ದೀನಿ, ಕೆಲವೊಂದು ಆಲ್ಮೋಸ್ಟ್ ಆ ಇಮೇಜಸ್ದು ಘಟನೆ ನಡೆದಿದೆ, ಸೇಮ್ ಟು ಸೇಮ್ ರಿಯಾಲಿಟಿಗೆ ಬಂದಿದೆ, ಅದೆಲ್ಲ ಆಗಿದೆ. ದೆನ್ ನಾನು ಏನೂ ಮಾಡದೆ ನ್ಯೂಟ್ರಲ್ ಆಗಿ ಕೂತ್ಕೊಂಡು ಮೆಡಿಟೇಟ್ ಮಾಡೋವಾಗಲೂ ನನಗೆ ಇಮೇಜಸ್ ಕಾಣೋದು. ಸೊ ಅದನ್ನೆಲ್ಲ ನಾನೇನು ಮಾಡ್ತಿದ್ದೀನಿ ಅಂದರೆ, ನನಗೆ ಡ್ರೀಮ್ ಕೂಡ ಪೋರ್ಟಲ್ ಅನ್ನೋದು ಐಡಿಯಾ ಇರೋದ್ರಿಂದ ಡ್ರೀಮ್ ಜರ್ನಲ್ ಮತ್ತು ಮೆಡಿಟೇಷನ್ ಜರ್ನಲ್ನ ನಾನು ಮಾಡ್ತಿದ್ದೀನಿ. ಅಂದರೆ ಆ ದಿನ ನನಗೆ ಏನು ಇಮೇಜಸ್ ಕಾಣ್ತು, ಆ ದಿನ ಡ್ರೀಮ್ ಬಂತ, ಅವತ್ತೇನು ಕಾಣಿಸ್ತು, ಯಾವ್ದು ಕೋಡೆಡ್ ಲ್ಯಾಂಗ್ವೇಜಲ್ಲಿತ್ತು, ನಾನು ಯಾವ ರೀತಿ ಇದನ್ನು ತಗೊಬೇಕು, ಇದರಿಂದ ಏನು ಅರ್ಥ ನನ್ನ ಲೈಫಿಗೆ, ಇದೇನಕ್ಕೆ ಕಾಣಿಸ್ತು,
ಸೊ ಈ ಥರ ಎಲ್ಲ ಡಿಕೋಡ್ ಮಾಡೋಕ್ಕೆ ಬೇಕಲ್ವ. ಸೊ ಒಂದಿನ ನಾನು ಒಂದು ಗೋಪುರ ಕಾಣುತ್ತೆ ನನಗೆ, ವೈಟ್ ಕಲರ್, ವೈಟ್ ಪೇಂಟ್, ಅದು ಕೆಳಗಡೆ ಬ್ಲ್ಯಾಕ್ ಥರ ಇಷ್ಟು ಪಿಲ್ಲರ್ ಅಂದರೆ ಪಿಲ್ಲರ್ ಅಲ್ಲ, ಸಿಮೆಂಟಲ್ಲಿ ಇಷ್ಟು ಮಧ್ಯೆ ಇಷ್ಟು ಗ್ಯಾಪ್ ಇದೆ, ಮೇಲೆ ವೈಟ್ ಗೋಪುರ ಅಂತ. ನಾನು ನನ್ನ ಫ್ರೆಂಡ್ಗೂ ಹೇಳ್ತೀನಿ, ಕಾಣಿಸ್ತು, ಚೆನ್ನಾಗಿ ಅನಿಸ್ತು ಫೀಲ್ ನನಗೆ. ನಾನು ಡ್ರಾಯಿಂಗ್ ಮೂಲಕನೂ ಬರೆದಿಟ್ಕೋತೀನಿ. ಸೊ ನಾನು ಮಾರ್ಚ್ ಟೈಮಲ್ಲಿ ತಿರುಪತಿಗೆ ಹೋಗಿದ್ದೆ, ತಿರುಪತಿ ಮತ್ತು ಕಾಳಹಸ್ತಿಗೆ ಹೋಗಿದ್ದೆ, ಅದ್ರ ವ್ಲಾಗ್ ಕೂಡ ಇದೆ. ಸೊ ಅದನ್ನು ಸಡನ್ ಪ್ಲ್ಯಾನ್, ಫ್ರೆಂಡ್ಸ್ ಹೋಗ್ತಿದ್ರು, ನಂಗೆ ಗೊತ್ತಿಲ್ಲ, ನಂಗೆ ಆ ಟೈಮಲ್ಲಿ ಫುಲ್ ಫ್ರಸ್ಟ್ರೇಷನ್, ಡಿಪ್ರೆಷನಲ್ಲಿದೆ, ನಾನು ಬರ್ತೀನಿ ಅಂಥೇಳಿ ಹೊರಟೆ ಅವ್ರ ಜೊತೆ. ಸೊ ಕಾಳಹಸ್ತಿಯಲ್ಲಿ ನಾನು ಆ ರೀತಿ ರಾಜಗೋಪುರನ ನೋಡಿದ್ದೆ, ಅಲ್ಲಿ ಕೈಂಡ್ ಆಫ್ ಸಿಮಿಲರ್ ಅಂತ ನೋಡಿದ್ದಕ್ಕೆ ನಾನು ರೆಫರೆನ್ಸಿಗೆ ಆ ಪಿಕ್ ಬಿಟ್ಟು ಅದ್ರ ಚಿತ್ರದ ಪಕ್ಕ ಇದು ಕಾಳಹಸ್ತಿ ಗೋಪುರ ಇದೆಯಲ್ಲ ಆ ಥರ ಇತ್ತು ನನಗೆ ಅಂತ ನಾನು ರೆಫರೆನ್ಸಿಗೆ ಬರ್ಕೊಂಡೆ. ಅಲ್ಲಿಗೆ ಓಕೆ ಅದಾಯಿತು. ಅದಾದಮೇಲೆ ಹಿಂಗೆ ಇಮೇಜಸ್ ನೋಡ್ತಿರ್ತೀನಿ. ನನ್ನ ಮೆಡಿಟೇಷನ್ ಜರ್ನಿನ ನಿಮಗೆ ಇನ್ನೊಂದ್ಸಲಿ ಅದನ್ನು ಡೀಟೇಲ್ ಒಂದು ವಿಡಿಯೋ ಅಲ್ಲಿ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಹೋಗೋದು ಕನ್ಫರ್ಮ್ ಆದಮೇಲೆ ಇನ್ನೊಂದು 2 ವೀಕ್ಸ್ ಇದೆ ಅಂದಾಗ ನಾನು ಹೀಗೆ ಆಫೀಸಲ್ಲಿ ಕೂತ್ಕೊಂಡು ರೀಲ್ಸ್ ನೋಡ್ತಾ, ಒಂದ್ಸಲಿ ರೀಲ್ಸ್ ಸ್ಕ್ರಾಲ್ ಮಾಡ್ತಿದ್ದೆ ಏನೋ, ಆವಾಗ ನನಗೆ ಅರುಣಾಚಲಂ ರೀಲ್, ತಿರುವಣ್ಣಾಮಲೈ ಟೆಂಪಲ್ ರೀಲ್ ಬರುತ್ತೆ. ಕರೆಕ್ಟಾಗಿ ಆ ಗೋಪುರದ ವಿಜುವಲ್ಸ್ ತುಂಬ ಹಾಕಿರ್ತಾರೆ. ನಾನು ಡೈರೆಕ್ಟಾಗಿ ಕನೆಕ್ಟ್ ಆಗ್ತೀನಿ. ಓ, ನಾನು ನೋಡಿದ ಇಮೇಜ್ ಇದೆ. ನಿಮಗೆ ಏನೋ ಒಂದು ಆಗ್ತಿದೆ ಅನ್ನೋದು ಮುಂಚೆನೇ ಗೊತ್ತಾಗಿ ಅದು ನಡೆದಾಗ ಮ್ಯಾಜಿಕಲ್ ಅನಿಸುತ್ತಲ್ಲ, ಆ ಫೀಲ್ನೆಲ್ಲ ನಾನು ಇವಾಗ ಅನುಭವಿಸ್ತಿದ್ದೀನಿ. ಅದು ನೋಡಿದ ಇಮೇಜ್ ಇದೆ ಅಂತ ಅದು ಕನೆಕ್ಟ್ ಆದಾಗ ನಾನು ತುಂಬ ಎಮೋಷ್ನಲ್ ಆದೆ. ಅದು ಒಂಥರ ಆಫೀಸಲ್ಲಿ ಕೂತಿಂಗ್ ನೋಡ್ತಿದ್ದೀನಿ, ನೆಕ್ಸ್ಟ್ ಫೀಡ್ ಕೂಡ ನಂಗೆ ಅದೇ ಬರ್ತಿದೆ, ಕಣ್ಣಲ್ಲಿ ನೀರು ಕಂಟಿನ್ಯೂಸ್ ಆಗಿ ಬರ್ತಿದೆ, ನಂಗೆ ಸ್ಟಾಪ್ ಮಾಡೋಕ್ಕೂ ಆಗ್ತಿಲ್ಲ. ಅದೊಂಥರ ನೋವಿನಳು ಅಲ್ಲ, ಆ ಭಕ್ತಿನ ಟೇಸ್ಟ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದರಲ್ಲಿರೋ ಫೀಲ್, ಆ ಒಂದು ಖುಷಿ, ಆ ಸ್ವರ್ಗ ಅಂತ ಏನಾದರೂ ಇದೆಯಾ, ಅದಿದ್ದರೆ ಅಲ್ಲಿ ಸಿಗೋ ಫೀಲ್. ಸೊ ನಾನು ಮೆಡಿಟೇಷನ್ ಟೈಮಲ್ಲಿ ಅದನ್ನು ತುಂಬ ಫೀಲ್ ಮಾಡ್ತೀನಿ ಒಂದೊಂದ್ಸಲಿ, ನನಗೆ ತುಂಬ ಇಷ್ಟ. ಸೊ ಆ ಒಂದು ಖುಷಿಲಿ ಒಂದು 1/4 ಗಂಟೆ 20 ನಿಮಿಷ ಹಾಗೆ ಕಣ್ಣೀರು ಹರಿಸಿದ್ದೀನಿ ನಾನು. ಆಫೀಸಲ್ಲಿದ್ದೀನಿ, ಯಾರಾದರೂ ನೋಡ್ತಾರೆ ಅಂತ ಕಾನ್ಷಿಯಸ್ಸಾಗಿ ಗೊತ್ತಾಗ್ತಿದ್ರು, ಸಬ್ಕಾನ್ಷಿಯಸ್ಸಾಗಿ ಏನೂ ಗೊತ್ತಾಗ್ತಾ ಇಲ್ಲ. ಆ ಥರ ತುಂಬ ವೈಬ್ರೇಷನ್ ಅದು ನನಗೆ ಅದ್ರ ಬಗ್ಗೆ ನೋಡಿದ್ರೇ ಗೊತ್ತಾದ್ರೇ ಫೀಲ್ ಆಗೋಕ್ಕೆ ಶುರುವಾಯಿತು. ಆಮೇಲೆ ಅನಿಸ್ತಾ ಇತ್ತು ಹೆಂಗಂದರೆ, ಎಕ್ಸೈಟ್ಮೆಂಟ್ ಹೆಂಗಿತ್ತು ಹೋಗೋಕ್ಕೆ ಅಂದರೆ, ನಾನು ತುಂಬ ಜನ್ಮದಿಂದ ಕಾಯ್ತಿದ್ದೀನಿ, ನಾಟ್ ಲೈಕ್ 2 months 2 ವೀಕಿಂದ ಕಾಯ್ತಿದ್ದೀನಿ, ತುಂಬ ಜನ್ಮದಿಂದ ನಾನು ತಿರುವಣ್ಣಾಮಲೈಗೆ ಹೋಗೋಕ್ಕೆ ಕಾಯ್ತಿದ್ದೀನಿ, ಫೈನಲಿ ಹ್ಯಾಪನಿಂಗ್ ಅನ್ನೋ ಥರ ಆ ಎಕ್ಸೈಟ್ಮೆಂಟ್ ಇತ್ತು, ಆ ಫೀಲ್ ಇತ್ತು. ಸೊ ಅಷ್ಟು ಖುಷಿ ಇತ್ತು. ಫೈನಲಿ ಆವತ್ತು ನೈಟ್ ನಾನು ಎಲ್ಲ ತೋರಿಸಿದ್ದೀನಿ ನಿಮಗೆ ವ್ಲಾಗಲ್ಲಿ, ಎಷ್ಟು ಗಂಟೆಗೆ ನಾವು ಹೊರಟಿದ್ದು, ಎಷ್ಟು ಗಂಟೆಗೆ ಅಲ್ಲಿ ರೀಚ್ ಆದ್ವಿ ಅಂತೆಲ್ಲ. ಎಲ್ಲರೂ ಫ್ರೆಂಡ್ಸ್ ಮೀಟ್ ಆದ್ವಿ, ಹೊರಟ್ವಿ. ನಿಮಗೆ ಒಂದು ಹೇಳ, ನಾವು ಹೋಗಿದ್ದು 9 members, ಅಲ್ಲಿ ಎಲ್ಲರಿಗೂ ಇಂಡಿವಿಜುವಲ್ ಆಗಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದೇ ರೀತಿ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ನನ್ನ ಲೈಫ್ದು ಬ್ಯಾಕ್ ಸ್ಟೋರಿನ ಲೈಟಾಗಿ ನಿಮಗೆ ಹೇಳಿದೆ. ಇದೆಲ್ಲ ಆಯಿತು. ಹೋದ್ವಿ. ಸ್ಟಾರ್ಟಿಂಗ್ ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಶುರು ಮಾಡೋಣ ಅಂತ ರಾಜಗೋಪುರ ಹತ್ರ ಫಸ್ಟ್ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಮೆಸ್ಸಿ ಆಯಿತು. ಏನಂದರೆ, ನಾನು ಇನ್ನೊಬ್ಬರು ಫ್ರೆಂಡ್ ಜೊತೆ ಬಂದುಬಿಟ್ಟೆ ಫಸ್ಟು. ಅವ್ರಿಗೋಸ್ಕರ ಇನ್ನೊಬ್ಬರು ಬಂದು, ಅಂದರೆ ತಮಿಳ್ನಾಡು ಫ್ರೆಂಡ್ ಬಂದು ವೆಯ್ಟ್ ಮಾಡ್ತಿದ್ರು. ಸೊ ಲೇಟ್ ಆಗ್ತಿದೆ ಅಂತ ಅವ್ರು ಬಂದು 2 hours ಆಗೋಗಿದೆ, ನಮ್ಮ ಬಸ್ ಡಿಲೇ ಆಗಿದೆ. ಅವ್ರ ಬೇಜಾರು, ಇವರು ಪಾಪ ಒಬ್ಬರೇ ಬಂದು ಕಾಯ್ತೀಯಾರ ಅನ್ನೋದಕ್ಕೋಸ್ಕರ ಹೋದರು. ನಾನು ಇವಳೊಬ್ಬಳೇ ಹೋಗ್ತಾಳಲ್ಲ ಅನ್ನೋದಕ್ಕೋಸ್ಕರ ಅವಳ ಜೊತೆ ಫಸ್ಟ್ ಹೋಗ್ಬಿಟ್ಟೆ. ಇನ್ನೂ ಫುಲ್ ಸೆಟಪ್ ನನ್ನ ಫ್ರೆಂಡ್ಸ್ ಎಲ್ಲರೂ ಇನ್ನೂ ಫ್ರೆಶ್ ಅಪ್ ಆಗ್ತಾಯಿದ್ರು, ಯಾರೂ ಬಂದಿರಲಿಲ್ಲ. ಅವ್ರು ಬಂದಮೇಲೆ ಸರಿ ಅಂತ ಅವರಿಬ್ಬರು ಜೊತೆಗಿದ್ದರು. ಅವರಿಬ್ಬರು ನಾವು ಶುರು ಮಾಡ್ತೀವಿ ಅಂತ ಇದ್ದರು. ಓಕೆ, ಅವ್ರು ಶುರು ಮಾಡಲಿ ಅಂತೇಳಿ, ನಾನು ಇಲ್ಲೇ ಹೋಗೋದು ಬೇಡ, ಫ್ರೆಂಡ್ಸ್ ಎಲ್ಲರೂ ಬರಲಿ, ಅವ್ರ ಜೊತೆ ಹೋಗೋಣ ಅಂಥೇಳಿ ಹಂಗೆ ನಿಂತ್ಕೊಂಡೆ. ಏನಿದು ಸ್ಟಾರ್ಟಿಂಗಲ್ಲೇ ಹೀಗೆಲ್ಲ ಮೆಸ್ಸಪ್ ಆಗ್ತಿದೆಯಲ್ಲ, ಯಾಕೆ ದೇವ್ರೇ ಅಂದ್ಕೊಂಡೆ.
ಅದೊಂದು ಚೂರು ಹಾಗಾಯಿತು. ಆಮೇಲೆ ಫ್ರೆಂಡ್ಸ್ ಬಂದರು. ಅಲ್ಲಿ ರಾಜಗೋಪುರಗಳದಂತೂ ತುಂಬ ಕನ್ಫ್ಯೂಷನ್ ಇರುತ್ತೆ. ನಾವಿಲ್ಲಿದ್ದೀವಿ ಕಣೆ ಈ ಗೋಪುರ ಹತ್ರ ಅಂತಾರೆ, ಅಲ್ಲಿ ನಂಗೆ ಗೊತ್ತೇ ಇಲ್ಲ ಒಂದೇ ಗೋಪುರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಎಲ್ಲನೂ ಒಂದೇ ಥರ ಇದೆ. ಸೊ ನಾನು ಇನ್ನೊಂದು ಕಡೆ ಇದ್ದೀನಿ, ಆಮೇಲೆ ಭಾಷೆ ಬೇರೆ ಬರಲ್ಲ. ಸರಿ ಅಂತೇಳಿ ಸಿಕ್ಕಿದ್ರು ಫ್ರೆಂಡ್ಸ್, ಸದ್ಯದಲ್ಲೇ ಸಿಕ್ಕಿದ್ರು. ನಾನು ಸ್ಲಿಪ್ಪರ್ನ ಹಾಕ್ಕೊಂಡು ಬಂದುಬಿಟ್ಟಿದ್ದೆ, ರೂಮಲ್ಲೇ ಬಿಟ್ಟಿರಲಿಲ್ಲ. ಸೊ ಸ್ಲಿಪ್ಪರ್ನ ಅಲ್ಲಿ ಒಂದು ರೂಮ್ ಹತ್ರ ಇಡಿಸಿ ಗಿರಿ ಪ್ರದಕ್ಷಿಣೆನ ಬೇರ್ ಫುಟ್ಟಲ್ಲೇ ಶುರು ಮಾಡಬೇಕಲ್ವಾ. ಸೊ ಕೊನೆಯದಾಗಿ ಆಯ್ತಪ್ಪ ಫ್ರೆಂಡ್ಸ್ ಸಿಕ್ಕಿದ್ರು, ಫೈನಲಿ ಶುರು ಮಾಡ್ತಿದ್ದೀವಿ ಅಂತೇಳಿ 6 ಗಂಟೆ ಬೆಳಿಗ್ಗೆ ಟೈಮಿಗೆ ಶುರು ಮಾಡಿದ್ವಿ. ನಾನು ಮನಸ್ಫೂರ್ತಿಯಾಗಿ ಒಂದು ವಿಶ್ನ ಕಂಪ್ಲೀಟಾಗಿ ಕೇಳಿಕೊಂಡು, ನೋಡಪ್ಪ ದೇವರೇ, ಈ ವಿಶ್ ಇಟ್ಕೊಂಡು ನಾನು ಮಾಡ್ತಿದ್ದೀನಿ, ನೀನೇ ಕರ್ಸ್ಕೊಂಡಿದ್ಯಾ, ನಿನ್ನ ಪರ್ಮಿಷನ್ ಇಲ್ಲದೆ ನಾವು ಬರೋಕ್ಕಾಗಲ್ಲ, ನೀನೇ ಕರ್ಸ್ಕೊಂಡಿದ್ಯಾ ಅಂದರೆ ನೀನು ಈಡೇರಿಸ್ಕೊಡ್ತೀಯ, ನಾನು ಇದನ್ನು ಮಾಡ್ತೀನಿ, ಇದನ್ನು ಅರ್ಪಿಸ್ಕೊ ಅಂತೇಳಿ ಕೈ ಮುಗಿದು ಶುರು ಮಾಡಿದ್ವಿ. ಸ್ಟಾರ್ಟಿಂಗಿಂದ ಎಲ್ಲ ಚೆನ್ನಾಗಾಯಿತು. ಅಂದರೆ ಸ್ಟಾರ್ಟಿಂಗ್ ಫುಲ್ಲು ಸ್ಪೀಡಲ್ಲಿರ್ತೀವಿ, ಸ್ಲೋ ಇರಲ್ಲ. ಸ್ಟಾರ್ಟಿಂಗ್ ಫುಲ್ ಎನರ್ಜಿ ಇರುತ್ತೆ. ಆ 8 ಲಿಂಗಗಳು ಒಂದಾದಮೇಲೆ ಒಂದು ಲಿಂಗ ನಮಗೆ ಸಿಕ್ತಿತ್ತು. ಎಲ್ಲದು ದರ್ಶನ ತಗೊಂಡು, ತುಂಬ ಬೇರೆ ಬೇರೆ ಟೆಂಪಲ್ ಸಿಕ್ತಿತ್ತು, ಅದ್ರದ್ದೆಲ್ಲ ದರ್ಶನ ತಗೊಂಡು ಕಂಟಿನ್ಯೂ ಮಾಡ್ತಾಯಿದ್ವಿ. ನಾವು ಶುರು ಮಾಡಿದ್ದು 6 ಗಂಟೆಗಾಗಿತ್ತಲ್ವ. ನಾವು ಪ್ಲ್ಯಾನ್ ಮಾಡಿದ್ದು 4 ಗಂಟೆಗೆ ಶುರು ಮಾಡಬೇಕು, ಇನ್ ಕೇಸ್ ಆಗಿಲ್ಲ ಅಂದರೆ 5 ಗಂಟೆಗೆ ಶುರು ಮಾಡಬೇಕು ಅಂತ. ಸೊ ನಾವು 4 ಗಂಟೆಗೂ ಆಗಿಲ್ಲ, ಬಸ್ ಡಿಲೇ ಆಯಿತು. 6 ಗಂಟೆಗೆ ಶುರು ಮಾಡಿದ್ವಿ, ಎಲ್ಲ ಓಕೆ. ಬಟ್ ನಾನು ಹೇಳ್ತೀನಿ, ಹೇಳೋ ಅಷ್ಟು ನಿಜವಾಗ್ಲೂ ಸುಲಭ ಇಲ್ಲ 14 ಕಿಲೋಮೀಟರ್ನ ಕಂಪ್ಲೀಟ್ ಮಾಡೋದು. ನಾನು ಹೆಂಗಂದರೆ, ಏನಾದರೂ ಒಂದು ನೋವು ಬಂದರೆ ಎಕ್ಸ್ಟ್ರೀಮ್ ಲಾಸ್ಟ್ ಲೆವೆಲ್ವರೆಗೂ ತಡ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ. ಅದಾದಮೇಲೆ ನಂಗೆ ಆಗ್ತಿಲ್ಲ ಅಂತ ಹೇಳೋದು. ನಾನೇ ಹಿಂಗೆ ಹೇಳ್ತಿದ್ದೀನಿ ಅಂದರೆ ಡಿಫಿಕಲ್ಟಿ ಲೆವೆಲ್ನ ನೀವು ಅರ್ಥ ಮಾಡ್ಕೊಳ್ಳಿ. ಡಿಫಿಕಲ್ಟಿ ಅಂದರೆ ನಾಟ್ ಈಸಿ ಅಷ್ಟೆ, ಈಸಿ ಅಂತೂ ಇಲ್ಲ. ಏನೆಲ್ಲ ಹೋಗಿ ಮಾಡಿಬಿಡ್ಬೋದು, ನಡೆದ್ಬಿಡ್ಬೋದು ಅಂತ. ನಾನು ಚಿಕ್ಕ ವಯಸ್ಸಿಂದ ನಡೆದಿರೋದು ತುಂಬ ಇದೆ. ನಡೆಯೋದು ನಾನು ಫುಲ್ ಫಾಸ್ಟ್, ನನಗೆ ಪ್ರಾಕ್ಟೀಸ್ ಹಂಗೆ. ಸೊ ನಾನು ನಡಿತೀನಿ, ಏನಾಗುತ್ತೆ ಅಂತ ನನಗೂ ಸ್ವಲ್ಪ ಇತ್ತು. ನಡೆಯುತ್ತಾನೆ, ಬೆಟ್ಟ ಹತ್ತೋದು ಆ ಥರ ಏನಿಲ್ವಲ್ಲ, ಕಾಲು ನೋವು ಏನು ಬರಲ್ಲ, ಆರಾಮಾಗಿ ನಡಿಬೋದು ಅಂತ ಇತ್ತು. ಬಟ್ ಆ ಥರ ಇಲ್ಲ. ನಾವೇನು ತಿಂದಿರಲಿಲ್ಲ ಹೊಟ್ಟೆಗೆ, ಎಲ್ಲರೂ ಹಾಗೆ ಹೊರಟ್ವಿ. ಸ್ವಲ್ಪ ಬಿಸ್ಕೆಟ್ಸ್ ಅಥವಾ ಗ್ಲೂಕೋಸ್ ಇದೇನಾದರೂ ಚಾಕ್ಲೇಟ್ಸ್ ಎಲ್ಲ ಒಂದು ಚಿಕ್ಕ ಬ್ಯಾಗಲ್ಲಿ ಹಾಕ್ಕೊಂಡು ಹೊರಟ್ವಿ. ತುಂಬ ನೀರು ಕುಡ್ದಿದ್ದೀವಿ. ಅಲ್ಲಿ ಹೊರಟ ಮೇಲೆ ಆಯಿತು, ಸ್ವಲ್ಪ ದೂರ, ಸ್ವಲ್ಪ ಕಿಲೋಮೀಟರ್ಸ್ ಕಂಪ್ಲೀಟ್ ಆಗ್ತಾ ಸ್ಲೋ ಆಗ್ತಾ ಹೋದ್ವಿ. ಬಟ್ ಬಾಡಿಗಂತೂ ನಿಜವಾಗ್ಲೂ ಅಲ್ಲಿಂದ ಬರೋವರೆಗೂ ಸುಸ್ತು ಅನ್ನೋದು ಒಂಚೂರು ಆಗಿಲ್ಲ. ಎನರ್ಜಿ ಕಮ್ಮಿ ಆಯಿತು, ಸುಸ್ತಾಯಿತು, ಸಾಕಾಯಿತು ನನಗೆ ಅನ್ನೋದು ನಿಜವಾಗ್ಲೂ ಯಾರಿಗೂ ಅನಿಸಿಲ್ಲ. ಸುಸ್ತೇ ಆಗಿಲ್ಲ. ಕಾಲು ಅಫ್ಕೋರ್ಸ್ ಕಾಲೇ ನೋವು ಬರಲ್ಲಪ್ಪ ಅಂತೆಲ್ಲ ನಾನು ಹೇಳಲ್ಲ, ಕಾಲು ನೋವು ಬರುತ್ತೆ, ಆಯಿತಾ. ಸೊ ಮುಗಿಸೋ ಒಂದು ಆಸೆ ಜೊತೆಗೆ ಆ ವಿಶ್ ಮೇಲಿರೋ ಒಂದು ಅತಿಯಾದ ಆಸೆನ, ಒಂದು ಗಟ್ಟಿ ನಿರ್ಧಾರನ ಗೊತ್ತಿಲ್ಲ. ಆ ವಿಶ್ಗೋಸ್ಕರನ ಎಲ್ಲರೂ ಮಾಡ್ತಾರೆ, ಅವ್ರವ್ರ ವಿಶ್ಗೋಸ್ಕರನ ಗೊತ್ತಿಲ್ಲ, ಅದು ಹಂಗೆ ಸ್ಟ್ರಾಂಗ್ ಆಗಿಬಿಟ್ಟಿರ್ತೀವಿ. ಸೊ ದೇವಸ್ಥಾನಗಳೆಲ್ಲ ನೋಡಿಕೊಂಡು ತುಂಬ ಡಿವೈನ್ ವೈಬ್ರೇಷನ್. ನಿಜವಾಗ್ಲೂ ಬರೀ ಆ ಟೆಂಪಲಲ್ಲಿ ಅಂತಲ್ಲ, ಅದು ಫುಲ್ ಪ್ಲೇಸ್ ತಿರುವಣ್ಣಾಮಲೈ ಕಂಪ್ಲೀಟ್ ಆ ಒಂದು ಹೈಯೆಸ್ಟ್ ವೈಬ್ರೇಷನ್. ನನಗೆ ಹೇಳ್ತಾ ಇದ್ದರೆ ಮೈಯೆಲ್ಲ ಜುಮ್ಮಂತಿದೆ. ತುಂಬ ಚೆನ್ನಾಗಾಯಿತು. ಎಲ್ಲರೂ ಯಾರಿಂದ ಯಾರಿಗೂ, ಈಗ ಯಾರೋ ನನ್ನ ಕೈಲಿ ಆಗಿಲ್ಲ ಅಂತ ಕೂತ್ಕೊಂಡ್ರೆ ನಾವು ಇಡೀ ಗ್ರೂಪ್ ಕೂತ್ಕೊಬೇಕಾಗೋದು, ಆ ಥರನೂ ಯಾರಿಗೂ ಆಗಲಿಲ್ಲ. ಸ್ಲೋ ಆದ್ವಿ ಡಿಸ್ಟೆನ್ಸ್ ಕಂಪ್ಲೀಟ್ ಆಗ್ತಾ. ಬಟ್ ಒಂದು ಪ್ರಾಬ್ಲಮ್ ಏನಾಯ್ತಂದರೆ 9 o'clockಗೆ ತುಂಬ ಬಿಸಿಲು ಶುರುವಾಯಿತು. ಸೊ ಅದು ನಮಗೆ ಪ್ರಾಬ್ಲಮ್ ಅಂತ ಅದನ್ನು ಮಾಡೋ ಟೈಮಲ್ಲಿ ಅನ್ನಿಸ್ತು. ಬಟ್ ಅದು ನಮಗೆ ಪರೀಕ್ಷೆ ಅಂತ ಕೊನೆಗೆ ಮುಗಿಸಿದ್ಮೇಲೆ ಎಲ್ರಿಗೂ ಗೊತ್ತಾಗಿತ್ತು. ಆ್ಯಂಡ್ ಅಲ್ಲಿ ನಾವು
ಈಗ ಗ್ರೂಪ್ ಹೋಗ್ತಿದ್ದೀವಿ ಅಂತ ಬೇರೆ ಬೇರೆ ಏನೋ ಟಾಪಿಕ್ ಡಿಸ್ಕಷನ್ ಮಾಡೋದು, ಇನ್ನೇನೋ ಮಾತಾಡ್ಕೊಂಡು ಹೋಗೋದು, ಇದು ಯಾವುದು ನಡೆದಿಲ್ಲ. ಹಂಗೆ ಮಾಡಲೂಬಾರ್ದು. ಸೊ ಶಿವನ ಧ್ಯಾನ ಮಾಡ್ತಾನೆ ನಡೆದಿದ್ದೀವಿ. ಆ ಬೆಟ್ಟ ನಾನು ಏನು ಹೇಳಿದೆ, ಆ ಅಗ್ನಿ ಸ್ವರೂಪ ಅದು ನಿಮ್ಗೆ ಕಾಣಿಸ್ತಿರುತ್ತೆ ನೀವು ಸುತ್ತೋವಾಗ. ಅದನ್ನೇ ಶಿವ ಅಂತ ತಿಳ್ಕೊಂಡು ನಾನಂತೂ ಯಾವಾಗ ಮನಸ್ಸಲ್ಲಿ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಆ ಪಂಚಾಕ್ಷರಿ ಮಂತ್ರ ಅದು ತುಂಬ ಪವರ್ಫುಲ್. ನಿಮ್ಗೆ ಇನ್ನೇನು ಹೇಳೋಕ್ಕಾಗಿಲ್ಲ ಅಂದರೂ ಸರಿ, ಓಂ ನಮಃ ಶಿವಾಯ ಅನ್ನೋದು ಒಂದನ್ನೇ ಹೇಳ್ಕೊಂಡು ಹೋಗಿ ಶಿವನ ಧ್ಯಾನ ಮಾಡ್ಕೊಂಡು ಹೋಗಿ. ಬೇರೆ ವಿಷಯ ಡೈವರ್ಟ್ ಆಗೋದು, ಬೇರೆ ಏನೇನೋ ಮಾತಾಡೋದು ಅದೇನೂ ಮಾಡಬೇಡಿ. ಅದ್ರ ಎಫೆಕ್ಟ್ ನೀವೇ ನೋಡ್ತೀರಾ ನಿಮ್ಮ ಲೈಫಿಗೆ. ಇನ್ನೂ ಒಂದು ಮೇಜರ್ ಏನು ಹೇಳಿ, ನಾನು ಕೇಳಿರೋದು, ಆ ಚಿತ್ರಗುಪ್ತ ಕೂಡ ನಮ್ಮದು ಕತೆನ ಬರ್ಕೊಳ್ಳುವಾಗ ಬಿಫೋರ್ ಅರುಣಾಚಲಂ ಆಫ್ಟರ್ ಅರುಣಾಚಲಂ ಅಂತ ಡಿಫ್ರೆನ್ಷಿಯೇಟ್ ಮಾಡ್ತಾರಂತೆ. ಲೈಫ್ ಆ ರೀತಿ ಟರ್ನ್ ಓವರ್ ಆಗುತ್ತಂತೆ, ಲೈಫ್ ಆ ರೀತಿ ಫುಲ್ ಚೇಂಜ್ ಆಗುತ್ತಂತೆ ಅಂತೆ ಅಂತ ಕೇಳಿದ್ದೆ. ಇವಾಗ ಅಂತೆ ಅಲ್ಲ, ಆಗುತ್ತೆ. ನಾನು ಹೇಳ್ತೀನಿ, ನಂಬಿಕೆ ಇಡಿ ಅಷ್ಟೇ. ಇಷ್ಟು ಡೌಟ್ ಇಡಬೇಡಿ. ನೀವು ಒಂದು ದೇವ್ರನ್ನ ಮಾಡ್ತಿರೋ, ಒಂದು ಮ್ಯಾನಿಫೆಸ್ಟೇಷನ್ ಅನ್ನೋದನ್ನು ಫಾಲೋ ಮಾಡ್ತಿರೋ, ಇನ್ಯಾವುದೋ ನೀವು ಕೆಲಸದಲ್ಲಿ ದೇವ್ರನ್ನ ನೋಡ್ತಿರೋ, ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಬಟ್ ನಂಬಿಕೆ ಇಡಿ, ಡೌಟ್ ಅನ್ನೋದೇ ಇರಬಾರ್ದು. ಆ ನಂಬಿಕೆ ಇಟ್ಟರೆ ಆ ಫಾರ್ಮಲ್ಲೇ ನೀವು ಗೆಲ್ತೀರ, ಆ ಫಾರ್ಮೇ ನಿಮ್ಮ ಕೈ ಹಿಡಿಯುತ್ತೆ. ನಾನು ಅಷ್ಟನ್ನು ಹೇಳ್ತೀನಿ. ಲೈಫ್ ನಿಜವಾಗ್ಲೂ ಚೇಂಜ್ ಆಗುತ್ತೆ, ನಾನು ಅದನ್ನು ಹೇಳ್ತೀನಿ. ಸೊ ಹೊರಟ್ವಿ. 9 ಗಂಟೆಯಿಂದ ಶುರುವಾಯಿತು ಬಿಸಿಲು. ಅಲ್ಲಿ ಫುಲ್ ತಾರ್ ರೋಡ್ ಇದೆ. ಸೊ ಕಾಲು ತುಂಬ ಸುಡುತ್ತೆ. ಅಲ್ಲಿ ವೈಟ್ ಲೈನೆಲ್ಲ ಹಾಕಿರ್ತಾರಲ್ಲ ತಾರ್ ರೋಡ್ ಮೇಲೆ, ಫುಟ್ಪಾತಲ್ಲೆಲ್ಲ. ಆ ವೈಟ್ ಲೈನ್ ಬೆಲೆ ನಮ್ಗೆ ಲಿಟ್ರಲಿ ಅರ್ಥ ಆಗಿದೆ. ಆ ವೈಟ್ ಲೈನ್ ಮೇಲೆ ನಡೆಯೋದು, ಮರಗಳು ಸಿಗುತ್ತೆ. ಒಂದು ಲಾಸ್ಟ್ 4 ಕಿಲೋಮೀಟರ್ ಇದೆ ಅನ್ನೋವರೆಗೂ ಮರಗಳು, ಆ ನೆರಳು ಸ್ವಲ್ಪ ಆರಾಮ್ ಓಕೆ ಸಿಗುತ್ತೆ, ನಡಿಬೋದು. ಸೊ ಹೋಗ್ತಾ ನಡೆದ್ವಿ. ನನಗೆ ನಂಗೆ ಮೊದಲೇ ಶಿವ ಅಂದರೆ ಇಷ್ಟ, ಶಿವನ ನೋಡೋಕ್ಕಿಷ್ಟ, ಆ ಲಿಂಗಗಳನ್ನು ನೋಡೋಕ್ಕೆ. ಅದೊಂದು ಇನ್ನು ಏನಿತ್ತಪ್ಪ ಅಂದರೆ ರಾಶಿಗಳು, ಒಂದೊಂದು ರಾಶಿಗೆ ಒಂದೊಂದು ಲಿಂಗದ್ದು ಏನೋ ಕನೆಕ್ಟ್ ಇದೆ ಅಂಥೇಳಿ ಬೋರ್ಡೆಲ್ಲ ಹಾಕಿದ್ರು. ಅದೆಲ್ಲ ಚೆನ್ನಾಗಿತ್ತು. ನನಗೆ ವಾಯುಲಿಂಗ ನನಗೆ ಕೇಳೋದಾದರೆ ನನಗೆ ತುಂಬ ಇಷ್ಟ ಆಗಿದ್ದು ವಾಯುಲಿಂಗ. ನಂಗೆ ಗೊತ್ತಿಲ್ಲ, ನಾನು ಜಾಸ್ತಿ ಕನೆಕ್ಟ್ ಆದೆ ಅಲ್ಲಿ. ಅದು ಇನ್ನೆಲ್ಲ ಕಡೆ ದೇವರಿಗೆ ತುಂಬ ಅಲಂಕಾರ ಅಂದರೆ ಎಲ್ಲ ಮೇಲೆ ಇಲ್ಲೆಲ್ಲ ಒದಿಸಿ ಅದೆಲ್ಲ ಮಾಡಿದರು. ವಾಯುಲಿಂಗ ಕಂಪ್ಲೀಟ್ ಓಪನ್ ಇತ್ತು ಲಿಂಗ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ತುಂಬ ಕನೆಕ್ಟ್ ಆಯಿತು ನನಗೆ. ಅಲ್ಲಿ ಕೂತು ನಾನು ಒಂದು 5-10 ನಿಮಿಷ ಮೆಡಿಟೇಟು ಮಾಡಿದೆ. ಅಲ್ಲಿ ನಂಗೆ ಆಸೆ ಇತ್ತು, ಅಲ್ಲಿ ಒಂದು 5 ನಿಮಿಷ ಆದರೂ ಮೆಡಿಟೇಟ್ ಮಾಡಬೇಕಂತ ಆಸೆ ಇತ್ತು. ಸೊ ಮೆಡಿಟೇಟ್ ಮಾಡಿದೆ, ಚೆನ್ನಾಗಿ ಫೀಲ್ ಆಯಿತು. ಸೊ ಅದೆಲ್ಲ ಮುಗಿಸ್ಕೊಂಡು ಬೇರೆ ಬೇರೆ ದೇವರುಗಳು ಸಿಗೋದು ಎಲ್ಲ ಬರೀ ಡಿವೈನಿಟಿ ಬಿಟ್ಟರೆ ಏನೂ ಇಲ್ಲ ಅಂದ್ಕೊಳ್ಳಿ. ಅಲ್ಲಿ ಇನ್ನೇನೂ ಇಲ್ಲ ಅಲ್ಲಿ. ಆ ಥರ ಹೊರಟ್ವಿ. ನೀರು ಕುಡಿತಿದ್ವಿ, ನೀರು ತುಂಬ ಬೇಕು ಅನಿಸುತ್ತೆ, ಫುಲ್ ಡಿಹೈಡ್ರೇಟ್ ಆಗ್ತಿರ್ತೀವಲ್ಲ. ಆಮೇಲೆ ತಿಂದಿದ್ದು ಕೆಲವು, ನನ್ನ ಫ್ರೆಂಡ್ ಒಬ್ಬಳು ಮತ್ತು ಇನ್ನಿಬ್ಬರು ಲೈಕ್ ಏನೂ ತಿನ್ನಲ್ಲ ಅಂತ ಇದ್ದರು. ನನ್ನ ಪ್ರಕಾರ ನಾನು ಉಪವಾಸ ಎಲ್ಲ, ನಾನು ಮಂತ್ಲಿ 1 ಡೇ ಚೌತಿ ಟೈಮಲ್ಲಿ ಉಪವಾಸ ಮಾಡ್ತೀನಿ. ನನಗೆ ಉಪವಾಸ ಅಂದರೆ ಏನೂ ತಿಂದೆ ಫಾಲೋ ಅಪ್ ಮಾಡಬೇಕಂತ ನಾನು ಅಂದ್ಕೊಂಡು ಮಾಡಲ್ಲ. ಅದು ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು. ನಾನು ಯಾರ್ದೂ ತಪ್ಪು ಅಂತಲೂ ಹೇಳಲ್ಲ. ಅವ್ರವ್ರ ರೀತಿಲಿ ಅವ್ರವ್ರು ಯಾವಾಗಲೂ ಸರಿ ಇರ್ತಾರೆ. ಸೊ ನಂದು ಫಲಾಹಾರ ಏನಾದರೂ ತಿನ್ಬೋದು, ಬಟ್ ಹೊಟ್ಟೆ ತುಂಬ ಥರ ಅದನ್ನು ತಿನ್ನಬಾರ್ದು. ನಿನ್ನ ಕೈಲಿ ಆಗ್ತಿಲ್ಲ, ನಿಂಗೇನೋ ಸುಸ್ತಾಗ್ತಿದೆ ಅಂದಾಗ ನೀನೇನೋ ಒಂದು ತಿನ್ಬೋದು ಅನ್ನೋದನ್ನು ನಾನು ಫಾಲೋ ಅಪ್ ಮಾಡೋದು. ನಾನು ಅಲ್ಲಿ ಏನು 2 ಚಿಕ್ಕಿ ಪೀಸ್ ತಿಂದೆ, ಒಂದು ಚಿಕ್ಕದು ಮಂಚೋ ಏನೋ ಚಾಕ್ಲೇಟ್ ತಿಂದೆ ಗ್ಯಾಪಲ್ಲಿ. ಬಿಟ್ಟರೆ ನೀರು ತುಂಬ ಕುಡ್ದಿದ್ದೀನಿ. ಮೇಯ್ನ್ ಊಟ ಏನೂ ಮಾಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಯಾರೂ ಏನೂ ಊಟ ಮಾಡಿಲ್ಲ. ಆಮೇಲೆ ಎಲ್ಲ ಮುಗಿಸಿ ಇನ್ನೊಂದು 4 ಕಿಲೋಮೀಟರ್ ಇದೆ ಅನ್ನೋವಾಗ ಶುರುವಾಯಿತು ನೋಡಿ. 9 ಗಂಟೆಗೆ ನೆಕ್ಸ್ಟ್ ಲೆವೆಲ್ ಬಿಸಿಲು ಕಾವು ಬಂದಿದ್ದಿತ್ತು. ಅದು ಹೋಗ್ತಾ ತುಂಬ ಬಿಸಿಲಾಗೋಯ್ತು. ನೀವು ಕಾಲಿಟ್ಟರೆ, ಕಾಲಲ್ಲ ಈ ಮೊಟ್ಟೆ ಬಿಟ್ಟರೆ ಆಮ್ಲೆಟ್ ಆಗಿಬಿಡುತ್ತದು. ವಿತಿನ್ ಅ ಫ್ರ್ಯಾಕ್ಷನ್ ಆಫ್ ಮಿನಿಟಲ್ಲಿ ಆಮ್ಲೆಟ್ ಆಗುತ್ತೆ ಅನ್ನೋ ಅಷ್ಟು ಬಿಸಿಲು. ನೆರಳು ಕೂಡ ಎಂಡಾಯಿತು ನಮಗೆ, ಮರಗಳೂ ಖಾಲಿ ಆಯಿತು. ಸೊ ತುಂಬ ಜನಕ್ಕೆ ಬೊಬ್ಬೆ ಬಂದಿದೆ, ನೋವಾಗಿದೆ, ಪಾದ ಅದೆಲ್ಲ ಆಗಿದೆ.
ನಿಜವಾಗ್ಲೂ ಬಿಸಿಲಲ್ಲಿ ಕಾಲಿಡೋಕ್ಕಾಗಲ್ಲ. ನಾನು ಮನೇಲೆಲ್ಲ ಹೆಂಗಿದ್ದೆ ಅಂದರೆ ಬೇರ್ ಫುಟ್ಟಲ್ಲಿ ಕಾಲೇ ಇಡಲ್ಲ. ಕಾಲು ಇಟ್ಟರೆ ಇನ್ನೇನಾದರೂ ಬಿಸಿಲಲ್ಲಿ ಎಲ್ಲಾದರೂ ಇಡ್ತೀನಿ ಅಂದರೆ ಒಂದು ಹೆಜ್ಜೆ ಇಡಲ್ಲ ಅನ್ನೋ ರೀತಿ ನಾನು ಬಿಹೇವ್ ಮಾಡ್ತಿದ್ದೋಳು. ಅಲ್ಲಿ ಇಲ್ಲ, ಅದು ಇಲ್ಲ, ಮಾಡೇ ಮಾಡ್ತೀನಿ, ಗಿವ್ ಅಪ್ ಮಾಡಬಾರ್ದು. ನನ್ನ ಜೊತೆ ಇರೋರು ಎಲ್ಲರೂ ಹಾಗೆ ಇದ್ರಪ್ಪ. ಅದು ಸಾಕ್ಸ್ ಹಾಕ್ಕೊಳ್ಳೋ ಆಪ್ಷನ್ ಇದೆ, ಇಲ್ಲ ಅಂತ ಹೇಳಲ್ಲ, ತಪ್ಪೇನಲ್ಲ, ಹಾಕ್ಕೊಳ್ಳಿ. ಬಟ್ ನಮಗೆ ಹೆಂಗಿತ್ತಂದರೆ ಇಷ್ಟನ್ನು ಮಾಡಿದ್ದೀವಿ, ಇನ್ನೊಂದು 2-3 ಕಿಲೋಮೀಟರ್ ಇದೆ, ನೋ ಸಾಕ್ಸ್ ಕೂಡ ಹಾಕ್ಕೊಂಬಾರ್ದು. ಅದು ಕಿತ್ತೋಗುತ್ತಾ, ಕಾಲು ಕಿತ್ತೋಗ್ಲಿ, ರಕ್ತ ಬರುತ್ತಾ, ಮೂಳೆ ಕಾಣುತ್ತಾ, ಪರವಾಗಿಲ್ಲ ದೇವ್ರೆ, ನನಗೆ ಈ ವಿಶ್ ಬೇಕು, ನೀನು ನೆರವೇರಿಸ್ಕೊಡ್ಬೇಕು, ನಾನು ಗಿವ್ ಅಪ್ ಮಾಡಲ್ಲ ಅನ್ನೋ ಥರನೇ ಎಲ್ಲರೂ ಫಾಲೋ ಅಪ್ ಮಾಡಿದ್ದಾರೆ. ಸಾರಿ. ಸೊ ಗೊತ್ತಿಲ್ಲ, ನಂಗೆ ಅಲ್ಲಿ ನೆನೆಸ್ಕೊಂಡು ನಿಮಗೆ ಹೇಳ್ತಿದ್ದೀನಿ. ನಾನಿವತ್ತು ಈ ವಿಡಿಯೋಗೋಸ್ಕರ ಏನೂ ಪ್ರಿಪೇರ್ ಕೂಡ ಆಗಿಲ್ಲ. ಬಿಕಾಸ್ ರಿಯಾಲಿಟಿ ನನಗೇನು ಫೀಲ್ ಆಗಿದೆ ಅದನ್ನು ನಾನು ಓಪನ್ ಆಗಿ ಅದೇ ರೀತಿ ಹೇಳ್ಬೇಕಂತ ಆಸೆಪಟ್ಟೆ. ನಾನೇನೋ ಸ್ಕ್ರಿಪ್ಟ್ ಬರ್ಕೊಂಡು ಇನ್ನೇನೋ ಮಾಡಿಕೊಂಡು ನಾನು ಪ್ರಿಪೇರ್ ಕೂಡ ಆಗಿಲ್ಲ. ನಂಗೆ ನಿಜವಾಗ್ಲೂ ಆ ಪ್ಲೇಸ್ ನೆನೆಸ್ಕೊಂಡ್ರೇ ಈ ರೀತಿ ಎಮೋಷ್ನಲ್ ಆಗ್ತೀನಿ. ಎಮೋಷ್ನಲ್ ಅಂದರೆ ವೀಕ್ ರೀತಿಯಲ್ಲ, ಆ ಭಕ್ತಿ, ಆ ಫೀಲ್, ಆ ವೈಬ್ರೇಷನ್ ಫೀಲ್ ಆಗುತ್ತೆ ನನಗೆ. ಸೊ ಅಲ್ಲಿ ನೆನ್ಪು ಮಾಡ್ಕೊಂಡು ಏನೇನಾಯಿತು, ಟೈಮ್ ಟು ಟೈಮ್ ಹೆಂಗೆಲ್ಲ ಫೀಲ್ ಆಯಿತು ಅಂತ ಹೇಳ್ತಿದ್ದೀನಿ. ಸೊ ಇನ್ನು 3 ಕಿಲೋಮೀಟರ್ಸ್ ಇದೆ. ಈಶಾನ್ಯ ಲಿಂಗ ನಮಗೆ ಕೊನೆಯದಾಗಿ ಸಿಗೋದು. ಈಶಾನ್ಯ ಲಿಂಗ ನಾವು ಕಂಪ್ಲೀಟ್ ಮಾಡಿಲ್ಲ, ಕಂಪ್ಲೀಟ್ ಆಗ್ತಿಲ್ಲ. ಈವನ್ ನನಗೂ ಆಗುತ್ತೆ ಅನ್ನೋಳಿಗೂ ನಂಗೆ ಆಗ್ತಿಲ್ಲ. ನಾವು ಹೆಂಗೆ ಟೀಮ್ ಅಪ್ ಆಗಿದ್ದೀವಿ ಅಂದರೆ ಒಂದು ಟೀಮ್ ಜೊತೆಗೆ ಹೋಗ್ತಿದ್ವಿ, ಲೈಕ್ ಇಬ್ಬರು ಈ ಥರ ಕೈ ಹಿಡ್ಕೊಂಡು ಅಥವಾ ಜೊತೇಲಿ ಮಾತಾಡ್ಕೊಂಡು ಹಂಗೆ ಹೋಗ್ತಿದ್ವಿ. ನಾನು ನನ್ನ ಜೊತೆ ಇನ್ನೊಬ್ಳು ಫ್ರೆಂಡ್ ಬರ್ತಿದ್ಲು, ಅವಳು ಅಲ್ಲೇ ನನಗೆ ಇಲ್ಲಿ ಬರೋವಾಗೇ ಪರಿಚಯ ಆಗಿದ್ದು ಹುಡುಗಿ. ಅವಳು ನಾನು ಒಂದು ವೇವ್ ಲೆಂತಲ್ಲಿ ನಡೀತಿದ್ದರಿಂದ ನಾವಿಬ್ಬರು ಜೊತೆಗೆ ಹೋಗ್ತಿದ್ವಿ, ಆ ರೀತಿ ನಡೀತಿತ್ತು. ಪಾಪ ಆ ಹುಡುಗಿದು ಕೆಪಾಸಿಟಿ ಲೆವೆಲ್ ತುಂಬಾ ಜಾಸ್ತಿ ಇದೆ. ಸೊ ಇಬ್ಬರೂ ಒಂದು ರೇಂಜಿಗೆ ನಡೆದ್ವಿ. ನಾನು ಅಂದ್ಕೊಂಡೆ ಹುಡುಗರ ಸ್ಕಿನ್ ಸ್ವಲ್ಪ ರಫ್ ಸರ್ಫೇಸ್ ಇರುತ್ತಲ್ಲ, ಸೊ ಅವ್ರಿಗಷ್ಟು ಬೇಗ ಅದು ಫೀಲ್ ಆಗಲ್ಲ, ಹರ್ಟ್ ಆಗಲ್ಲ ಜಾಸ್ತಿ ಅನಿಸುತ್ತೆ, ಅವ್ರು ಸ್ವಲ್ಪ ಮಾಡ್ಬೋದು ಅಂತ. ಇಲ್ಲ, ಅದು ಆ್ಯಕ್ಚುಲಿ ಹುಡುಗರು ಆಗ್ತಿಲ್ಲಪ್ಪ ಅನ್ನೋಷ್ಟು ನಾನು ನೋಡಿದೆ. ಅದು ದೇವ್ರು ಕೊಡೋದದು, ಆ ಸಫರ್ನ ಕೊಡ್ತಾನೆ ದೇವರು. ಒಳ್ಳೇದು ಮಾಡೋಕ್ಕೆ ಮುಂಚೆ ಅದನ್ನು ಟೆಸ್ಟ್ ಮಾಡ್ತಿದ್ದಾನಂತ ಆಮೇಲೆ ನಮಗೆ ಅರಿವಾಗುತ್ತೆ. ಟೈಮಲ್ಲಿ ಯಾಕಪ್ಪ ದೇವ್ರೆ ಹಿಂಗೆ ಮಾಡ್ತಿದ್ಯಾ, ಆಗ್ತಾ ಇಲ್ಲ, ಲಿಟ್ರಲಿ ನಿಲ್ಸೋಕ್ಕೂ ಮನಸ್ಸಿಲ್ಲ, ಪ್ಲೀಸ್ ಶಿವ ಕಂಪ್ಲೀಟ್ ಮಾಡಲೇಬೇಕು, ಬಟ್ ಆಗ್ತಿಲ್ಲ, ಕಾಲು ಇನ್ನೊಂದು ಹೆಜ್ಜೆ ಇಡೋಕ್ಕೂ ಆಗ್ತಿಲ್ಲ. ಹಂಗಾಗ್ಬಿಟ್ಟಿದ್ವಿ. ಒಂದು ಟೆಂಪೋ ನಿಂತಿದ್ರೆ ಅಥವಾ ಒಂದು ಕೈಗಾಡಿ ನಿಂತಿದ್ರೆ ಅದ್ರ ನೆರಳೇನಿದೆ ನೋಡಿ, ಅಲ್ಲಿ ನಿಂತ್ಕೋತಿದ್ವಿ. ಆ ನೆರಳು ಕೂಡ ಎಲ್ಲೂ ಇರ್ತಿರ್ಲಿಲ್ಲ. ಆಮೇಲೆ ಲೈಕ್ ಇಲ್ಲೊಂದು ಟೆಂಪೋದು ಒಂದು ನೆರಳಲ್ಲಿ ನಿಂತಿದ್ದೀವಿ ಅಂದರೆ ಒಂದು ದೊಡ್ಡ ರೋಡ್ ಕ್ರಾಸ್ ಮಾಡಬೇಕು, ಆ ಥರ ಬಿಸಿಲು, ಫುಲ್ ಖಾಲಿ ಜಾಗ ಬರೋದು. ಓಡ್ತಿದ್ವಿ. ಲಾಸ್ಟ್ 3-4 ಕಿಲೋಮೀಟರ್ಸ್ ರನ್ನಿಂಗ್ ಮಾಡಿದ್ದೀವಿ, ನಡೆಯೋಕ್ಕಾಗ್ತಿಲ್ಲ. ನಡೆದ್ರೆ ಬಿಸಿಲಿಗೆ ಫುಲ್ ಕಾಲು ಬರ್ನ್ ಆಗ್ತಿದೆ, ಓಡಲೇಬೇಕು. ಆವಾಗ ನೆಕ್ಸ್ಟ್ ಮುಂದೆ ಎಲ್ಲಿ ನಮಗೆ ಚೂರಾದರೂ ನೆರಳು ಕಾಣ್ತಿದೆ ಅಂತ ಇಲ್ಲಿಂದನೇ ಅದನ್ನು ಪಾಯಿಂಟ್ಔಟ್ ಮಾಡ್ಕೊಳ್ಳೋದು, ಅದನ್ನು ಗೋಲ್ ಇಟ್ಕೊಳ್ಳೋದು. ಸೊ ಇವಾಗ ನೀನು ಓಡೋಕ್ಕೆ ಶುರು ಮಾಡಿದ್ರೆ ಅಲ್ಲೇ ನಿಲ್ಲಬೇಕು, ನೀನು ಮಧ್ಯ ನಿಲ್ಲೋಕ್ಕೂ ಆಗಲ್ಲ, ಬಿಕಾಸ್ ಬಿಸಿಲಿದೆ, ನೀನು ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ಹಾಗಿದ್ದಾಗ ಇಲ್ಲಿ ನೆರಳಿದ್ದಿದ್ದ ಕಡೆಯಿಂದ ಒಂದೇ ಸ್ಟ್ರೆಚ್ಚಲ್ಲಿ ಓಡೋದು, ಅಲ್ಲಿಂದ ನನ್ನ ಜೀವ ಹೋದಂಗೆ ಆಗೋದು. ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಸ್ಟಾಪ್ ಮಾಡಬೇಕು, ಅಮ್ಮ ಅಂತ ನಿಂತ್ಕೊಳ್ಳೋದು. ಓ ಶಿವಪ್ಪ ಶಿವ ದೇವ್ರೇ ಅನ್ನೋದು. ಚಿಕ್ಕ ಮಕ್ಕಳೂ ನಾನು ನೋಡಿದೆ ಅವತ್ತು, ಶಿವ ಅಂತ ಹೇಳ್ಕೊಂಡು ಓಡಿದ್ದಾರೆ. ಅದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ತುಂಬ ವಯಸ್ಸಾದವ್ರು ಮಾಡ್ತಿದ್ದದ್ದು ನೋಡಿದ್ದೀನಿ. ನಾವೆಷ್ಟು ಸ್ಟ್ರೆಂತ್ ಇರೋರು ಹಂಗೆ ನೋಡೋಕ್ಕೆ ಹೋದರೆ, ಆದರೆ ಕಾಲಿಗೆ ಅದು ಅಷ್ಟು ಸುಡ್ತಿದೆ, ನೋವಾಗ್ತಿದೆ, ಬಾಡಿಗೆ ಒಂಚೂರೂ ಸುಸ್ತಾಗ್ತಿಲ್ಲ. ತಿಂದಿಲ್ಲ ಅಂದರು, ಅಷ್ಟು ನಡೆದಿದ್ದೀವಿ ಅಂದರು, ದೇವ್ರಾಣೆಗೂ ಸುಸ್ತಾಗಿಲ್ಲ. ನಾನು ಸತ್ಯನೇ ಹೇಳ್ತೀನಿ. ನಾನೇನು ದೇವರು ನಿಮಗೆ ಕಾಲು ನೋವು ಬರಲ್ಲ, ಏನೂ ಆಗಲ್ಲಪ್ಪ ಅಂತ ನಾನು ಹೇಳಲ್ಲ. ಏನಾಯಿತು, ಅದು ನೋವು ಯಾಕಾಯಿತು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ಸುಸ್ತಂತೂ ಯಾರಿಗೂ ಆಗಿರಲಿಲ್ಲ. ನೀರು ಕುಡ್ಕೊಂಡು ಆ ಥರ ಮಾಡಿದ್ವಿ. ನನಗೆ ಕಾಲು ಬೊಬ್ಬೆ ಏನೂ ಬಂದಿರಲಿಲ್ಲ, ಸ್ಕಿನ್ನೂ ಏನೂ ಆಗಲಿಲ್ಲ. ಒಂದು ಪಾಯಿಂಟಲ್ಲಿ ಹೆಬ್ಬೆರಳ ಕೆಳಗೆ ಒಂದು ತೂತು ಥರ ಏನೋ ಆಯಿತು. ಒಂದು ಪಿನ್ ತೊಗೊಂಡು ಚುಚ್ಚಿದ್ರೆ ಎಷ್ಟು
ಪೋರ್ಷನ್ ಆಗುತ್ತೆ ಆ ಥರ. ಅದು ಯಾವ ಕಲ್ಲು ಚುಚ್ಚಿತ್ತೋ ಏನೋ ಗೊತ್ತಿಲ್ಲ, ಅಲ್ಲಿ ಬ್ಲಡ್ ಬಂತು ನನಗೆ. ಆ ಬ್ಲಡ್ ಬಂದು ಅಲ್ಲೇ ಕ್ಲಾಟ್ ಆಯಿತು. ಅದು ಬಿಸಿಲಿಗೆ ಟಚ್ ಆದಾಗ ಜೀವ ಹೋಗಿ ಬರೋದು, ಅಮ್ಮ ಅಂತ ಅನ್ನೋಷ್ಟು ಒಂದ್ಸಲಿ ಕಣ್ಣಲ್ಲಿ ನೀರು ಕಚ್ಕೊಂಡ್ಬಿಟ್ಟೆ, ಆಗ್ತಿಲ್ಲ ನನಗೆ ಅಂತ. ಬಟ್ ಅಷ್ಟು ಅದು ಒಂದು ನೋವಾಗೋದು. ಆ ಕಾಲನ ಹಿಂಗಿಟ್ಕೊಂಡು ಹೋಗ್ಬೇಕಿರೋ ಕಾಲನ ಈ ಥರ ಮಾಡ್ಕೊಂಡು ಓಡಿದ್ದೀನಿ. ಅದನ್ನು ಟಚ್ ಮಾಡೋಕ್ಕಾಗ್ತಿಲ್ಲ ಕೆಳಗಡೆಗೆ. ಸೊ ನಿಜವಾಗ್ಲೂ ನೀವು ಯಾರಾದರೂ ಈ ವಿಡಿಯೋ ನೋಡ್ತಿರೋರು ಪ್ಲ್ಯಾನ್ ಮಾಡ್ತಿದ್ರೆ, ಹೋಗ್ಬೇಕಂತಿದ್ರೆ ತುಂಬ ಅರ್ಲಿ ಮಾರ್ನಿಂಗ್, ಆದಷ್ಟು 2 o'clockಗೆ ಶುರು ಮಾಡಿ ಗಿರಿ ಪ್ರದಕ್ಷಿಣೆನ. ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ, ಅದೇ ರೀತಿ ಟ್ರಾವೆಲ್ ಮಾಡಿ, ತುಂಬ ಬೆಸ್ಟ್ ಅದು. ಕಾಲು ನೋವೆಲ್ಲ ತಡ್ಕೊಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಬಿಸಿಲು ಬಂದರೆ ಮಾತ್ರ ನರ್ಕ ಆಗುತ್ತೆ ಲಿಟ್ರಲಿ. ನಿಜವಾಗ್ಲೂ ಬಿಸಿಲಿಗೆ ಸಿಗಾಕೊಳ್ಳೋ ಥರ ಹೋಗಲೇಬೇಡಿ. ಅದಾದಮೇಲೆ ಈಶಾನ್ಯ ಲಿಂಗಕ್ಕೆ ಹೋದ್ವಿ. ಅಲ್ಲಿ ಎಲ್ಲರೂ ಫುಲ್ ಸುಸ್ತಂದರೆ ಕಾಲು ಸುಟ್ಟು ನೋಯಿಸ್ಕೊಂಡು ಎಲ್ಲರೂ ಕೂತ್ಕೊಂಡು ತುಂಬ ಹೊತ್ತಲ್ಲಿ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಕೂತ್ಕೊಂಡ್ವಿ. ಅಲ್ಲಿ ಗಂಧ ಕೊಟ್ಟಿದ್ರು, ಅದನ್ನೆಲ್ಲ ಅಲ್ಲಿ ಗಾಯಕ್ಕೆ ಹಚ್ಕೊಂಡು, ಕಾಲಿಗೆ ಹಚ್ಕೊಂಡು ಅಪ್ಪ ಅಂತ ಕೂತು. ಅದಾದಮೇಲೆ 8 ಲಿಂಗ ಕಂಪ್ಲೀಟ್ ಆಗುತ್ತೆ. ಪ್ರದಕ್ಷಿಣೆ ಕಂಪ್ಲೀಟ್ ಆಗಲ್ಲ, 8 ಲಿಂಗಗಳ ದರ್ಶನ, 8 ಲಿಂಗ ಕಂಪ್ಲೀಟ್ ಆಗುತ್ತೆ. ಸೊ 8 ಲಿಂಗ ಕಂಪ್ಲೀಟ್ ಆದಮೇಲೆ ಎಳ್ನೀರು ಕುಡಿದ್ವಿ. 2 ಎಳ್ನೀರು ಕುಡ್ಕೊಂಡು ಇನ್ನು ಟೆಂಪಲ್ ಹತ್ರ ರೀಚ್ ಆಗಬೇಕು. ಅಲ್ಲಿಗೆ 2 ಕಿಲೋಮೀಟರ್ ಇದೆ. ಬಿಸಿಲು ಸಾಯೋ ಥರ ಬಂದಿದೆ, ಏನು ಮಾಡೋದು ಗೊತ್ತಿಲ್ಲ, ಮಾಡಬೇಕು. ಒಂದಿಬ್ಬರು ಪಾಪ ಸಾಕ್ಸ್ ಕೂಡ ಹಾಕ್ಕೊಂಡ್ರು ಫ್ರೆಂಡ್ಸು. ಅವ್ರ ಕೊನೆಯಲ್ಲಿ ಆಗಲ್ಲ ಅಂದರೆ ಆಗಲೇ ಇಲ್ಲ, ಇಂಪಾಸಿಬಲ್ ಥರ ಹಂಗಿತ್ತು ಪರಿಸ್ಥಿತಿ. ಆಮೇಲೆ ನಾವೊಂದಷ್ಟು ಜನ ಇಲ್ಲ, ಮಾಡಲೇಬೇಕು, ಅದಾಗಲೇಬೇಕು, ಮಾಡಲೇಬೇಕು ಅನ್ನೋ ಥರ. ನೆಕ್ಸ್ಟ್ ಅಲ್ಲಿಂದ ಅಂಗಡಿಗಳು, ಫುಟ್ಪಾತಲ್ಲಿ ಆ ಥರ, ಅಲ್ಲಿ ಫುಲ್ಲು ನೆರಳೇ ಇಲ್ಲ ಅನ್ನೋ ಥರ. ಯಾರಾದರೂ ಒಂದೇನೋ ತೊಳೆದು ನೀರು ಕೆಳಗಡೆ ಚೆಲ್ಲಿದ್ರೆ ಆ ನೀರು ಹತ್ರ ಹೋಗಿ ಕಾಲಿಡೋದು, ಅಲ್ಲಿ ನಿಂತ್ಕೊಳ್ಳೋದು. ಇನ್ಯಾವುದೋ ಫ್ಲವರ್ ಅಂಗಡಿ ಹತ್ರ ನೀರು ಬಿದ್ದಿದ್ರೆ ಅಲ್ಲೂ ಹೋಗಿ ಕಾಲಿಡೋದು. ಇನ್ಯಾವುದೋ ಲೈಟ್ ಕಂಬ, ಒಂದು ಚಿಕ್ಕ ಕಂಬ ಇದ್ದರೆ ಅದ್ರ ನೆರಳು ಸಿಕ್ಕಿದ್ರೆ ನೆಕ್ಸ್ಟ್ ಅಲ್ಲೋಗಿ ನಿಂತ್ಕೊಳ್ಳೋದು, ಅಲ್ಲಿವರೆಗೂ ಓಡೋದು. ಕಲ್ಲುಗಳು, ಅಲ್ಲಿ ಸ್ವಲ್ಪ ಏನೇನೋ ಕನ್ಸ್ಟ್ರಕ್ಷನ್ ತುಂಬ ನಡೀತಿದೆ, ಅದರಿಂದ ರೋಡ್ ಕೂಡ ಒಂದೊಂದು ಕಡೆ ಕ್ಲಿಯರ್ ಇಲ್ಲ. ಸೊ ಹಂಗಾಗಿ ಕಲ್ಲುಗಳು ಎಲ್ಲ ಸಿಗೋದು. ಅದೆಲ್ಲ ಆಗಿ ಫೈನಲಿ ಮುಗಿಸಿದ್ವಿ. ಎಲ್ಲಿ ಮುಗಿಸಿದ್ವಿ, ಅಲ್ಲಿ ಒಂದು ಪ್ಲೇಸ್ ಸಿಗುತ್ತೆ, ಅಲ್ಲಿ ಡೈರೆಕ್ಷನ್ ಹಾಕಿರ್ತಾರೆ ನಾವು ಹೆಂಗೆ ಹೋಗಬೇಕು ಗಿರಿ ಪ್ರದಕ್ಷಿಣೆ ಮಾಡೋ ಟೈಮಲ್ಲಿ ಅಂತ. ಸೊ ಆ ಪಾಯಿಂಟಿಗೆ ಮುಗಿಸಿದ್ವಿ. ಸೊ ಪ್ರದಕ್ಷಿಣೆ ಮುಗಿಸಿದ ಮೇಲೆ ಮೈಂಡಿಗೆ ಸಿಗ್ನಲ್ ಹೋಗ್ಬಿಟ್ಟಿರುತ್ತೆ, ಓ ಕಂಪ್ಲೀಟೆಡ್ ಅಂತ. ಆ ಒಂದು ಕಷ್ಟಪಡೋ ಕೆಪಾಸಿಟಿನೂ ಲೋ ಆಗಿಬಿಟ್ಟಿರುತ್ತೆ. ಮುಗಿತಪ್ಪ ಅಂತ ಅಂದ್ಕೊಂಡ್ವಿ, ಇನ್ನೇನಿದ್ರು ದರ್ಶನಕ್ಕೆ ನಿಲ್ಲೋದು, ದರ್ಶನ ಮುಗಿಸೋದು ಅಂತ. ನೋ, ದೇವರು ವೆಯ್ಟ್, ಇನ್ನೂ ಇದೆ ನಿಮಗೆ ಮಾರಿ ಹಬ್ಬ ಅನ್ನೋ ಥರ ಆಯಿತು. ಅಲ್ಲೇನಾಯ್ತಂದರೆ ನಾವು ಇಬ್ಬಿಬ್ರು ಅದು ಡಿಸ್ಟೆನ್ಸ್ ಜಾಸ್ತಿ ಆಗಿ ಫಸ್ಟ್ ನಾನು ಇನ್ನೊಂದು ಫ್ರೆಂಡು ಬಂದುಬಿಟ್ಟಿದ್ದೀವಿ ಮುಂದೆ. ನಾವೇ ಫಸ್ಟ್ ಮುಗಿಸಿದ್ದೀವಿ, ಇನ್ನು ನಮ್ಮ ಫ್ರೆಂಡ್ಸ್ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ವೆಯ್ಟ್ ಮಾಡೋ ಗ್ಯಾಪಲ್ಲಿ ಅವ್ರು ಇನ್ನೊಂದು ಕಡೆ ಹೋಗಿದ್ದಾರೆ. ಅಲ್ಲೋ 8 9 ಎಷ್ಟೋ ರಾಜಗೋಪುರ ಇದೆ, ತುಂಬ ಕಡೆ ಎಂಟ್ರಿ ಇದೆ ದರ್ಶನಕ್ಕೆ. ಎಲ್ಲ ರಾಜಗೋಪುರ ಹತ್ರನೂ ಗೊತ್ತಿಲ್ಲ ನನಗೆ, ಎಲ್ಲ ರಾಜಗೋಪುರ ಹತ್ರನೂ ಅಂತ ತುಂಬ 4-5 ಕಡೆ ಎಂಟ್ರಿ ಕೊಡ್ತಾರೆ ಲೈನಿಗೆ. ಸೊ ಅವರೊಂದು ಕಡೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಲೈನಿಗೆ. ನಾವಿನ್ನೂ ಅವ್ರು ಬಂದಮೇಲೆ ನಿಂತ್ಕೊಳ್ಳೋಣ ಅಂತೇಳಿ ಕಾಯ್ತಿದ್ದೀವಿ. ಇನ್ನೊಂದಿಬ್ಬರು ಇನ್ನೊಂದು ಕಡೆ ಹೋಗಿದ್ದಾರೆ. ಸೊ ಅಲ್ಲಿಗೆ 1 2 3 ಡಿವೈಡ್ ಆದ್ವಿ. ಬಟ್ ನಾವಿಬ್ಬರು ಇನ್ನೂ ಸಪ್ರೇಟ್ ಇದ್ವಿ, ಇನ್ನೂ ಒಂದು ಗ್ರೂಪಿಗೂ ಸೇರಿರಲಿಲ್ಲ. ಸೊ ಅಲ್ಲಿ ಹಂಗಾಯಿತು. ಅದಾದಮೇಲೆ ಕಾಲ್ ಮಾಡ್ತೀವಿ, ಅವರು ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ ಹೇಳ್ತಾರೆ. ನಮಗೆ ಎತ್ತಿ ಒಂದು ಹೆಜ್ಜೆ ಇಡೋಕ್ಕೂ ಆಗ್ತಾ ಇಲ್ಲ. ಮುಗೀತು ಅಂತ ಬೇರೆ ರಿಲ್ಯಾಕ್ಸ್ ಮಾಡಿಬಿಟ್ಟಿದ್ದೀವಿ, ಮೆಂಟಲಿ ರಿಲ್ಯಾಕ್ಸ್ ಆಗಿಬಿಟ್ಟಿದ್ದೀವಿ, ಪ್ರದಕ್ಷಿಣೆ ಮುಗೀತು ಅಂತ. ಆಮೇಲೆ 50 ರೂಪೀಸ್ಗಲ್ಲಿ ಸ್ಪೆಷಲ್ ಎಂಟ್ರಿ ಇರುತ್ತೆ. ಅದು ಬಿಟ್ಟರೆ ಇನ್ಯಾವುದೇ ರೀತಿ ಸ್ಪೆಷಲ್ ಎಂಟ್ರೀಸು ಇರಲ್ಲ. ಬಿಟ್ಟರೆ ನಾರ್ಮಲ್ ದರ್ಶನಕ್ಕೆ ದಾರಿ ಇರುತ್ತೆ. ಸ್ಪೆಷಲ್ ಎಂಟ್ರಿ ಕಡೆ ಹೋಗೋಣ, ಸ್ಪೆಷಲ್ ಎಂಟ್ರಿ ಕಡೆ ಇದ್ದೀವಿ ಬನ್ನಿ ಅಂತ ಹೇಳ್ತಾರೆ. ಅಲ್ಲಿ 1 hour ಮತ್ತೆ ದೇವಸ್ಥಾನದ ಹತ್ರ ಸುತ್ತಿದ್ದೀವಿ ನಾನು ನನ್ನ ಫ್ರೆಂಡ್. ನಾನು ಲಿಟ್ರಲಿ ಬೇಜಾರು ಹಿಡಿದೋಯ್ತು ಆ ಟೈಮಲ್ಲಿ. ಏನಪ್ಪ ದೇವ್ರೆ ಹಿಂಗೆ ಆಯಿತು, ಅಷ್ಟು ಕಷ್ಟ ಕೊಟ್ಟೆ, ಮುಗಿಸಿದ್ವಿ, ಮತ್ತೆ ಏನಕ್ಕೆ ಹಿಂಗೆ ಅಲಿಸ್ತಿದ್ಯಾ? ನಿನ್ನ ದರ್ಶನ ಪಡೆಯೋಕ್ಕೆ ಇಷ್ಟು ಕಷ್ಟಪಡಬೇಕಾ? ಯಾಕೆಷ್ಟು
ಅನುಭವಿಸೋ ಥರ ಮಾಡ್ತಿದ್ಯಾ ನಮಗೆ ಅಂಥೇಳಿ ನನಗೆ ಫುಲ್ ಫ್ರಸ್ಟ್ರೇಟ್ ಆಗ್ತಿದೆ. ಯಾಕಂದರೆ 14 ಕಿಲೋಮೀಟರ್ ನಡೆದು ಆ ಬಿಸಿಲಲ್ಲಿ ಅನುಭವಿಸಿ ಎಲ್ಲನೂ ಮುಗಿಸಿದ್ವಿ ಅನ್ನೋ ಅಷ್ಟರಲ್ಲಿ ಮತ್ತೆ ಇದು ಹಂಗೆ ನೆಕ್ಸ್ಟ್ ಬಂದ್ವಿ. ಒಂದು ಕಡೆ ಇಳಿದ್ವಿ, ಆಟೋ ಮಾಡ್ಕೊಂಡು ಬಂದು ಅಲ್ಲಿಂದ ಅಲ್ಲಂತಾರೆ ಆ ಗೋಪುರ ಅಲ್ಲ ಅಂತ ಫ್ರೆಂಡ್ಸ್ ಮತ್ತೆ ಹೇಳ್ತಾರೆ. ಇವಳು ನಾವು ಬೆಳಿಗ್ಗೆ ಇದ್ದಿದ್ದು ಅದೇ ಗೋಪುರ ಹತ್ರ, ಅವ್ರು ಬರೋಕೆ ಹೇಳಿದ್ದು ಅದೇ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಅವ್ರು ಅದಲ್ಲ, ಸ್ಪೆಷಲ್ ಎಂಟ್ರಿ ಕಡೆ ಇದ್ದೀವಿ, ಆ ಗೋಪುರ ಹತ್ರ ಬರಬೇಕಂತ ಹೋಗಿ ಆಟೋದವ್ರನ್ನ ಕೇಳಿದ್ರೆ ಅಲ್ಲಿಗೆ ಆಟೋಗಳು ಹೋಗಲ್ಲಮ್ಮ, ಯಾಕಂದರೆ ಅಲ್ಲಿ ಪೊಲೀಸ್ ಬೈತಾರೆ ಅಂತ ಅವರು ಅವ್ರ ಭಾಷೆಲಿ ಹೇಳ್ತಿದ್ದಾರೆ. ನಾನು ಇನ್ನೊಬ್ಳು ಏನಿಬ್ಬರಿದ್ವಿ, ನಮ್ಮಿಬ್ಬರಿಗೂ ತಮಿಳ್ ಬರಲ್ಲ ಆಯಿತಾ, ಅಷ್ಟೋ ಇಷ್ಟೋ ಅರ್ಥ ಆದರೆ ಅವಳು ಚೂರು ಮಾತಾಡೋಕ್ಕೆ ಟ್ರೈ ಮಾಡಿದ್ಲು, ನಂಗೆ ಅದು ಬರಲ್ಲ. ಸೊ ಯಾರೂ ಒಪ್ಕೋತಿಲ್ಲ. ಒಂದು ಆಟೋಯಿಂದ ನೆಕ್ಸ್ಟ್ ಆಟೋಗೆ ನಡಿಬೇಕಂದ್ರೂ ಸಾಯೋ ಥರ ಬಿಸಿಲು, ಒಂದು ಹೆಜ್ಜೆ ಇಟ್ಟು ಹೋಗಿ ಕೇಳೋಕ್ಕೂ ಆಗ್ತಿಲ್ಲ ನಮಗೆ. ಈ ಫ್ರೆಂಡ್ಸ್ ಬೇರೆ ಲೊಕೇಶನ್ ಇಟ್ಟು ಕಳಿಸ್ತಾ ಇಲ್ಲ. ತಲೆ ಕೆಟ್ಟು ಚಿತ್ರಾನ್ನ ಆಗ್ತಿದೆ. ಆಟೋದವ್ರ ಮೇಲೆ ನಂಗೆ ಸಿಟ್ಟು ಬರ್ತಿದೆ. ನಾನು ಬರಲ್ಲ ಅಂದರೆ ಏನಕ್ಕಿದ್ದೀರಾ ಅನ್ನೋ ಥರ ಸಿಟ್ಟು ಮಾಡ್ಕೊಳ್ಳೋದು. ನಾವು ಸಿಟ್ಟು ಮಾಡ್ಕೋಬಾರ್ದು, ಕೆಟ್ಟದದು ಬೇಡ ಅನ್ನೋ ಥರ ಅಲ್ಲೇ ಕಮ್ಮಿ ಮಾಡಿಕೊಂಡು ಓಕೆ ಅಂತೇಳಿ ಫೈನಲಿ ನಂಗೆ ಗೊತ್ತಿಲ್ಲ ಪಾಪ ಅವಳು ಅಷ್ಟೇ ಸಫರ್ ಮಾಡಿದ್ಲು. ನನ್ನ ಕೊನೆಯಲ್ಲಿ ಒಂಥರ ಸಿಟ್ಟಲ್ಲಿ ಹೇಳ್ಬಿಟ್ಟೆ, ಇದ್ರ ಮೇಲೆ ಆಗಲ್ಲ ಕಡೆ, ನನಗೆ ನಾವು ಎಲ್ಲಿ ಇದೀವೋ ಅಲ್ಲಿ ಯಾವ ಎಂಟ್ರಿ ಇರುತ್ತೋ ಅದಕ್ಕೆ ಹೋಗೋಣ, ನಂಗೆ ಆಗಲ್ಲ, ಪ್ಲೀಸ್ ಹೋಗಿ ಯಾವುದಾದ್ರೂ ಆಟೋ ಅಣ್ಣನ ಕೇಳು ಪ್ಲೀಸ್ ಕಡೆ, ನನ್ನಿಂದ ಅಂತೂ ಒಂದೊಂದು ಹೆಜ್ಜೆ ಹೋಗಿಟ್ಟು ಕೇಳೋಕ್ಕೆ ನನ್ನಿಂದ ಆಗಲ್ಲ ಅಂತ ನಾನು ನಿಂತ್ಕೊಂಡೆ. ಆ ಹುಡುಗಿ ಪಾಪ ನನ್ನ ಫ್ರೆಂಡ್ ಹೋಗಿ ಫೈನಲಿ ಒಂದು ಅಣ್ಣ ಆಗಲ್ಲ ಅಂದರು. ಕೊನೆಗೆ ಪ್ಲೀಸ್ ಅಣ್ಣ ಅಂತೇಳಿ ಅವ್ರು ಕನ್ವಿನ್ಸ್ ಮಾಡಿ ಕರ್ಕೊಂಡೋಗಿ ಇಳಿದ್ವಿ. ಅಲ್ಲಿ ಇಳಿದ ಮೇಲೆ ನಮ್ಮ ಫ್ರೆಂಡ್ಸ್ ನಮಗೆ ಸಿಕ್ಕಲಿಲ್ಲ. ಒಳ್ಳೆ ಕತೆ ಆಯ್ತಲ್ಲ ಅಂಥೇಳಿ ನಾನು ಅವ್ರಿಗೆ ಫೋನ್ ಮಾಡಿ, ಇಲ್ಲ ನಾವು ಎಲ್ಲಿದ್ದೀವಿ, ನಮ್ಗೆ ಅಲ್ಲಿ ಎಲ್ಲಿ ಎಂಟ್ರಿ ಸಿಗುತ್ತೆ ನಾವು ಅಲ್ಲೇ ದರ್ಶನ ತಗೋತೀವಿ, ನಿಮ್ಮ ಇಷ್ಟ ಬಂದಂಗೆ ಮಾಡಿ. ಅವ್ರ ಮೇಲೆ ಕೋಪನ ಬರ್ತಿದೆ, ಬಿಟ್ಟು ಹೆಂಗೆ ನೀವು ಹೋದ್ರಿ, ನಾವು ನಿಮಗೋಸ್ಕರ ಕಾಯ್ತಿದ್ದೀವಿ, ನೀವು ಆಲ್ರೆಡಿ ಹೋಗಿ ಲೈನಲ್ಲಿ ನಿಂತ್ಕೊಂಡ್ಬಿಟ್ರಿ, ಒಟ್ಟಿಗೆ ಹೋಗ್ಬೇಕಲ್ವ, ನಾವು ಒಟ್ಟಿಗೆ ಬಂದಾಗ ಇದಕ್ಕೆ ಹಿಂಗಾಗಿದ್ದು ಅಂಥೇಳಿ. ಅದಕ್ಕೆ ಇಲ್ಲ ಅವರು ಪಾಪ ಅವ್ರ ರೀಸನ್ ಇದೆ, ನಾವು ಹಿಂಗೆ ಕಾದು ಹೋಗೋ ಟೈಮಲ್ಲೇ ನಿಮಗೆ ಫೋನ್ ಮಾಡಿದ್ದು, ಅಷ್ಟೇ ನೀವೆಲ್ಲೋ ಬೇರೆ ಕಡೆ ಇದ್ದೀರಾ, ನಾವೆಲ್ಲೋ ಬೇರೆ ಕಡೆ ಬಂದುಬಿಟ್ಟಿದ್ವಿ. ಆ್ಯಕ್ಚುಲಿ ಕರೆಕ್ಟಾಗಿ ಮ್ಯಾಪ್ ಬೋರ್ಡ್ ಏನಿದೆ ಅದನ್ನು ಫಾಲೋ ಅಪ್ ಮಾಡ್ಕೊಂಡು ನಾವು ಎಂಡಾದ್ವಿ. ಅವ್ರು ಅಲ್ಲಿ ಮಿಸ್ ಆಗಿದ್ದಾರೆ, ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಒಂದು ಅಣ್ಣ ಫೈನಲಿ ಒಪ್ಕೊಂಡು ಬಿಟ್ಟರು. ಅಲ್ಲಿ ಹೋದ್ವಿ. ಅಲ್ಲಿ ಲೆಫ್ಟ್ ಸೈಡಿಗೆ ಒಂದಷ್ಟು ಜನ ಫುಲ್ ನಿಂತಿದ್ದಾರೆ. ಅಲ್ಲಿ ಏನಕ್ಕೆ ನಿಂತಿದ್ದಾರೆ, ಅಲ್ಲಿ ದರ್ಶನಕ್ಕೆ ಲೈನ್ ಬಿಡ್ತಾರಾ, ಅಲ್ಲಿ ಪೊಲೀಸೆಲ್ಲ ನಿಂತಿದ್ದಾರೆ, ಅದು ನಮಗೆ ಗೊತ್ತಿಲ್ಲ. ಹೋಗಿ ಇಬ್ಬರು ನಿಂತ್ಕೊಂಡ್ವಿ, ಪೆದ್ರು ಥರ ನಿಂತ್ಕೊಂಡಿದ್ದೀವಿ. ಯಾರು ಕೇಳೋಕ್ಕೂ ಗೊತ್ತಾಗ್ತಿಲ್ಲ, ಇದು ದರ್ಶನಕ್ಕ ಅಥವಾ ಏನಕ್ಕೆ ನಿಂತಿದ್ದಾರೆ, ಏನು ಮಾಡಬೇಕೀಗ ಅಂತ. ಬಾಗಿಲು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಲೈನಿಗೂ ನಿಂತಿಲ್ಲ, ಫುಲ್ ಎಲ್ಲರೂ ಸರೌಂಡ್ ನಿಂತ್ಕೊಂಡ್ಬಿಟ್ಟಿದ್ದಾರೆ ಜನ. ಆ ಕಡೆಯಿಂದ ಲೈನ್ ಇದೆ, ಅದು ನಮಗೆ ಕಾಣಿಸ್ತಿಲ್ಲ ಈ ಜನ ತುಂಬಿಕೊಂಡಿರೋದಕ್ಕೆ. ಅಲ್ಲಿ ಲೈನ್ ಬರ್ತಿದೆ, ಸ್ಪೆಷಲ್ ಎಂಟ್ರಿದು ಹೋಗ್ತಿದೆ, ಗೊತ್ತಿಲ್ಲ ನಮಗೆ. ಇವಳು ಫೋನ್ ಇದ್ದಿದ್ದು ಒಬ್ರದೇ, ಇನ್ನೊಂದು ಫೋನ್ನ ನಾವು ಆಗ್ರೋ ಫ್ರೆಂಡ್ಸ್ ಜೊತೆ ಕೊಟ್ಬಿಟ್ಟಿದ್ದೀವಿ. ನನ್ನ ಫ್ರೆಂಡ್ ಫೋನ್ ಅವ್ರ ಹತ್ರ ಇದೆ, ನನ್ನ ಫೋನ್ ಮಾತ್ರ ಇದೆ, ಅದರಲ್ಲಿ ಚಾರ್ಜ್ ಕಮ್ಮಿ ಇದೆ. ಇವಾಗ ಅವಳೆಲ್ಲ ನೀರು ಬೇಕೇ ಕಣೆ, ನನಗೆ ನೀರು ತರಕ್ಕೆ ಹೋಗ್ತೀನಂತ. ಓಕೆ ಅಮ್ಮ, ನಿನ್ನ ಹತ್ರ ಫೋನ್ ಇಲ್ಲ, ನಾನು ಇದೇ ಪ್ಲೇಸಲ್ಲಿ ನಿಂತಿರ್ತೀನಿ, ಇಲ್ಲಿಗೆ ಬರ್ಬೇಕು ನೀನು ನೀರು ತೊಗೊಂಡು, ಇಲ್ಲಾಂದರೆ ಹೋಗಲೇಬೇಡ, ಇಲ್ಲ ಒಟ್ಟಿಗೆ ಹೋಗೋಣ, ಒಟ್ಟಿಗೆ ಹೋದರೆ ಮತ್ತೆ ಜನ ಮುತ್ಕೋತಾರೆ, ನಮ್ಮ ಜಾಗ ಹೋಗುತ್ತೆ, ಆ ಥರ ಪರಿಸ್ಥಿತಿ. ಫೈನಲಿ ಹೋದ್ಲು, ಬೇಗ ಬಂದಳು, ನೀರು ತಗೊಂಡು ಅಲ್ಲೇ ನಿಂತಿದ್ವಿ. ಅವಳಂದ್ಲು, ನನಗೇನೋ ಅನಿಸ್ತಿದೆ ಆ ಕಡೆ ಹೋಗಿ ನೋಡಬೇಕಂತ, ಅಲ್ಲಿ ಯಾವುದಾದ್ರೂ ಎಂಟ್ರಿ ಇದೆಯಾ, ನಾನು ಹೋಗಿ ನೋಡ್ಕೊಂಬರ್ತೀನಿ ತಡಿ ಅಂತ. ಹಿಂಗೆ ನೋಡ್ಕೊಂಬಂದ್ಲು. ಅವಳು ಇಲ್ಲಲ್ಲ ಕಡೆ ಹೋಗ್ಬೇಕಿರೋದು, ಆ ಸೈಡ್ ಹೋಗಬೇಕು, ಅಲ್ಲಿ ಸ್ಪೆಷಲ್ ಎಂಟ್ರಿ ಇರೋದು, ಬಾ ಹೋಗೋಣ ಅಂತೇಳಿ ಎಳ್ಕೊಂಡು ಹೋಗೋದಕ್ಕೂ ಲೈನ್ ನೋಡಿದ್ರೆ 1 ಕಿಲೋಮೀಟ್ರ್ ಉದ್ದದಲ್ಲಿ ಅಲ್ಲಿ ಎಂಡಾಗಿದೆ. ಅಲ್ಲಿ ಹೋಗಿ ಜಾಯ್ನ್ ಆಗಬೇಕು ನಾವು. ಓ ದೇವ್ರೇ ಅಂತ. ಅಷ್ಟರಲ್ಲಿ ಎಲ್ಲ ಬ್ಲಾಕ್ ಮಾಡಿರ್ತಾರಲ್ಲ, ಅಲ್ಲಿ ಒಂದಿಷ್ಟು ಸುಮಾರು ಉದ್ದ ಓಪನ್ ಇತ್ತು, ಬರೀ ದಾರ ಮಾತ್ರ ಕಟ್ಟಿ ಈ ಕಳ್ಳರು ಹೋಗಕ್ಕೆ ನಮಗೇನೆ ಮಾಡಿಟ್ಟಂಗೆ ಇತ್ತದು. ಅಲ್ಲಿ ಜಾಗ ಬಿಟ್ಟಿದ್ದಾರೆ. ಅಲ್ಲಿ ಕರೆಕ್ಟಾಗಿ ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲೇ ನಿಂತಿದ್ದಾರೆ ಲೈನಿಂದ ಮುಂದೆ. ಸೊ ನನಗೆ ಭಯ, ನನಗೆ ಈ ಥರ ಕಂತ್ರಿ ಕೆಲಸ ಎಲ್ಲ ಮಾಡೋಕ್ಕೆ ಭಯ, ನನಗೆ ಬೇರೆ ಜನ ಬೈತಾರೆ ಮಾಡಬಾರ್ದು ಅಂತ. ಬಾರೆ, ಇಲ್ಲ ನಮ್ಮ ಫ್ರೆಂಡ್ಸ್ ಇಲ್ವಾ, ಗೊತ್ತಿರೋರೇ ಇಲ್ವಾ, ಇವ್ರ ಜೊತೆ ನಾವು ಅಂತೇಳಿ ಹೋಗಿ ಸೇರ್ಕೊಳ್ಳೋಣ ಅಂತೇಳಿ ಆ ದಾರಿ ಕರೆಕ್ಟಾಗಿ ಆ ಟೈಮ್ಗೆ ಸಿಕ್ತು. ಅಲ್ಲೇ ನಮ್ಮ ಫ್ರೆಂಡ್ಸು ಸಿಕ್ಕಿದ್ರು ಕರೆಕ್ಟ್ ಟೈಮಿಗೆ. ಅಲ್ಲಿ ಪಾಸಾಗಿ ಅಲ್ಲಿಂದ ಹಿಂಗೆ ನುಕ್ಕೊಂಡು ಹೋಗಿ
ಒಳಗಡೆ ಸೇರ್ಕೊಂಡ್ವಿ ಅವ್ರ ಜೊತೆ. ಇದು ನಮ್ಗಾದ ಎಕ್ಸ್ಪೀರಿಯನ್ಸು. ಇದೇ ರೀತಿ ದರ್ಶನ ಟೈಮಲ್ಲಿ ನನ್ನ ಫ್ರೆಂಡ್ಸಿಗೂ ಇದೊಂದು ಗ್ರೂಪ್ ಆದ್ವಿ. ಇನ್ನೊಂದು ಗ್ರೂಪ್ ಫ್ರೆಂಡ್ಸಿಗೆ ಒಬ್ಬಳು ಫುಲ್ ತಲೆ ಸುತ್ತ ಬಿದ್ದೋಗ್ಬಿಟ್ಟಿದ್ದಾಳೆ. ಅವಳು ಏನೂ ತಿಂದಿರಲಿಲ್ಲ. ಅವಳು ತಲೆ ಸುತ್ತ ಬಿದ್ದು ಮತ್ತೆ ಅವರು ಅರ್ಧ ದಾರಿ, ಅದು ನಾರ್ಮಲ್ ದರ್ಶನಕ್ಕೆ ಹೋಗಿದ್ದಾರೆ, ಅದು ತುಂಬ ರಶ್ ಇರುತ್ತೆ. ಅರ್ಧ ದಾರಿ ಹೋಗಿ ದರ್ಶನನೇ ಮಾಡೋದು ಬೇಡ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತೇಳಿ ಅವಳು ರಿಟರ್ನ್ ಬಂದಿದ್ದಾರೆ. ರಿಟರ್ನ್ ಬಂದಾದಮೇಲೆ ಅವರಿಗೆ ಸ್ಪೆಷಲ್ ಎಂಟ್ರಿದು ದರ್ಶನದ್ದು ವೇ ಸಿಕ್ಕಿದೆ. ಅವ್ರಿಗೆ ಇನ್ನೊಂದು ಥರ ಎಕ್ಸ್ಪೀರಿಯನ್ಸ್ ಆಗಿದೆ. ಅಲ್ಲಿ ಹೋಗಿದ್ದಾರೆ. ಇನ್ನಿಬ್ಬರು ಇನ್ನೊಂದು ಸೈಡ್ ಹೊಟ್ಟೋಗಿದ್ರು. ಅವ್ರಿಗೆ ಹೆಂಗಾಗಿದೆಪ್ಪ ಅಂದರೆ, ಅವರು ನಾರ್ಮಲ್ ದರ್ಶನದ ವೇ ಅಲ್ಲಿ ನಿಂತ್ಬಿಟ್ಟಿದ್ದಾರೆ. ಅವರು ಬ್ಯಾಗಲ್ಲಿ ಅವ್ರದ್ದು ಸ್ಲಿಪ್ಪರ್ ಇತ್ತು. ಸೊ ಬ್ಯಾಗ್ ಇಡಿಸ್ಬೇಕು, ಸ್ಲಿಪ್ಪರ್ ಇಡ್ಬೇಕಂತ ಕೇಳಿದರೆ ಸ್ಲಿಪ್ಪರ್ ಇಟ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಹೇಳಿ ಬ್ಯಾಗ್ ಇಡಬೇಕಿತ್ತು ಅವರು ಕೌಂಟರಲ್ಲಿ. ಆಗ ಕೌಂಟರ್ ಹತ್ರ ಹೋಗಿದ್ದಾರೆ. ಅವರು ಅಲ್ಲಿ ಕೌಂಟರ್ ಹತ್ರ ಹೋದ್ಮೇಲೆ ಅವ್ರಿಗೆ ಯಾರೋ ಹೇಳಿ ಆಮೇಲೆ ಅವರು ಸ್ಪೆಷಲ್ ಎಂಟ್ರಿ ವೇ ಅವ್ರಿಗೂ ಸಿಕ್ಕಿದೆ. ಸೊ ನಾವು ಈ ಥರ ಸಿಕ್ಕದೆ ನಾವು ಎಲ್ಲರೂ ಕಂಪ್ಲೀಟ್ ಮಾಡಿಲ್ಲ ಪ್ರಾಪರ್ ಟೈಮಲ್ಲಿ ಅಂದರೆ ನಮಗೆ ಮತ್ತೆ ರಿಟರ್ನ್ ಹೋಗೋದೆಲ್ಲ ಫುಲ್ಲು ತೊಂದರೆ ಆಗೋದು, ಮತ್ತು ದರ್ಶನ ಮುಗ್ಸೋಕ್ಕೂ ನಮ್ಗೆ ತೊಂದರೆ ಆಗೋದು. ಕರೆಕ್ಟಾಗಿ ಎಲ್ರಿಗೂ ಒಂದೊಂದು ದೇವರು ಕಷ್ಟ ಕೊಟ್ಟು ಅಲ್ಲಿ ಕರ್ಸ್ಕೊಂಡ. ಒಳಗಡೆ ಹೋದ್ವಿ. ಏನು ಕಾಲು ನೋವಾಗ್ತಿಲ್ಲ, ನಿಜವಾಗ್ಲೂ ಆರಾಮಾಗಿ. ಆ ಫೀಲ್ ತುಂಬ ಚೆನ್ನಾಗಿತ್ತು. ಲೈನಲ್ಲಿ 1 hour ಹಂಗೆ ಸ್ಪೆಂಡ್ ಮಾಡಿದ್ದೀವಿ ಅನಿಸುತ್ತೆ. ಮತ್ತು ಆಮೇಲೆ ನೆಕ್ಸ್ಟ್ ಒಳಗಡೆ ಎಂಟ್ರಿ. ಆ ಒಂದು ವೈಬ್ರೇಷನ್, ಎನರ್ಜಿ ಶಿಫ್ಟ್ ಆಗಿಬಿಡುತ್ತೆ ಸಡನ್ನಾಗಿ. ನನ್ನಲ್ಲಿ ಎದುರುಗಡೆ ಶಿವನ ಫೋಟೋ ಇದೆ, ಅದು ನೋಡ್ತಾ ಇದ್ದೀನಿ. ಏನಂದರೆ ಅಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ, ಅಣ್ಣಾಮಲೈಯರ್ ಅಂತೇಳಿ. ಅಲ್ಲಿಯವರು ಅಲ್ಲಿ ಅಣ್ಣಾಮಲೈಯರ್, ತಿರುವಣ್ಣಾಮಲೈ ಅಂತಲೇ ಕರೆಯೋದು. ಸೊ ನನಗೆ ಫೈನಲಿ ಇಟ್ಸ್ ಹ್ಯಾಪನಿಂಗ್ ಅಂತ ಆ ಸುಖದ ಆ ಒಂದು ಫೀಲ್ ನಿಮಗೆ ಗೊತ್ತಾಗಬೇಕಂದ್ರೆ, ಈಗ ಲೈಫಲ್ಲೂ ನೋಡಿ, ಇದು ಸುಖ, ಇದೇ ಖುಷಿದು ಗೊತ್ತಾಗಬೇಕಂದ್ರೆ ಕಷ್ಟ ಇರಲೇಬೇಕು ಅಂತ. ಅದು ಆ್ಯಕ್ಚುಲಿ ಅಲ್ಲಿ ನಿಜ ಆಯಿತು. ಅಷ್ಟು ಸಫರ್ ಮಾಡಿ ಫೈನಲಿ ಒಳಗಡೆ ಹೋಗ್ತಿದ್ದೀವಿ. ಆ ಆರ್ಕಿಟೆಕ್ಚರ್, ಅದು ಏನಿದೆ ವೈಬ್ ನಿಜವಾಗ್ಲೂ ಗೊತ್ತಿಲ್ಲ. ಒಳಗಡೆ ಎಂಟ್ರಿ ಆದ ತಕ್ಷಣವೇ ಅದು ಏನೋ ಫೀಲ್. ನಾನು ಅದನ್ನು ಜಸ್ಟ್ ಕಮ್ಯುನಿಕೇಷನ್ ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ನಾನು ನಂಬಲ್ಲ. ನನ್ನ ಕೈಲಿ ಆಗಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ. ಸ್ವರ್ಗದ ಒಂದು ಅನುಭವ, ಆ ಫೀಲ್, ಆ ಖುಷಿ ಏನಾದರೂ ಅಂತ ಇದ್ದರೆ ಅದೇ ನನ್ನ ಒಂದು ಇಷ್ಟು ಲೈಫಲ್ಲಿ ಇವತ್ತಿನವರೆಗಿನ ಲೈಫಲ್ಲಿ ನಾನು ಅನುಭವಿಸಿರೋದು ಅಂತ ಏನಾದರೂ ಒಂದಿದ್ರೆ ಅದು ಆ ದಿನವೇ. ಸೊ ನಾನು ಅಳು ಶುರುವಾಯಿತು. ನನಗೆ ಫುಲ್ ಕಣ್ಣೀರು ಬರ್ತಿದೆ. ನನಗೆ ಇಷ್ಟು ದಿನದಿಂದ ಕಾಯ್ತಿದ್ದೀನಿ, ಎಷ್ಟು ವರ್ಷ, 100,000 ವರ್ಷದಿಂದ ಕಾದು ಬಂದಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ. ಕಂಟಿನ್ಯೂಸ್ ಆಗಿ ಅಳ್ತಿದ್ದೀನಿ. ಯಾರು ನೋಡ್ತಿದ್ದಾರೆ ಅಂದರೆ ಏನೂ ಅನ್ನಿಸ್ತಿಲ್ಲ ನನಗೆ. ಸ್ಟಾಪ್ ಮಾಡೋಕ್ಕೂ ಆಗ್ತಿಲ್ಲ, ಕಂಟ್ರೋಲ್ ಮಾಡೋಕ್ಕೂ ಆಗ್ತಿಲ್ಲ. ಮುಗಿಸಿದ್ವಿ ಅನ್ನೋ ಒಂದು ಖುಷಿ, ಒಳಗಡೆ ಬಂದ್ವಿ ಅನ್ನೋ ಒಂದು ಸಮಾಧಾನ, ಏನೋ ಅಚೀವ್ ಮಾಡ್ದಂಗೆ. ನಿಜವಾಗ್ಲೂ ಅಷ್ಟು ಈಸಿ ಅಲ್ಲ ಆ ಟೆಂಪಲ್ ಒಳಗಡೆ ಎಂಟ್ರಿ ಆಗೋದು. ನಾನು ಹೇಳ್ತೀನಿ, ನಿಜವಾಗ್ಲೂ ಈಸಿ ಅಲ್ಲ. ಬ್ಲೆಸ್ಡ್ ಇರಬೇಕು, ತುಂಬ ಬ್ಲೆಸ್ಡ್ ಇರಬೇಕು. ಆ ಸೋಲ್ ಅಷ್ಟು ಬ್ಲೆಸ್ಡ್ ಇದ್ರಷ್ಟೇ ಅವ್ರು ಕರ್ಸ್ಕೋತಾರೆ. ಅದನ್ನು ನಾನು ನಿಜವಾಗ್ಲೂ ಹೇಳ್ತೀನಿ. ಒಳಗಡೆ ಹೋಗಿ ಒಂದೊಂದು ಕ್ಷಣವೂ ನಾನು ಫೀಲ್ ಮಾಡಿದ್ದೀನಿ, ಖುಷಿ ಪಟ್ಟಿದ್ದೀನಿ. ಅಲ್ಲಿಂದ ಯಾವುದೋ VIP ಅವ್ರು ಬಂದಿದ್ದರು ಅವತ್ತು. ತುಂಬ ಹತ್ರದಿಂದನೇ ದೇವ್ರು ನೋಡೋಕ್ಕೆ ಬಿಡ್ತಾರೆ. ಸೊ ದೇವ್ರ ಹತ್ರ ಹೋದಾಗ ಆ VIPs ಏನೋ ನೋಡ್ತಿದ್ರು ಅಂಥೇಳಿ ನಮ್ಮ ಲೈನ್ ಸ್ವಲ್ಪ ಮೂವ್ ಆಗೋದು ಸ್ಲೋ ಆಯಿತು. ನಾನು ಕರೆಕ್ಟಾಗಿ ಗರ್ಭಗುಡಿ ಮುಂದೆ ಹೋದಾಗ ತುಂಬ ಹೊತ್ತು ನೋಡಿದೆ ಶಿವನ್ನ. ಕೈ ಮುಗಿದು ಮನಸ್ಸಿಂದ ಕಮ್ಯುನಿಕೇಟ್ ಮಾಡೋಷ್ಟು ಟೈಮ್ ಸಿಕ್ತು ನನಗೆ. ಅದು ನಿಮಗೆ ಅಗ್ನಿ ತತ್ವ ಅಂತ ಹೇಳ್ತಾರಲ್ವ, ಆ ಅಗ್ನಿದು ಇಲ್ಲಿ ಯಾರೋ ಪಕ್ಕದಲ್ಲಿ ಒಂದು ಬೆಂಕಿ ಹಚ್ಚಿಟ್ರೆ ಸ್ವಲ್ಪ ಡಿಸ್ಟೆನ್ಸಿಗೆ ನಿಮ್ಗೆ ಹೆಂಗೆ ಫೀಲ್ ಆಗುತ್ತೆ ಅದು ಬಿಸಿ, ಅದು ನಿಮಗೆ ದೇವ್ರ ಗರ್ಭಗುಡಿ ಮುಂದೆ ಹೋದಾಗ ನಿಜವಾಗ್ಲೂ ಫೀಲ್ ಆಗುತ್ತೆ. ಇದು ನನಗೆ ಮಾತ್ರ ಅಲ್ಲ,
ಅಲ್ಲಿ ಹೋಗಿರೋ ಎಲ್ರಿಗೂ ಫೀಲ್ ಆಗಿದೆ. ಅಗ್ನಿ ಆ ಬಿಸಿ ಹೊಡಿತಾ ಇರುತ್ತೆ ನಿಮಗೆ. ಆ ಒಂದು ಸ್ವರ್ಗನ ನಾನು ನೋಡ್ತಿದ್ದೀನಿ ನನ್ನ ಕಣ್ಮುಂದೆ ಅನ್ನೋ ಅಷ್ಟು ಖುಷಿ. ಆ ಖುಷಿ ಅಲ್ಲ, ಖುಷಿಗಿಂತ ಮೀರಿದ್ದೇನಾದರೂ ವರ್ಡ್ ಇದ್ದರೆ ಅದೇ. ಅಷ್ಟು ಬೆಸ್ಟ್ ಫೀಲಿಂಗ್. ಮೆಂಟಲಿ ಅಲ್ಲಿದ್ದೀನಿ ನಾನು ಇವಾಗ. ಏನೋ ಖುಷಿ ಅಷ್ಟೇ. ಎಲ್ಲ ಮುಗಿಸಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ಅಲ್ಲೇ ಪಾರ್ವತಿ ದೇವಿ ಟೆಂಪಲ್ಗೆ ಒಳಗಡೆನೆ ಮತ್ತೆ ಲೈನಿಂದ ದರ್ಶನಕ್ಕೆ ಹೋಗಬೇಕು. ಅದು ತುಂಬ ಚೆನ್ನಾಗಿತ್ತು. ದರ್ಶನ ಮಾಡಿದ್ವಿ. ಈ ಪಾರ್ವತಿ ದೇವಿಗೆ ಹೋಗೋ ಮುಂಚೆ ಇದು ಮುಗಿದ ಮೇಲೆ ಅಲ್ಲಿ ಉತ್ಸವ ಮೂರ್ತಿ ಶಿವ ಪಾರ್ವತಿ ಇರ್ತಾರೆ, ಅದನ್ನು ಅಲ್ಲಿ ಇಟ್ಟು ಪೂಜೆ ಮಾಡ್ತಿದ್ರು. ನಾನು ಹೋಗೋ ಟೈಮಲ್ಲಿ ಫ್ರೆಂಡ್ಸ್ ಎಲ್ಲರೂ ಮುಂದೆ ಹೋಗ್ಬಿಟ್ರು. ನಾನು ದೇವಸ್ಥಾನದಲ್ಲೇ ಜೀವನ ಮಾಡ್ಕೊಂಡು ಇಲ್ಲೇ ಇದ್ಬಿಡು ಅಂದರೆ ಇದ್ಬಿಡ್ತೀನಿ, ಆ ಟೈಪು ನಾನು. ನನಗೆ ಆ ಉತ್ಸವ ಮೂರ್ತಿ ತುಂಬ ಇಷ್ಟ. ಅದು ಸೇಮ್ ಇತ್ತು. ನನಗೆ ಇಲ್ಲಿ ಕಾಳಹಸ್ತಿಗೆ ಹೋದಾಗಲೂ ಉತ್ಸವ ಮೂರ್ತಿ ಇತ್ತು, ಅಲ್ಲೂ ನಾನು ಹಾಗೆ ಕನೆಕ್ಟಾಗಿ ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ದೆ. ಸೇಮ್ ಫೀಲ್ ಆಯಿತು ನನಗೆ. ಆ ಮುಖದಲ್ಲಿ ಯಾರೋ ಪೂಜೆ ಮಾಡಿಸ್ತಿದ್ರು ಅನಿಸುತ್ತೆ. ತುಂಬ ಜನ ಮುಂದೆ ನಿಂತಿದ್ರು, ಪೂಜೆ ನಡೀತಿತ್ತು ಆ ದೇವರಿಗಲ್ಲಿ. ಶಿವ ಪಾರ್ವತಿನ ಆಮೇಲೆ ಒಟ್ಟಿಗೆ ನೋಡ್ತೀವಲ್ಲ ಅಲ್ಲಿ, ಅದು ಅದ್ಭುತ ಅಷ್ಟೇ. ಅದು ಒಂದು ವಂಡರ್ ನನಗೆ. ಆ ಫೇಸ್ ಹೆಂಗಿತ್ತಂದರೆ, ಅಷ್ಟು ಸಫರ್ ಮಾಡಿ ಹೋಗಿ ದೇವ್ರ ಮುಂದೆ ನಿಂತಾಗ ಒಂದು ಮೈಲ್ಡ್ ಸ್ಮೈಲ್, ಅದೊಂದು ಬ್ಯೂಟಿಫುಲ್ ಫೇಸ್. ಯಾಕೆ ಮಗು, ಯಾಕೆ ಇಷ್ಟು ನೋವು ಪಡ್ತಿದ್ಯಾ, ನಾನಿದ್ದೀನಿ ಹೋಗು, ತಲೆ ಕೆಡಿಸ್ಕೊಂಬೇಡ, ನಾನಿದ್ದೀನಿ ಹೋಗು ಅಂತ ನನಗೆ ಹೇಳ್ತಿರೋ ಥರ ಫೀಲ್ ಆಗ್ತಿದೆ ಆ ಫೇಸ್ನ ನೋಡ್ತಿದ್ರೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಮುಂದೆ ಹೊರಟೋಗಿದ್ರು, ಅಲ್ಲೇ ಅದನ್ನು ನೋಡ್ಕೊಂಡು ಇದ್ಬಿಟ್ಟಿದ್ದೀನಿ. ಆ ಲೈಫುದು ಆ ರೀಸೆಂಟ್ ಇನ್ಸಿಡೆಂಟಿಂದ ಏನು ನೋವು ಪಟ್ಟಿದ್ದೆ ಎಲ್ಲ ಏನಿತ್ತು ಅಥವಾ ಇನ್ನೇನು ಸಪ್ರೆಸ್ಡ್ ಎಮೋಷನ್ ನನ್ನಲ್ಲಿ ಇತ್ತು ನಂಗೆ ಗೊತ್ತಿಲ್ಲ. ಕೆಳಗಡೆ ಕುತ್ಕೊಂಡು ಬಕ್ಕೊಂಡು ಜೋರು ಹತ್ಬಿಟ್ಟೆ ಅಲ್ಲಿ ಉತ್ಸವ ಮೂರ್ತಿ ಮುಂದೆ. ಜೋರು ಎಲ್ಲ ಆಚೆ ಹಾಕ್ಬಿಟ್ಟಿದ್ದೀನಿ ಒಂದು ರೀತಿಲಿ. ಆ ಉತ್ಸವ ಮೂರ್ತಿನ ನನಗೆ ಆ ಥರ ಮೆಸೇಜ್ ಬರ್ತಿರೋ ಥರ ಇತ್ತು, ಹೇಳ್ತಿರೋ ಥರ, ಯಾಕೆ ಇಷ್ಟೊಂದು ತಲೆ ಯಾಕೆ ಕೆಡ್ಸ್ಕೊತೀಯ, ಹೋಗು ನಾನಿಲ್ವಾ ಅಂತ ಅಷ್ಟು ಪೀಸ್ಫುಲ್ಲಾಗಿ ಹೇಳ್ತಿರೋ ಥರ, ಸಮಾಧಾನ ಮಾಡ್ತಿರೋ ಥರ. ನನಗೆ ಅಲ್ಲಿಂದ ನಿಜವಾಗ್ಲೂ ನಂಗೆ ಹೋಗೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಎಲ್ಲರೂ ಹೊರ್ಟೋಗಿದ್ದಾರೆ, ಇನ್ನೂ ಕಮ್ಯುನಿಕೇಟ್ ಮಾಡೋಕ್ಕೆ ಭಾಷೆನೂ ಬರೋಲ್ಲ ಅಂಥೇಳಿ ಮುಂದೆ ಹೋದೆ. ನೆಕ್ಸ್ಟ್ ಪಾರ್ವತಿ ದೇವಿ ದರ್ಶನವೂ ಆಯಿತು, ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ. ಅಲ್ಲಿಂದ ನೆಕ್ಸ್ಟು ಆಚೆ ಕಡೆ ಬಂದ್ವಿ. ಬಂದಮೇಲೆ ಬೆಳಿಗ್ಗೆ ಇದ್ದ ಗಾಳಿಗೊಬ್ಬರ ಅಲ್ಲ, ಅದು ರಾಜಗೋಪುರ ಹತ್ರ ಬಂದು ಒಂದು ರೀತಿ ಅಲ್ಲಿ ಶುರು ಮಾಡಿ ಅಲ್ಲಿಗೆ ಬರೋ ಥರ ಆಯಿತು. ಇಲ್ಲ, ಫಸ್ಟ್ ಊಟ ಮಾಡೋಕ್ಕೋದ್ವಿ. ಅಲ್ಲಿಂದ ಬಿಸಿಲು ಒಂದು ರೇಂಜ್ ಕಮ್ಮಿ ಆಗಿತ್ತು, 4 ಗಂಟೆ ಆಗಿತ್ತು. ಸೊ ಊಟ ಮಾಡೋಕ್ಕೆ ಹೋದ್ವಿ. ಊಟ ಮಾಡಿದ್ಮೇಲೆ ಊಟ ಸ್ವಲ್ಪ ಏನೋ ಫ್ರೆಂಡ್ಸ್ ಹೇಳಿದ್ರು ಅಂತೇಳಿ ಸ್ವಲ್ಪ ಜಾಸ್ತಿ ತಿಂದಮೇಲೆ ಇವಾಗ ನನ್ನ ಸ್ಲಿಪ್ಪರ್ ದೇವಸ್ಥಾನದ ಹತ್ರ ಇದೆ, ಮಿಕ್ಕಿದ ಫ್ರೆಂಡ್ಸ್ ಸ್ಲಿಪ್ಪರ್ ಎಲ್ಲ ರೂಮಲ್ಲಿದೆ. ನಾನು ಸ್ಲಿಪ್ಪರ್ ಇಸ್ಕೊಳಕ್ಕೆ ಮತ್ತೆ 1.5 ಕಿಲೋಮೀಟ್ರ್ ನಡಿಬೇಕು. ಇವಾಗ ಅದು ಸ್ವಲ್ಪ ಸ್ಲೋ ಆಯ್ತಲ್ಲ, ಕಾಲು ನೋವು ಬರೋಕ್ಕೆ ಶುರು ಆಗಿತ್ತು ಎಲ್ಲರೂ. ಮತ್ತು ಪಾದ ಎಲ್ಲ ಉರಿದು ಬೆಂಕಿಲಿ ಬಿಸಿಲಿ ಫುಲ್ ಎಲ್ಲ ಪಾದದಡಿ ಫುಲ್ ನೋವಾಗಿತ್ತು. ನಡೆಯೋಕ್ಕಾಗ್ತಿಲ್ಲ. ಅಲ್ಲೆಲ್ಲ ಏನೋ ಕನ್ಸ್ಟ್ರಕ್ಷನ್ಗೆ ಫುಲ್ ಜಲ್ಲಿಕಲ್ಲು, ಸ್ಮೂತ್ ದಾರಿನೂ ಇಲ್ಲ. ನನಗೇನು ಬಿಡು ಸ್ಲಿಪ್ಪರ್, ಅದೊಂದು ಸ್ಲಿಪ್ಪರ್ ಅಲ್ಲ ಬೇರೆ ತಗೊಳ್ಳುವಂತೆ, ನಾವು ಹೋಗ್ಬಿಡೋಣ ಆಟೋ ಮಾಡ್ಕೊಂಡು ಇಲ್ಲಿಂದ ರೂಮ್ಗೆ ಅಂತ ಎಲ್ಲರೂ. ನಾನು ಇಲ್ಲ, ಸ್ಲಿಪ್ಪರ್ ಕಳೆದೋಗುತ್ತೆ ಟೆಂಪಲ್ಸಲ್ಲಿ, ಅದನ್ನು ಒಳ್ಳೇದಕ್ಕೆ ನಮ್ಮ ಪಾಪ ಕಳೀತು ಅಂದ್ಕೊಂಡು ಬರ್ತೀವಿ, ಓಕೆ. ಬಟ್ ನಾನು ಇಂಟೆನ್ಷ್ನಲಿ ಬಿಟ್ಟು ಹೋಗಬಾರ್ದು ಅಂತ ನನ್ನ ಮನಸ್ಸಿಗೇನು. ನಾನು ಪಾಪ ಬೇರೆ ಫ್ರೆಂಡ್ಸ್ ಹೋದರು, ನನ್ನ ಫ್ರೆಂಡ್ ಒಬ್ಬಳು ಪಾಪ ಅಲ್ಲಿ ಜೊತೆಗಿದ್ಲಲ್ಲ ಅವಳೇ, ನಾನು ಬರ್ತೀನಿ ಕಣೆ, ಇಬ್ಬರು ಹೋಗೋಣ, ನೀನು ಒಬ್ಬಳನ್ನೇ ಕಳ್ಸೋಕ್ಕಾಗಲ್ಲ, ಸ್ಲಿಪ್ಪರ್ ಈಸ್ಕೊಂಡೇ ಹೋಗೋಣ ಅಂತೇಳಿ ಹೋದ್ವಿ. ಸ್ಲಿಪ್ಪರ್ ಈಸ್ಕೊಂಡ್ಮೇಲೆ ರಾಜಗೋಪುರ ಸಿಕ್ತು. ಸೊ ಅದೊಂಥರ ಅಲ್ಲಿಂದ ನಾನು ಶುರು ಮಾಡಿದೆ, ಅಲ್ಲಿಗೆ ಬಂದು ಎಂಡ್ ಮಾಡಿದೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಅಲ್ಲಿಂದ ನೆಕ್ಸ್ಟ್ ರೂಮ್ ಹತ್ರ ಆಟೋ ಮಾಡ್ಕೊಂಡು ಹೋದ್ವಿ ಎಲ್ಲರೂ ಫ್ರೆಂಡ್ಸ್.
ರೂಮಲ್ಲಿ ಹೋದ್ಮೇಲೆ ನಾನು ಅನ್ಕೋತಿದ್ದೆ ಎಲ್ಲರೂ ನೋವು, ಅಯ್ಯಪ್ಪ ಹಿಂಗೆಲ್ಲ ಆಯಿತು, ಇಷ್ಟೆಲ್ಲ ಸಫರ್ ಮಾಡೋಂಗಾಯ್ತು ಅನ್ನೋ ಮೂಡಲ್ಲಿ ಒಬ್ಬರೂ ಇರಲಿಲ್ಲ ನಿಜವಾಗ್ಲೂ. ಆ ಸಫರ್ದು ಖುಷಿ ಇತ್ತು ಎಲ್ರಿಗೂ. ಖುಷಿ ಅಂದರೆ ಕಷ್ಟಪಟ್ಟು ಏನೋ ಪಡ್ಕೊಂಡ್ವಿ ಅನ್ನೋ ಸಂತೋಷ, ಕೊನೆಯಲ್ಲಿ ಎಲ್ಲರ ಕಣ್ಣಲ್ಲೂ ಸ್ಯಾಟಿಸ್ಫ್ಯಾಕ್ಷನ್, ಎಲ್ಲರ ಮನಸ್ಸಲ್ಲೂ ಸ್ಯಾಟಿಸ್ಫ್ಯಾಕ್ಷನ್. ನಿಜವಾಗ್ಲೂ ನನಗೆ ನಿಜವಾಗ್ಲೂ ಹೆಂಗೆ ಫೀಲ್ ಆಯ್ತಪ್ಪ ಅಂದರೆ, ನಾನು ಮುಂದೆ ಲೈಫಲ್ಲಿ ಇನ್ನೂ ಸಫರ್ ಮಾಡೋಕ್ಕಿತ್ತು ಅನಿಸುತ್ತೆ. ಆ ಸಫರ್ನೆಲ್ಲ ಅಲ್ಲೇ ದೇವ್ರು ಮುಗಿಸ್ಕೊಂಬಿಟ್ಟ, ಅಲ್ಲೇ ಬಿಟ್ಟು ಬಂದೆ, ಎಲ್ಲ ಅನುಭವಿಸಿ ದೇವ್ರ ಹತ್ರ ಕೊಟ್ಟು ಬಂದುಬಿಟ್ಟೆ, ಮುಗೀತು ಅನ್ನೋ ಥರ ನಂಗೆ ನಿಜವಾಗ್ಲೂ ಫೀಲ್ ಆಯಿತು. ಅಲ್ಲಿಂದ ಬಂದಮೇಲೆ ರೂಮಲ್ಲಿ ಈವ್ನಿಂಗ್ 7 ಹಂಗೆ ಬಂದ್ವಿ, 6 ಹಂಗೆ ಬಂದ್ವಿ ರೂಮ್ಗೆ. ಸೊ ನಾವು ಬಸ್ ವಾಪಸ್ ರಿಟರ್ನಿಗೆ ಬುಕ್ ಮಾಡಿದ್ದು 10:30ಗೆ 10:30ಗೆ ಬುಕ್ ಮಾಡಿದ್ವಿ. ಸೊ ಇನ್ನೂ ಟೈಮ್ ಇತ್ತು. ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಎಲ್ಲರ ಮಾತಲ್ಲೂ ಅದೇ, ಎಂಥ ಎಕ್ಸ್ಪೀರಿಯನ್ಸ್, ಅದು ಹೆಂಗಿತ್ತಲ್ವ, ಇದು ಹೆಂಗಿತ್ತಲ್ವ. ನಾವು ಬೇರೆ ಟಾಪಿಕ್ ಕೂಡ ಮಾತಾಡ್ತಿಲ್ಲ, ನಾನು ಒಬ್ಳಿಗಾದರೆ ಒಂಥರ, ಎಲ್ಲರೂ ಅದೇ ಡಿವೈನ್ ಫೀಲಲ್ಲಿದ್ದರು. ಅದೇ ಥರ ಇದ್ವಿ. ನನಗಂತೂ ಎಷ್ಟು ನಂಬಿಕೆ ಬಂದುಬಿಡ್ತಂದರೆ ಅಷ್ಟು ಬಿಲೀವ್ ಬಂದುಬಿಡ್ತು. ಮತ್ತು ಏನೋ ವಿಶ್ ಕೇಳ್ಕೊಂಡಿದ್ದಾನಲ್ಲ, ಪಕ್ಕಾ ದೇವ್ರು ನೋಡ್ಕೋತಾನೆ, ಅವ್ರದ್ದೇ ಜವಾಬ್ದಾರಿ, ಅವ್ನು ನೆರವೇರಿಸ್ಕೊಟ್ಟೇ ಕೊಡ್ತಾನೆ ಅನ್ನೋ ಅಷ್ಟು ನಂಬಿಕೆ ಬಂದುಬಿಟ್ಟಿತ್ತು. ಅಲ್ಲಿಂದ ಆಯಿತು. ಸೊ ನನಗೂ ಆಮೇಲೂ ಏನಾಯ್ತಪ್ಪ ಅಂದರೆ, ಊಟ ಸ್ವಲ್ಪ ಖಾಲಿ ಹೊಟ್ಟೆ ಇಟ್ಕೊಂಡು ತಿಂದಿದ್ದಕ್ಕೆ ಅಥವಾ ಜಾಸ್ತಿ ತಿಂದಿದ್ದಕ್ಕೆ ಗೊತ್ತಿಲ್ಲ, ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಯಿತು. ತುಂಬ ಹೊಟ್ಟೆ ಭಾರ ಥರ ಹಿಂಸೆ ಆಗ್ತಿತ್ತು. ನಾನು ವಾಮಿಟ್ ಕೂಡ ಮಾಡಿದೆ ರೂಮಲ್ಲಿ. ವಾಮಿಟ್ ಎಲ್ಲ ಆಯಿತು. ವಾಮಿಟ್ ಆದಮೇಲೆ ರಿಲ್ಯಾಕ್ಸ್ ಆಯಿತು ನನಗೆ. ಅದಾದಮೇಲೆ 7 o'clockಗೆ ನಾವು 10 hours ಹಾಗೆ ಬುಕ್ ಮಾಡಿದ್ವಿ ಅಷ್ಟೇ, ಸ್ಟೇ ಇರಲಿಲ್ಲ ನಮ್ಮದು ಪ್ಲ್ಯಾನು. ಸೊ ವಾಪಸ್ ಹೊರಡಬೇಕಿತ್ತಲ್ಲ, 7ಗೆಲ್ಲ ಎಲ್ಲರೂ ಪ್ಯಾಕ್ ಮಾಡಿ ಹೊರಟ್ವಿ. ಅಲ್ಲಿ ಬಸ್ ಸ್ಟಾಪ್ ಹತ್ರ ಟೀ ಕಾಫಿ ಏನೋ ಕುಡ್ಕೊಂಡು, ನೆಕ್ಸ್ಟ್ ಅಲ್ಲಿ ನಂಗೆ ಮತ್ತೆ ಗ್ಯಾಸ್ಟ್ರಿಕ್ ಆಯಿತು. ಅಲ್ಲಿ ಮತ್ತೆ ನಾನು ಟ್ಯಾಬ್ಲೆಟ್ ತಿಂದು, ಸುಮಾರು ಜನ ಒಬ್ಬೊಬ್ಬರು ಪೇಯ್ನ್ ಕಿಲ್ಲರ್ ತಿಂದರು, ಈ ಥರ ಟ್ಯಾಬ್ಲೆಟ್ಸ್ ತೊಗೊಂಡ್ರು. ಎಲ್ಲರೂ ಓಕೆ ಇದ್ವಿ. ಇದಿಷ್ಟು ಆಗಿದೆ, ನಾನು ಇರೋದೇ ಹೇಳ್ತೀನಿ. ಸೊ ಅಷ್ಟು ಓಕೆ. ಅಷ್ಟೆಲ್ಲ ಆದಮೇಲೆ ಸರಿ ಅಂತ 10:30ವರೆಗೂ ವೆಯ್ಟ್ ಮಾಡಬೇಕಿತ್ತು. ನಾವು ಬಸ್ ಸ್ಟಾಪಲ್ಲೇ ಕೂತಿದ್ವಿ. ಅಲ್ಲೂ ನಾವು ಆ ಫೀಲ್ನ ಡಿಸ್ಕಸ್ ಮಾಡಿದ್ದೀವಿ ಎಲ್ಲರೂ. ಲಿಟ್ರಲಿ ಒಂದು ಕ್ಷಣ ಸಿಕ್ಕಿದ್ರು ಮಾತಾಡಬೇಕು ಅಂತ ನಾವು ಕಮ್ಯುನಿಕೇಟ್ ಮಾಡ್ತಿದ್ರು, ಒಬ್ರಿಗೊಬ್ರು ಮಾತಾಡೋದ್ರಲ್ಲೂ ನಮ್ಮ ಮಾತಲ್ಲೂ ಆ ಫೀಲ್ ಬಗ್ಗೆನೇ ಮಾತಿತ್ತು. ಒಬ್ಬೊಬ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಿತ್ತು, ಆ ಶಿವಂದೇ ಮಾತಿತ್ತು, ಬೇರೆ ಏನೂ ಇರಲಿಲ್ಲ. ಸೊ ಎಲ್ಲ ಮುಗಿದು ಕ್ಷೇಮವಾಗಿ ತಲುಪಿದ್ವಿ. ಬಸ್ ಹತ್ತಿ ವಾಪಸ್ ಬಂದ್ವಿ. ನಾವು ಬೆಂಗಳೂರಿಗೆ ವಾಪಸ್ ಬಂದು ಎಲ್ಲರೂ ಅವ್ರವ್ರ ಮನೆಗೆ ತಲುಪಿದ್ವಿ. ನಾನು ಪಿ ಜಿಗೆ ಬಂದೆ, ನಮ್ಮ ಪಿ ಜಿಗೆ. ಸೊ ಪಿ ಜಿಗೆ ಬಂದೆ, ಬೆಳಗ್ಗೆ 4 ಗಂಟೆಗೆ ರೀಚ್ ಆದ್ವಿ. ಬಂದು ಮಲಗಿದ್ದೆ. ಭಾನುವಾರ ರಿಟರ್ನ್ ಬಂದ್ವಿ ನಾವು. ಸೊ ಮಲ್ಗೆ ಆಯಿತು. ಮತ್ತು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅವತ್ತೆಲ್ಲ ರೆಸ್ಟ್ ತಗೊಂಡ್ವಿ. ಕಾಲು ನೋವು ಬಂದಿತ್ತು, ಒಂದಿನ ಕಾಲು ನೋವಿತ್ತು ಚೆನ್ನಾಗಿನೇ, ಆಯಿತಾ. ಈ ಕಾಫ್ ಮಸಲ್ಸ್, ಪಾದ ಎಲ್ಲ ನೋವಿತ್ತು, ನೋವಿಲ್ಲ ಅಂತ ನಾನು ಹೇಳಲ್ಲ, ಅಷ್ಟೆಲ್ಲ ನೋವಿತ್ತು. ಪ್ರಸಾದ ಎಲ್ಲ ಈಸ್ಕೊಂಡಿದ್ವಿ ಟೆಂಪಲಲ್ಲಿ ದರ್ಶನ ಮುಗಿದ ಮೇಲೆ. ಅದೆಲ್ಲ ತೊಗೊಂಡು ಬಂದು ಅವತ್ತು ಭಾನುವಾರ ಆಯಿತು. ನಾನೊಂದು ಮ್ಯಾಜಿಕ್ ನಡೀತು, ಅದನ್ನ ನಿಮಗೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಭಾನುವಾರ ಆಯಿತು. ಭಾನುವಾರದ ನೈಟ್ ಮಲಗಿದ್ದು ನಾನು. ಭಾನುವಾರದ ನೈಟ್ ಮಲಗಿದ ಮೇಲೆ ನಂಗೊಂದು ಕನಸು ಬರುತ್ತೆ. ಅದೇನು ಕನಸು ಅಂತ ನಾನು ಹೇಳೋಕ್ಕಾಗಲ್ಲ, ಬಟ್ ನಾನೇನು ವಿಶ್ ಕೇಳ್ಕೊಂಡಿದ್ದೆ ಗಿರಿ ಪ್ರದಕ್ಷಿಣೆ ಮಾಡೋ ಟೈಮಲ್ಲಿ ಅರುಣಾಚಲಮಲ್ಲಿ, ಆ ವಿಶ್ದು ಫಸ್ಟ್ ಸ್ಟೆಪ್, ಅದು ಆಗೋಕ್ಕೆ ನಡೆಯೋ ಫಸ್ಟ್ ಸ್ಟೆಪ್ ನಂಗೆ ಕನಸು ಬರುತ್ತೆ. ಕ್ಲಿಯರ್ ಕನಸು, ನಮ್ಮದು ಹಳೇ ಮನೆಯಲ್ಲಿ ಅದು ನಡೆಯುತ್ತಿರೋ ಥರ. ಆ ಕನಸಲ್ಲಿ ನಾನು ಅದನ್ನು ಎಷ್ಟು ಎಂಜಾಯ್ ಮಾಡಿದೆ ಅಂದರೆ, ಮಲಗೋವಾಗ ಹೇಳೋವಾಗ ಯಾವಾಗಲೂ ನಮಗೆ ಆ ಶಿವಂದೇ ವೈಬ್, ಅದೇ ಗುಂಗಲ್ಲಿದ್ವಿ ನಾವು. ಆದರೆ ನಾಳೆಗೇ ನನಗೆ ಆ ಕನಸು ಅದು ಈಡೇರ್ತಿರುತ್ತೆ.
ಅಲ್ಲೊಬ್ಬರು ಬಂದು ಆ ಕನಸಲ್ಲಿ ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ. ಆ ಕನಸಲ್ಲಿ ನನ್ನನ್ನು ಕೇಳ್ತಾರೆ, ನಾನು ಅವ್ರಿಗೆ ಕೇಳ್ತೀನಿ. ನನಗೆ ಅದು ನಡೀತಿರೋದು ಕನಸಲ್ಲೂ ಕೂಡ ಹೆಂಗಿದೆಲ್ಲ ನಡೆಯೋಕ್ಕೆ ಸಾಧ್ಯ, ಆಶ್ಚರ್ಯ ಪಡ್ತಿದ್ದೀನಿ. ಇಷ್ಟು ಈಸಿಯಾಗಿ ಆಗೋಯ್ತಾ, ನಡೆದ್ಬಿಡ್ತಾ, ದೇವ್ರೆ ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಇದು ಅವತ್ತು ಅದು ನಡೀತಿದೆ ಅಂತ, ಅದು ನಡೀತಿದೆ. ನಾನು ಫುಲ್ ಶಾಕಿಂಗ್ ಆಗಿದ್ದೀನಿ ಕನಸಲ್ಲಿ. ಸೊ ಕನಸಲ್ಲಿ ನಾನು ಯಾರಿಗೋ ಕೇಳ್ತೀನಿ, ಹೆಂಗೆ ಇದು ಹೆಂಗೆ ಇನಿಷಿಯೇಟಿವ್ ತಗೊಂಡ್ರಿ, ಏನಾಯಿತು ಅಂತೇನೋ ಕೇಳ್ತೀನಿ. ನೀನೇ ಕಾಲ್ ಮಾಡಿದ್ದಲ್ಲ, ನೀನೇ ಕಾಲ್ ಮಾಡಿ ಡಿಸ್ಕಸ್ ಮಾಡ್ದಿಲ್ಲ, ಹೇಳ್ದಿಯಲ್ಲ, ಅಲ್ಲಿಂದ ನಮಗೆ ಇದಾಯಿತು, ಅರ್ಥ ಆಯಿತು ಅಂತ ಫುಲ್ ಕಾನ್ಫಿಡೆನ್ಸಲ್ಲಿ ಹೇಳ್ತಾರೆ. ನಾನು ಕಾಲ್ ಮಾಡಿರಲ್ಲ, ನಾನು ಏನು ಮಾಡಿರಲ್ಲ. ನನಗೆ ಆವಾಗ ನನ್ನ ಕನಸಲ್ಲೇ ಗೊತ್ತಾಗುತ್ತೆ ಅದು ನನ್ನ ರೂಪದಲ್ಲೇ ಅದು ಶಿವ ಮಾಡಿರೋದು, ಶಿವನ ಮೂಲಕ ಹೋಗಿರೋದು ಅಂತ. ಅದಾದಮೇಲೆ ಫುಲ್ ವಿಜುವಲ್ಸ್ ಬರುತ್ತೆ, ಅರುಣಾಚಲಮ್ದು ಗೋಪುರ, ಶಿವ, ಇದು ವಿಜುವಲ್ಸ್ ಬರುತ್ತೆ. ಸೊ ಅಲ್ಲಿಗೆ ಗೊತ್ತಾಗುತ್ತೆ ಇದು ಶಿವಂದೇ ಒಂದು ಲೀಲೆ. ಈ ನಿನ್ನ ವಿಶ್ ಈಡೇರುತ್ತಮ್ಮ, ಇದು ನಡೆಯುತ್ತೆ, ತಲೆನೇ ಕೆಡಿಸ್ಕೊಂಬೇಡ, ಯೋಚನೆ ಮಾಡಬೇಡ ಅಂತೇಳಿ ಆ ಶಿವ ನನಗೆ ಆಶೀರ್ವಾದ ಮಾಡಿರೋದು ಅಂತ ನಂಗೆ ಅರ್ಥ ಆಯಿತು. ಸೊ ನಾನು ಅವತ್ತಂತೂ ನೆಕ್ಸ್ಟ್ ಲೆವೆಲ್ ತುಂಬ ಖುಷಿಪಟ್ಟಿದ್ದೀನಿ, ತುಂಬ ಅಂದರೆ ತುಂಬ ಖುಷಿಪಟ್ಟಿದ್ದೀನಿ. ಇದಿಷ್ಟು ನನ್ನ ಆ ಒಂದು ದೇವಸ್ಥಾನ ಅಥವಾ ಒಂದು ಪುಣ್ಯ ಸ್ಥಳದ ಅನುಭವ. ಈಗಲೂ ನಾನು ಪ್ರತಿ ರಾತ್ರಿ ಒಂದು ಯಾವಾಗೋ ಸುಮ್ಮನೆ ಲೋ ಆದೆ ಅಂದರೆ ಮೈಂಡಲ್ಲ ಆ ಜಾಗ ನೆನೆಸ್ಕೊಂಡ್ಬಿಡ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ ನೆನೆಸ್ಕೊಂಡ್ಬಿಡ್ತೀನಿ. ಮಲ್ಕೊಳ್ಳೋವಾಗಂತೂ ನಾನೊಂದು ರೀಲ್ ಮಾಡಿದ್ದೀನಿ, ಕ್ಲಿಪ್ಸ್ ಮಾಡಿ, ಅದನ್ನು ಒಂದು 50 ಸಲ ನೋಡಿ ಫೀಲ್ ಮಾಡಿ ಸಮಾಧಾನ ಮಾಡಿಕೊಂಡು ಆ ಶಿವನ ನೆನೆಸ್ಕೊಂಡೇ ಮಲ್ಕೋತೀನಿ. ಅಷ್ಟು ಸಮಾಧಾನ ಸಿಗುತ್ತೆ ಇವತ್ತಿಗೂ. ಈಗಲೂ ಸಫರ್ ಮಾಡಿದ್ರೆ ನಾನಿನ್ನೂ ಅಲ್ಲಿ ಹೋಗಲ್ಲ, ಆ ಥರ ಎಲ್ಲ ಅನಿಸಲ್ಲ. ಮತ್ತೆ ಹೋಗ್ಬೇಕು, ನೋಡಬೇಕು ಅನ್ನೋ ಆಸೆ ಮತ್ತೆ ಇದೆ. ಸೊ ಆ ಶಿವ ಕರ್ಸ್ಕೊಂಡಂಗೆ ಹೋಗೋರಿಗೆಲ್ಲ ಆಲ್ ದಿ ಬೆಸ್ಟ್. ಎಲ್ಲನೂ ಅನುಭವಿಸಿ, ಕಷ್ಟ ಆದರೂ ಅದು ಕಷ್ಟ ಆಗಿರಲ್ಲ, ಒಂದು ರೀತಿಲಿ ದೇವರ ಪರೀಕ್ಷೆ ಆಗಿರುತ್ತೆ. ಕೊನೆಗೆ ನಿಮ್ಮ ವಿಶ್ ಮೇಲೆ ನಿಮಗಷ್ಟು ಆಸೆ ಇದೆಯಾ, ಬೇಕು ಅನ್ನೋದು ಇದೆಯಾ, ಹಠ ಇದೆಯಾ, ಅಷ್ಟು ನಿಂತ್ಕೋತೀರಾ ಅದಕ್ಕೋಸ್ಕರ ಅನ್ನೋ ಒಂದು ಪರೀಕ್ಷೆನೂ ಆಗಿರ್ಬೋದು ಆ ಕಷ್ಟ. ಸೊ ಗಿವ್ ಅಪ್ ಮಾಡಬೇಡಿ, ದೇವ್ರ ಹೆಸ್ರೇಳಿ ಮಾಡ್ತಿದ್ದೀರಾ, ಏನೂ ಆಗಲ್ಲ, ಏನೂ ಆಗಲ್ಲ. ಅವನಿಗೆ ಪ್ರೂವ್ ಮಾಡ್ಬೇಕು ನಾವು ಅಷ್ಟೇ, ನಮ್ಗೆ ಹಿಂಗಿದೆ ದೇವ್ರೆ ಅಂತ. ಅವನಿಗೆ ಪ್ರೂವ್ ಮಾಡಿದ್ರೆ ನೆಕ್ಸ್ಟ್ ಎಲ್ಲನೂ ಅವನೇ ನೋಡ್ಕೋತಾನೆ. ಸೊ ಯಾವುದು ಗಿವ್ ಅಪ್ ಮಾಡಬೇಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಇನ್ನೊಂದು ಮೇಜರ್ ವಿಷಯ, ಅಲ್ಲಿ ಹೋಗಿ ಬಂದಮೇಲೆ ಲೈಫ್ ಚೇಂಜ್ ಆಗುತ್ತೆ ಅಂತಾರಲ್ಲ, ತುಂಬ ನಿಜ. ನನಗೆ ಇಷ್ಟು ಬೇಗನೂ ಹಿಂಗೆಲ್ಲ ಚೇಂಜ್ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಹೋಗಿ ಬಂದು 2 ವೀಕ್ಸ್, ಅರೌಂಡ್ 3 ವೀಕ್ಸ್ ಇವಾಗ ಈ ವಿಡಿಯೋ ಮಾಡ್ತಿರುವಾಗ ತುಂಬ ಚೇಂಜ್ ಆಗಿದೆ ಲೈಫ್. ಇಷ್ಟು ದಿನಕ್ಕೆ ಏನು ಬುರ್ಡೆ ಬಿಡ್ತೀಯಾ, ಏನು ಇಷ್ಟು ದಿನಕ್ಕೆ ನಿಂಗೆ ಏನು ಚೇಂಜ್ ಆಗೋಯ್ತು ಅಂತ ಕೆಲವ್ರಿಗೆ ಅನ್ನಿಸ್ಬೋದು. ಅದರ ರಿಸಲ್ಟ್ನ ನಾನು ಇವಾಗ ಸೋಷಿಯಲ್ ಮೀಡಿಯಲ್ಲಿ ತೋರಿಸ್ದೇ ಇರ್ಬೋದು. ಚೇಂಜಸ್ ಆಗಿದೆ, ಆಗುತ್ತೆ, ಎಲ್ಲನೂ ಆಗುತ್ತೆ. ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋದಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಆಗುತ್ತೆ. ಎಲ್ಲರೂ ನೋಡ್ತೀರಾ ನನ್ನ ಲೈಫ್ ಚೇಂಜಸ್ನ, ಆ ನಂಬಿಕೆ ನನಗಿದೆ. ಶಿವನ ಯಾವಾಗಲೂ ನನ್ನ ಜೊತೆ ಇದ್ದಾರೆ ಅಂತ ನಂಬಿದ್ದೀನಿ. ಆ ನಂಬಿಕೆ ಮೇಲೆ ಜೀವನ ನಡೆಸ್ತಿದ್ದೀನಿ. ಒಬ್ಬಳೇ ನೀನು ನಿನ್ನ ಲೈಫಲ್ಲಿ ಅಂತ ಮಾಡಿದ್ರು, ಇವಾಗ ನಾನು ಒಬ್ಬಳಲ್ಲ, ನನ್ನ ಜೊತೆ ನೀನೇ ಇದೆಯಾ ಶಿವ ಅನ್ನೋ ಸ್ಥಾನಕ್ಕೆ, ಅನ್ನೋ ಶಿಫ್ಟ್ನ ನಾನು ನನ್ನ ಲೈಫಿಗೆ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಇಷ್ಟೇ ಸಾಕು. ಎಲ್ಲ ಇನ್ನೇನೇ ಬಂದರೂ ಅದನ್ನು ಪಾಸಿಟಿವ್ ಆಗಿ ಫೇಸ್ ಮಾಡೋದು ಕಲ್ತಿದ್ದೀನಿ. ಆ್ಯಂಡ್ ಬೇಡಿದ್ದು ಒಂದು ವಿಷು, ಆದರೆ ಆ ಶಿವ ಕೊಡ್ತಿರೋದಿದೆಯಲ್ಲ, ನಾನು ಎಲ್ಲೆಲ್ಲಿ ಸ್ಟಕ್ ಆಗಿದ್ದೆ ಎಲ್ಲ ಪಾತು ಕ್ಲಿಯರ್ ಮಾಡಿಕೊಡ್ತಿದ್ದಾನೆ ದೇವರು. ಇಷ್ಟು ಈಸಿನ ಇದು ಮಾಡಬೇಕಿದ್ದಿದ್ದು ಇಷ್ಟು ಈಸಿಯಾಗಿ ಆಗೋಯ್ತಾ? ನಾನು ಇದಕ್ಕೆ ಇಷ್ಟು ತಿಂಗಳು ಪ್ಲ್ಯಾನ್ ಮಾಡಿದ್ದೆ, ಇನ್ನೂ 6 ತಿಂಗಳು ಬೇಕು ಅಂದ್ಕೊಂಡಿದ್ದೆ, 1 ವರ್ಷ ಬೇಕು ಅಂದ್ಕೊಂಡಿದ್ದೆ, ಅಥವಾ ಆಗೋದೇ ಇಲ್ಲ ಅಂದ್ಕೊಂಡಿದ್ದೆ ಅನ್ನೋದನ್ನು ಒಂದೊಂದು ದಿನದಲ್ಲಿ ಕೊಟ್ಟಿದ್ದಾನೆ ದೇವರು. ಅದೆಲ್ಲ ಮ್ಯಾಜಿಕಲ್. ನಿಜವಾಗ್ಲೂ ನನ್ನ ಲೈಫಲ್ಲಿ ಅದೆಲ್ಲ ಮ್ಯಾಜಿಕ್ ನಡೀತಿದೆ. ಇವಾಗ ನನ್ನ ಲೈಫಲ್ಲಿ
ಮ್ಯಾಜಿಕ್ಕೇ ನಡೀತಿದೆ ಹಂಗೆ ನೋಡಿದ್ರೆ. ಆ ಚೇಂಜಸ್ ಎಲ್ಲ ನಾನು ಅನುಭವಿಸ್ತಿದ್ದೀನಿ. ಆ ಖುಷಿ ನಂಗೆ ನಿಜವಾಗ್ಲೂ ಇದೆ. ನಾನು ಕೊನೆಯದಾಗಿ ಹೇಳೋದು ನಂಬಿಕೆ ಅಷ್ಟೆ. ನಾನು ನಂಬಿದ್ದೀನಿ, ನನ್ನ ಜೊತೆಗಿದ್ದಾರೆ. ಸೊ ನಾನೇನು ಹಾರ್ಡ್ ವರ್ಕ್ ಮಾಡ್ತಿದ್ದೆ, ಆದರೂ ಯಾವುದೂ ಆಗ್ತಾ ಇರಲಿಲ್ಲ. ಏನು ಪಾತ್ ಕಾಣಿಸ್ತಿರ್ಲಿಲ್ಲ, ಯಾವುದಕ್ಕೂ ರಿಸಲ್ಟ್ ಸಿಗ್ತಿರ್ಲಿಲ್ಲ. ಮಾಡೋ ಹಾರ್ಡ್ ವರ್ಕ್ಗೋ ಇನ್ನೊಂದಕ್ಕೋ ಅಂದ್ಕೊಳ್ಳೋದಕ್ಕೋ ಎಲ್ಲದಕ್ಕೂ ಆ ಪಾತನ್ನೆಲ್ಲ ದೇವ್ರು ಕ್ಲಿಯರ್ ಮಾಡಿಕೊಡ್ತಿದ್ದಾನೆ. ನಂಗೆ ಎಷ್ಟು ಗ್ರ್ಯಾಟಿಟ್ಯೂಡ್ ಬರ್ತಿದೆ ಶಿವನಲ್ಲಿ ಅಂದರೆ, ನಿಂಗೆ ಯಾಕಪ್ಪ ನನ್ನ ಮೇಲೆ ಇಷ್ಟು ಪ್ರೀತಿ? ನಾನು ಕೇಳಿದ್ದು ಒಂದೇ ಆದರೂ ಎಲ್ಲನೂ ಹಿಂಗೆ ಕೊಡ್ತಿದ್ಯಾ? ನಿನಗೆ ನಾನು ವಾಪಸ್ ಏನು ಕೊಡಲಿ? ನೀನು ನನ್ನ ಜೊತೆ ಇಷ್ಟು ನಿಂತಿದ್ಯಾ, ನಾನು ಹಿಂಗೆ ವಾಪಸ್ ಏನು ಮಾಡಿಕೊಡ್ಲಿ? ನನ್ನಿಂದ ಭಕ್ತಿ ಪ್ರೀತಿ ಬಿಟ್ಟರೆ ಇನ್ನೇನು ನಿನಗೆ ಕೊಡೋಕ್ಕಾಗಲ್ಲ ಅನ್ನೋ ಅಷ್ಟು ಕೃತಜ್ಞತೆ, ಅಷ್ಟು ಫೀಲಲ್ಲಿದ್ದೀನಿ. ಇಷ್ಟು ನನ್ನ ನಿಜವಾದ ಎಕ್ಸ್ಪೀರಿಯನ್ಸ್. ನಾನು ಯಾವುದೇ ರೀತಿ ಒಂದು ಸ್ಕ್ರಿಪ್ಟ್ ಬರ್ಕೊಂಡು ಒಂದು ಇನ್ನೇನೋ ಮಾಡಿ ಈ ವಿಡಿಯೋನ ಮಾಡಿಲ್ಲ. ಅಲ್ಲಿ ಇಮೇಜಸ್ನ ನೆನೆಸ್ಕೊಂಡು ನಾನು ನಿಮಗೆ ಇನ್ಫಾರ್ಮ್ ಮಾಡ್ತಾ ಹೋಗಿದ್ದೀನಿ. ಗೊತ್ತಿಲ್ಲ ಇನ್ನೇನಾದರೂ ಮಿಸ್ ಮಾಡಿದ್ದೀನಾ ಅಂತ. ಒಂದು ರೀತಿಲಿ ಆ ಜರ್ನಿನ ಕಂಪ್ಲೀಟ್ ನೆನೆಸ್ಕೊಂಡು ಹೇಳಿದ್ದೀನಿ. ಸೊ ಏನೂ ಮಿಸ್ ಮಾಡಿರಲ್ಲ. ಸಾಧ್ಯ ಆದಷ್ಟು ಎಲ್ಲರೂ ಹೋಗಿ ಬನ್ನಿ. ನೀವು ಇವತ್ತು ಅಂದ್ಕೊಂಡ್ರೆ, ಹೋಗ್ಬೇಕಂತ ಅಂದ್ಕೊಂಡ್ರೆ ಅವನು ಒಂದಲ್ಲ ಒಂದಿನ ಕರ್ಸ್ಕೊತಾನೆ. ಒಬ್ಬರಿಗೆ ನಾಳೆಗೆ ಕರ್ಸ್ಕೊಬೋದು, ಒಬ್ರಿಗೆ ಒಂದು ವಾರ ಕಾಯಿಸ್ಬೋದು, ಒಬ್ರಿಗೆ ಒಂದು ತಿಂಗಳು ಕಾಯಿಸ್ಬೋದು. ಎಲ್ಲರ ಲೈಫು ಡಿಫ್ರೆಂಟ್. ಯಾರಿಂದ ಯಾರ ಲೈಫಿಗೂ ಕಂಪ್ಯಾರಿಸನ್ ಇಲ್ಲ. ಅವ್ರವ್ರ ಲೈಫಿಗೆ ಅವ್ರವ್ರ ಗ್ರೇಟೆ. ಎಲ್ಲರೂ ನಡೆದು ಬಂದಿರೋ ಪಾತ್ ಬೇರೆ, ಎಲ್ಲರೂ ಎಕ್ಸ್ಪ್ಲೋರ್ ಮಾಡಿರೋ ಪಾತ್ ಬೇರೆ, ಎಕ್ಸ್ಪೋಜರ್ ಸಿಕ್ಕಿರೋ ಪಾತ್ ಬೇರೆ ಎಲ್ರಿಗೂ. ಸೊ ಯಾರನ್ನು ಯಾರು ಬ್ಲೇಮ್ ಮಾಡಬಾರ್ದು. ನಾನು ಎಲ್ಲರೂ ಪ್ರೀತಿಸ್ತೀನಿ, ನಂಬಿದ್ದೀನಿ ಎಲ್ಲ ಒಳ್ಳೆಯದಾಗತ್ತೆ. ಆ ಒಂದು ವಿಶ್ ನಾನು ಹೇಳಿಲ್ಲ ನಿಮಗೆ, ಅದು ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಈಡೇರುತ್ತೆ. ಅವತ್ತು ನಾನು ನಿಜವಾಗ್ಲೂ ಆ ನೋವಿನ ಹಿಂದಿನ ಘಟನೆ, ಆ ವಿಶ್ ಏನು, ಆಮೇಲೆ ಇನ್ನೂ ಏನೇನು ಹೇಳಿಲ್ಲ ನಾನು ನಿಮಗೆ, ಎಲ್ಲನೂ ಪೂರ್ತಿಯಾಗಿ ಖುಷಿಯಿಂದ ಅವತ್ತು ಈ ವಿಡಿಯೋನ ನೆನೆಸ್ಕೊಬೇಕೆಲ್ಲರೂ. ಆ ರೀತಿ ನಾನು ಖುಷಿಯಿಂದ ನನ್ನ ಈ ಸ್ವೀಟ್ ಫ್ಯಾಮಿಲಿ ಜೊತೆ ನಾನು ಶೇರ್ ಮಾಡ್ಕೊಳ್ಳೋ ಥರ ಆಗುತ್ತೆ. ಆ ದಿನ ಬೇಗ ಬರಲಿ ಅಂತ ಕಾಯ್ತಿದ್ದೀನಿ. ಆ್ಯಂಡ್ ಆ ದಿನಕ್ಕೆ ನಾನು ಹತ್ತಿರ ಆಗ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇ ಖುಷಿಲಿ ಪ್ರತಿದಿನ ಎಚ್ಚರ ಆಗ್ತಿದ್ದೀನಿ, ಕಂಡುಬಿಡ್ತಿದ್ದೀನಿ, ದಿನಗಳನ್ನ ನಡೆಸ್ತಿದ್ದೀನಿ. ಎಲ್ರಿಗೂ ಶಿವ ಒಳ್ಳೇದು ಮಾಡಲಿ. ಓಂ ನಮಃ ಶಿವಾಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಚೆನ್ನಾಗಿರಿ, ಪಾಸಿಟಿವ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.